ಕಿರುತೆರೆ ಮೂಲಕ ಕನ್ನಡಿಗರಿಗೆ ಪರಿಚಯವಾದ ಇವರು ಆನಂತರ ತಾನಾಗೇ ಒದಗಿ ಬಂದಂಥ ದೊಡ್ಡ ಸಿನಿಮಾದ ಅವಕಾಶವನ್ನ ಚೆನ್ನಾಗಿ ಬಳಸ್ಕೊಂಡು ದೊಡ್ಡ ಹೆಸರನ್ನ ಮಾಡಿದ್ರು. ಈಗ ನಾನಿನ್ನ ಬಿಡಲಾರೆ ಸೀರಿಯಲ್ನಲ್ಲಿ ಅಂಬಿಕಾ ಪಾತ್ರದ ಮೂಲಕ ವೀಕ್ಷಕರಿಗೆ ಇನ್ನಷ್ಟು ಹತ್ತಿರವಾಗ್ತಾ ಇರೋ ನೀತಾ ಅಶೋಕ್ ಅವರೊಂದಿಗೆ ಇವತ್ತಿನ ನಮ್ಮ ಕನ್ನಡ ಮೋಜು 360ಯ ಮಾತುಕತೆ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ನಾನು ಸೂಪರ್. ನೀವು? ಆಸಮ್. ಸೊ ನಾನಿನ್ನ ಬಿಡಲಾರೆ ನಿಮ್ಮ ಕಮ್ಬ್ಯಾಕ್ ಸೀರಿಯಲ್. ಸೊ ಸೀರಿಯಲ್ಗೆ ಹಾಗೂ ನಿಮ್ಮ ಪಾತ್ರಕ್ಕೆ ರೆಸ್ಪಾನ್ಸ್ ಹೇಗಿದೆ? ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬ್ಯಾಕ್ ಟು ಸೀರಿಯಲ್ಸ್ ಅಂದರೆ ನನಗೂ ತುಂಬ ಖುಷಿ ಆಯಿತು. ಬಿಕಾಸ್ ಇಲ್ಲಿಂದನೇ ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಸೊ ಯಾವತ್ತೂ ಅವಕಾಶ ನಿಂತಿರಲಿಲ್ಲ. ಸೊ ಆಫರ್ಸ್ ಬರ್ತಾನೆ ಇತ್ತು. ಸೊ ಐ ವಾಸ್ ವೆರಿ ಹ್ಯಾಪಿ ಟು ಬಿ ಬ್ಯಾಕ್ ಆ್ಯಂಡ್ ಆಡಿಯನ್ಸ್ನ ಡೈಲಿ ಎಂಟರ್ಟೈನ್ ಮಾಡ್ಬೋದು ಅನ್ನೋ ಒಂದು ಖುಷಿಯಿಂದ ಐ ಟುಕ್ ಅಪ್ ದಿಸ್ ಪ್ರಾಜೆಕ್ಟ್. ಆ್ಯಂಡ್ ತುಂಬ ಅಂದರೆ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ ಎಲ್ಲರೂ. ಮುದ್ದು ಗುಮ್ಮ ಆ್ಯಂಡ್ ಕ್ಯೂಟ್ ಗೋಸ್ಟ್ ಆ್ಯಂಡ್ ಎಲ್ಲ ಬೇರೆ ಬೇರೆ ಹೆಸರಿಂದ ಕರಿತಾ ಇದ್ದಾರೆ. ಸೊ ಇಟ್ಸ್ ಅ ವೆರಿ ಗುಡ್ ರೆಸ್ಪಾನ್ಸ್. ಅಂದರೆ ತುಂಬ ವಿಭಿನ್ನವಾಗಿರೋ ಪಾತ್ರ ಇದು. ಸೊ ತುಂಬ CG ಆ್ಯಂಡ್ VFX. ನಾನು ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ಗೋಸ್ಟ್ ಅಂತ ಅಥವಾ ಆತ್ಮ ಅಂತ ಹೇಳಿದ ತಕ್ಷಣ ಮೇ ಬಿ ನನ್ನ ಸ್ವಲ್ಪ ವಿಕಾರವಾಗಿ ತೋರಿಸ್ಬಹುದು. ಬಿಕಾಸ್ ಅದೇ ಕೂತಿರೋದಲ್ಲ, ವೈಟ್ ಸೀರೆ ಉಟ್ಕೊಂಡು ಕೂದಲು ಕೆದರಿಸ್ಕೊಂಡು ಸೊ ಲಾಂಗ್ ಸೀರೆ ಸೆರ್ಗನ್ನ ಬಿಟ್ಟು. ಸೊ ಆ ಒಂದು ಭಯ ಇತ್ತು ಅಷ್ಟು ಹೆಂಗೆ ನಾನು ಆ ಪಾತ್ರಕ್ಕೆ ಜೀವ ತುಂಬ್ತೀನಿ ಅಂತ. ಬಟ್ ಎಗೇನ್ ಅದು ಅಮ್ಮ ಸೆಂಟಿಮೆಂಟ್, ಇಟ್ಸ್ ಅ ಯೂನಿವರ್ಸಲ್ ಇಮೋಷನ್. ಅದು ಎಲ್ರಿಗೂ ಇಷ್ಟ ಆಗುವಂಥ ಪಾತ್ರ. ಸೊ ಐ ಬ್ಲೈಂಡ್ಲಿ ಸೈಡ್ ಎಸ್. ಆ್ಯಂಡ್ ಬಟ್ ಅದು ತುಂಬ ಜನಕ್ಕೆ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಈವನ್ ಕಮೆಂಟ್ಸ್ ಕೂಡ ಬರುತ್ತೆ ಸಮ್ಟೈಮ್ಸ್ ದಟ್ ಸತ್ಮೇಲೆ ಇಂಥ ಗುಮ್ಮ ಅಥವಾ ಗೋಸ್ಟ್ ಸಿಗತ್ತೆ ಅಂದರೆ ನಾವು ಈಗಲೂ ಸಾಯಕ್ಕೆ ರೆಡಿ ಏನೋ ಲೈಕ್ ಓಕೆ ಇಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಬಟ್ ಇಂಥ ರೆಸ್ಪಾನ್ಸು ಇದೆ. ಅಷ್ಟು ಗೋಸ್ಟನ್ನ ನೀವು ತುಂಬ ಚೆನ್ನಾಗಿ ತೋರಿಸ್ಕೊಡ್ತಾ ಇದ್ದೀರಾ ಅಂತ ಹೇಳಿ. ಸೊ ತುಂಬ ಅಂದರೆ ತುಂಬ ಜನಕ್ಕೆ ತುಂಬ ಹತ್ತಿರವಾಗಿ ರೀಚ್ ಆಗಿದೆ. ಯಾರೆಲ್ಲ ಅವರು ತಾಯಿನ ಕಳ್ಕೊಂಡಿದ್ದಾರೆ ಅವರೆಲ್ಲ ತುಂಬ ಜನ ಮೆಸೇಜ್ ಮಾಡ್ತಾರೆ, ನಿಮ್ಮ ಹಾಗೆ ನಮ್ಮ ತಾಯಿನೂ ವಾಪಸ್ ಬಂದಿದ್ರೆ ತುಂಬ ಖುಷಿ ಆಗ್ತಾಯಿತ್ತು. ಆ್ಯಂಡ್ ನಿಮ್ಮ ಹಾಗೆ ಅವರು ನಮ್ಮ ಹತ್ರನೇ ಎಲ್ಲೋ ಇದ್ದಾರೆ ಅಂತ ನಮಗೆ ತುಂಬ ಸಲ ಫೀಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಐ ಥಿಂಕ್ ಇಟ್ ಗಿವ್ಸ್ ಮೀ ಅ ಲಾಡ್ ಆಫ್ ಬೂಸ್ಟ್ ಟು ಏನೋ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಆ್ಯಂಡ್ ಇನ್ನೂ ತುಂಬ ಜನಕ್ಕೆ ಹತ್ತಿರ ಆಗಬೇಕು ಅಂತ. ಸೊ ಚಾಲೆಂಜಿಂಗ್ ಬಟ್ ತುಂಬ ಜನಕ್ಕೆ ಹತ್ತಿರ ಆಗಿದ್ದೀನಿ ಈ ಪಾತ್ರದಿಂದನೂ. ಎಸ್. ಸೊ ಅದೇ ನಮ್ಮ ಮುಂದಿನ ಪ್ರಶ್ನೆ ಆಗಿತ್ತು, ಚಾಲೆಂಜಸ್ ಏನಿತ್ತು ಅನ್ನೋದು. ನಾನಿನ ಬಿಡಲಾರೆಯಲ್ಲಿ ನಿಮ್ದೊಂದು ಪ್ರೇತಾತ್ಮದ ಪಾತ್ರ ಜೊತೆಲಿ ನೀವು ಹೇಳ್ದಾಗೆ ಮುದ್ದು ಗುಮ್ಮ ಅನ್ನೋದೇನಿದೆಯೋ ಅದ್ರ ಜೊತೆಲಿ ಗೋಸ್ಟ್ ಅಂದಿದ ತಕ್ಷಣ ನಮ್ಗೆ ಅದೇ ಬರೋದು, ವಿಕಾರವಾಗಿ ಅಥವಾ ಭಯ ಪಡಿಸೋದು. ಬಟ್ ಇಲ್ಲಿ ಟೋಟಲಿ ಉಲ್ಟಾ, ನೀವು ಪ್ರೊಟೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀರಾ. ಸೊ ಪಾತ್ರದ ಬಗ್ಗೆ ನಿಮ್ಮ ಮಾತು ಆ್ಯಂಡ್ ಏನೆಲ್ಲ ಚಾಲೆಂಜಸ್ ಇರುತ್ತೆ ಆ್ಯಕ್ಟ್ ಮಾಡುವಾಗ? ಐ ಥಿಂಕ್ ಚಾಲೆಂಜ್ ಅಂತ ಹೇಳಬೇಕು ಅಂದರೆ ಐ ಥಿಂಕ್ ಸ್ಟಂಟ್ಸ್ ವಾಸ್ ಅ ಲಿಟಲ್ ಬಿಟ್ ಚಾಲೆಂಜಿಂಗ್. ಆ್ಯಂಡ್ ಫುಲ್ ಗ್ರೀನ್ ಮ್ಯಾಟ್ ಇರಬೇಕಾದ್ರೆ ಅವರಿದ್ದಾರೆ ಅಂತ ಅಂದ್ಕೊಂಡು ಮಾಡಿ, ಇವರಿದ್ದಾರೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಅಲ್ಲಿ ಆ ವ್ಯಕ್ತಿನೇ ಇಲ್ಲ ಅಥವಾ ಆ ಸೂಪರ್ ನ್ಯಾಚುರಲ್ ಪವರೇ ಇಲ್ಲ ಅಲ್ಲಿ, ಅಥವಾ ದೇರ್ ಇಸ್ ನೋ ಲೈಟ್ ಆಲ್ಸೋ ದ್ಯಾಟ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು, ಅಲ್ಲಿದೆ ಅಂತ ಅಂದ್ಕೊಂಡು ಆ್ಯಕ್ಟ್ ಮಾಡಬೇಕು. ಆಲ್ ದೋಸ್ ಆರ್ ಲಿಟಲ್ ಚಾಲೆಂಜಿಂಗ್. ಬಟ್ ಅದರ್ ದ್ಯಾನ್ ದ್ಯಾಟ್ ಸ್ಟಂಟ್ಸ್ ಈ ತುಂಬ ಸ್ಟಾರ್ಟಿಂಗಲ್ಲಂತೂ ತುಂಬ ಸ್ಟಂಟ್ಸ್ ಮಾಡಿದ್ವಿ. ಸೊ ಕ್ರೇನಲ್ಲಿ ಮೇಲೆ ಹತ್ತೋದು, ಲಾರಿ ಪಲ್ಟಿ ಮಾಡೋದು ಆ್ಯಂಡ್ ಏನೇನೋ ನಾನು ಹಾರ್ ಬೀಳೋದು, ಇದೆಲ್ಲ ಇರಬೇಕಾದ್ರೆ ಐ ಥಿಂಕ್ ದೋಸ್ ಆರ್ ಅ ಲಿಟಲ್ ಚಾಲೆಂಜಿಂಗ್. ಬಟ್ ಐ ಎಂಜಾಯ್ಡ್ ಇಟ್ ಥ್ರೂ ಔಟ್. ನಾನು ಕಮಿಂಗ್ ಫ್ರಮ್ ಅ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್, ತಂದೆಯವರು ಸ್ಪೋರ್ಟ್ಸ್ ಫೀಲ್ಡಲ್ಲಿ ಇದ್ದರು. ಸೊ ಅದೆಲ್ಲ ತುಂಬ ಅಂಥದ್ದು ಸ್ಟಂಟ್ಸ್ ಮಾಡಬೇಕು ಅಂತ ನಾವು ಬೇರೆಯವ್ರನ್ನ ನೋಡಿರ್ತೀವಿ. ನಮ್ಗೆ ಮಾಡೋಕ್ಕೆ ಅವಕಾಶ ಸಿಗೋದು ತುಂಬ ಅಂದರೆ ತುಂಬ ಕಮ್ಮಿ. ಸೊ ಇವಾಗ ಇತ್ತೀಚೆಗೆ ಸೀರಿಯಲ್ಸ್ ಎಲ್ಲ ಅಂಥದ್ದೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ, ಸ್ಟೋರೀಸ್ನಲ್ಲೂ ಕೂಡ. ಸೊ ಐ ಥಿಂಕ್ ದೋಸ್ ಆರ್ ದ ಚಾಲೆಂಜಸ್. ಬಟ್ ಅದರ್ ದೆನ್ ದ್ಯಾಟ್ ನಥಿಂಗ್. ಅದರ್ ದೆನ್ ದ್ಯಾಟ್ ನಥಿಂಗ್. ತುಂಬ ಎಂಜಾಯ್ ಮಾಡ್ತೀನಿ. ಓಕೆ. ಸೊ MBA ಮುಗಿಸ್ಕೊಂಡು ಆ್ಯಕ್ಟರ್ ಆದ್ರಿ. ನೀವು ಆ್ಯಕ್ಟರ್ ಆಗಬೇಕು ಅಂದಾಗ ಪೇರೆಂಟ್ಸ್ ರೆಸ್ಪಾನ್ಸ್ ಹೇಗಿತ್ತು? ನಾನು ಅಂದ್ಕೊಂಡಿರಲಿಲ್ಲ ನಾನು ಆ್ಯಕ್ಟರ್ ಆಗಬೇಕು ಅಂತ. ಸೊ MBA ಮಾಡಬೇಕಾದ್ರೆ ಅವಕಾಶ ಬಂತು. ಆ್ಯಂಡ್ ಅವ್ರು ನನ್ನ ಫೋಟೋನ ಫೇಸ್ಬುಕ್ಕಲ್ಲಿ ನೋಡಿದರು. ಆ್ಯಂಡ್ ವಿನೋದ್ ದಂಡಾಲೆ ಸರ್, ಹಿ ಈಸ್ ನೋ ಮೋರ್ ನೌ, ಹಿ ಈಸ್ ಮೈ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಗುರು. ಅವರೇ ನನ್ನ ಆ್ಯಕ್ಚುಲಿ ಇಂಡಸ್ಟ್ರಿಗೆ ತಂದಿದ್ದು ವೆನ್ ಐ ವಾಸಂಟ್ ಇವನ್ ಇಂಟ್ರೆಸ್ಟೆಡ್. ಸೊ ನಾನು ಇನ್ನೂ ಜಾಬ್
ಆಗಿದೆ, ಕ್ಯಾಂಪಸಲ್ಲಿ ಜಾಬ್ ಆಗಿತ್ತು. ಸೊ ಐ ಥಾಟ್ ಐ ವಾಸ್ ಗೋನ ಯಾವುದೋ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿನೇ. ಐ ವಾಸ್ ನೆವರ್ ರೆಸ್ಟ್ರಿಕ್ಟೆಡ್ ಟು ಡೆಸ್ಕ್ ಜಾಬ್. ಅಂದರೆ ನಾನು ಗ್ಯಾರಂಟಿ ಹೋಗ್ತಾ ಇರಲಿಲ್ಲ. ಐ ವಾಸ್ ಆಲ್ವೇಸ್ ಅಂದರೆ ಸ್ವಲ್ಪ ಬ್ಯಾಕ್ ಸ್ಟೇಜ್ ಪರ್ಸನ್ ನಾನು. ಕಾಲೇಜಸ್ ಎಲ್ಲ ಅಥವಾ ಸ್ಕೂಲ್ಸಲ್ಲೆಲ್ಲ ಆರ್ಗನೈಸ್ ಮಾಡೋದು ಇಷ್ಟ. ಸೊ ಐ ಆಲ್ವೇಸ್ ಥಾಟ್ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ ಹೋಗ್ತೀನಿ, ಜಾಯ್ನ್ ಆಗ್ತೀನಿ ಅಂತ. ಬಟ್ ನೆವರ್ ಎವರ್ ಥಾಟ್ ಒಂದು ಆ್ಯಕ್ಟರ್ ಆಗ್ತೀನಿ ಅಂತ. ಸೊ ಅವಕಾಶ ಬಂದಾಗ ನಾನೇ ಫಸ್ಟ್ ನೋ ಅಂತ ಇದ್ದೆ. ಹೇಗಿರುತ್ತೋ, ಬಿಕಾಸ್ ಐ ಹ್ಯಾವ್ ಸ್ಟೇಜ್ ಫಿಯರ್. ಆ್ಯಂಡ್ ನಾನು ಹೇಳಿದಾಗೆ ನಾನು ಯಾವಾಗಲೂ ಬ್ಯಾಕ್ ಸ್ಕ್ರೀನ್ ಪರ್ಸನ್, ನಾನು ಬ್ಯಾಕ್ ಸ್ಟೇಜ್ ಪರ್ಸನ್ ನಾನು. ಸೊ ಆವಾಗ ಐ ವಾಸ್ ಇನ್ ಇಂಟ್ರೆಸ್ಟೆಡ್. ಅಪ್ಪ ಹೇಳಿದ್ರು, ಅಂದರೆ ಅಪ್ಪನಿಗೆ ಕಾಲ್ ಬಂದಿದ್ದು. ಸೊ ಅಪ್ಪ ಆಲ್ರೆಡಿ ಫ್ರಮ್ ಅ ಸ್ಪೋರ್ಟ್ಸ್ ಫ್ಯಾಮಿಲಿ ಆ್ಯಂಡ್ ನನ್ನ ಅಜ್ಜ ಹಿ ವಾಸ್ ಆಲ್ರೆಡಿ ಅ ಪ್ರಿನ್ಸಿಪಲ್. ಸೊ ಕಮ್ಮಿಂಗ್ ಫ್ರಮ್ ಅ ಸ್ಟ್ರಿಕ್ಟ್ ಸ್ಟಡೀಸ್ ಫಸ್ಟ್ ಪ್ರಯಾರಿಟಿ ಕೊಡೋ ಫ್ಯಾಮಿಲಿಯಲ್ಲಿ ತಂದೆಯವರೇ ಹೋಗಿ ನೋಡು, ಏನು ಬಹುಶಃ ಇದೇನೋ ಶಾರ್ಟ್ ಫಿಲ್ಮ್ ಇರಬೇಕು, ಪಾಕೆಟ್ ಮನಿ ಆಗುತ್ತೆ ನಿನಗೇನೆ ಅಂತ ಹಂಗೆ ಹೇಳಿ ಕಳಿಸಿದ್ದು. ಆ್ಯಂಡ್ ಐ ವೆಂಟ್ ಟು ದ ಆಡಿಷನ್ ಆ್ಯಂಡ್ ಐ ಗಾಟ್ ಟು ನೋ ದಟ್ ಇಟ್ ಇಸ್ ಆ್ಯಕ್ಚುಲಿ ಎ ಸೀರಿಯಲ್. ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದಾಗ ಫಿಯರ್ ಇತ್ತು. ಬಟ್ ಎಟ್ ದಿ ಎಂಡ್ ಆಫ್ ದ ಆಡಿಷನ್ ಐ ಥಿಂಕ್ ಐ ವಾಸ್ ಅ ಲಿಟಲ್ ಕಾನ್ಫಿಡೆಂಟ್. ಆ್ಯಂಡ್ ನನಗೆ ಅನ್ನಿಸ್ತು ಇದು ನಾನು ಮಾಡಬಲ್ಲೆ, ಲೆಟ್ ಮೀ ಅಟ್ ಲೀಸ್ಟ್ ಟ್ರೈ ಅಂತ. ಆವಾಗ ತಂದೆಯವರು ಒಪ್ತಾ ಇರಲಿಲ್ಲ, ಬಿಕಾಸ್ ಐ ವಾಸ್ ಸ್ಟಿಲ್ ಡೂಯಿಂಗ್ ಮೈ MBA. ಇನ್ನು 1 ಸೆಮ್ ಬಾಕಿ ಇತ್ತು. ಸೊ ಅವ್ರಿಗೆ ಅಫ್ಕೋರ್ಸ್ ಇದಕ್ಕೆ ಹೋದರೆ ಆಮೇಲೆ MBA ಮಾಡಿ ಮುಗಿಸಿಲ್ಲ ಅಂದರೆ ಹಿಂಗೆ, ಎಜುಕೇಷನ್ ಲೋನ್ ಇದೆ, ಆಲ್ ಆಫ್ ದ್ಯಾಟ್. ಸೊ ಐ ಸೆಡ್ ಡೋಂಟ್ ವರಿಪಾ, ಇದು ತುಂಬ ಜನಕ್ಕೆ ಅವಕಾಶ ಸಿಗೋದೇ ತುಂಬ ಕಷ್ಟ. ಎಷ್ಟೊಂದು ಜನ ಆಡಿಷನ್ಸ್ ಕೊಡೋದಕ್ಕೆ ಅಂತ ತುಂಬ ಜನ ಪ್ರೊಫೈಲ್ ಇಟ್ಕೊಂಡು ಪ್ರತಿ ಪ್ರೊಡಕ್ಷನ್ ಹೌಸ್ ಟು ಪ್ರೊಡಕ್ಷನ್ ಹೌಸ್ ಹೋಗ್ತಾರೆ. ನಮಗಿಲ್ಲಿ ಮನೆವರೆಗೂ ಬಂದಿರೋ ಅವಕಾಶನ ಬಿಟ್ಕೊಡೋದು ಒಳ್ಳೇದಲ್ಲ ಅಂತ ಅನಿಸುತ್ತೆ. ಲೆಟ್ ಮೀ ಟ್ರೈ. ನನಗೆ ಅನಿಸಿದ್ರೆ ಆ್ಯಕ್ಟಿಂಗ್ ಒಂಚೂರು ನನಗಿಲ್ಲ, ಬರೋದೇ ಇಲ್ಲ ಅಂತ ನನಗೆ ಅನಿಸಿದ್ರೆ ಐ ವಿಲ್ ಓನ್ಲಿ ಬ್ಯಾಕ್ ಔಟ್ ಆ್ಯಂಡ್ ಟೇಕ್ ದ ಜಾಬ್. ನನ್ನ ಹತ್ರ ಆಲ್ರೆಡಿ ಕ್ಯಾಂಪಸಲ್ಲಿ ಜಾಬ್ ಆಗಿತ್ತಲ್ಲ, ಅದಕ್ಕೆ ಹೋಗ್ತೀನಿ. ಬಟ್ ಲೆಟ್ ಸಿ ಮೀನ್ ವೈಲ್ ಅಂತ. ಅಪ್ಪಂಗೂ ಅದೇ ಅನ್ನಿಸ್ತು, ದಟ್ ಲೆಟ್ ಹರ್ ಟ್ರೈ. ಅಷ್ಟು ಟ್ರಸ್ಟ್ ಅಟ್ಲೀಸ್ಟ್ ಪೇರೆಂಟ್ಸಿಗೆ ಇರಬೇಕಲ್ಲ. ಸೊ ಅವ್ರಿಗೆ ಇನ್ನೊಂದೇನೆಂದರೆ, ಈಗ ಅಫ್ಕೋರ್ಸ್ ಕಮ್ಮಿಂಗ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ರಿಗೂ ನ್ಯೂಸಲ್ಲಿ ನೋಡಿ ಅಷ್ಟೇ ಗೊತ್ತಿರತ್ತೆ ಈ ಇಂಡಸ್ಟ್ರಿ ಬಗ್ಗೆ. ಇಟ್ಸ್ ಆಲ್ ಬೀನ್ ನೆಗೆಟಿವ್ ಅಲ್ಲಿವರೆಗೂ. ಐ ಆಮ್ ಟಾಕಿಂಗ್ ಅಬೌಟ್ 12-13 years ಬ್ಯಾಕ್. ಸೊ ಅವಾಗ ಅವ್ರಿಗೆ ಅಷ್ಟೇ ಗೊತ್ತಿತ್ತು ಏನಾಗತ್ತೋ. ಒಬ್ಳೆ ಅದು ಪ್ಲಸ್ ಪೇರೆಂಟ್ಸ್ ಇರೋದು ಊರಲ್ಲಿ, ನಾನಿಲ್ಲಿ ಒಬ್ಬಳೇ ಇದ್ದೀನಿ ಬೆಂಗಳೂರಲ್ಲಿ. ಹೌ ವಿಲ್ ಶಿ ಟೇಕ್ ಕೇರ್ ಆಫ್ ಹರ್ ಸೆಲ್ಫ್, ಪ್ರೊಟೆಕ್ಷನ್ ಯಾರು, ಸೆಕ್ಯೂರಿಟಿ ಗಾರ್ಡಿಯನ್ ಯಾರು, ಅದೆಲ್ಲ ಚಿಂತೆ ಇರತ್ತಲ್ಲ. ದೆನ್ ಐ ಸೆಡ್ ಡೋಂಟ್ ವರಿ, ಐ ನೋ ಮೈ ಲಿಮಿಟ್ಸ್ ಆ್ಯಂಡ್ ನಾನು ಎಜುಕೇಷನ್ ಮುಗಿಸ್ತೀನಿ, ಅದ್ರ ಜೊತೆಗೆ ಇದನ್ನು ಮಾಡ್ತೀನಿ, ಎಜುಕೇಷನ್ ಲೋನು ಕ್ಲಿಯರ್ ಮಾಡ್ತೀನಿ. ಡೋಂಟ್ ವರಿ, ಅದು ಆಗಿಲ್ಲ ಅಂದರೆ ದೆನ್ ಯು ಟೇಕ್ ಅ ಕಾಲ್, ವಾಟ್ ಎವರ್ ಯು ಸೇ ನಾನು ಮಾಡ್ತೀನಿ ಅಂತ. ಸೊ ಆ ಧೈರ್ಯದ ಮೇಲೆ, ನಾನು ಕೊಟ್ಟಿರೋ ಕಾನ್ಫಿಡೆನ್ಸ್ಗೆ ಅವರು ಎಸ್ ಅಂತ ಹೇಳಿ ಐ ಗಾಟ್ ಇನ್ ಟು ದ ಇಂಡಸ್ಟ್ರಿ. ಆ್ಯಂಡ್ ಫಸ್ಟ್ ಫ್ಯೂ ಮಂತ್ಸ್ ವರ್ ಲಿಟಲ್ ಚಾಲೆಂಜಿಂಗ್, ಬಿಕಾಸ್ ಆ್ಯಕ್ಟಿಂಗ್ ಇದು ಏನೂ ಗೊತ್ತಿರಲಿಲ್ಲ ನನಗೆ. ಸೊ ಅದೇ ಹೇಳಿದಾಗೆ ವಿನೋದ್ ಸರ್, ಹೀ ಗ್ರೂಮ್ಡ್ ಮೀ. ಆ್ಯಂಡ್ ನಾನಿವತ್ತು ಈ ಆ್ಯಕ್ಟಿಂಗ್ ಅಥವಾ ಈ ಇಂಡಸ್ಟ್ರಿಯಲ್ಲಿ ಏನೇ ಇದ್ದರೂ ಇಟ್ಸ್ ಆಲ್ ಐ ಓ ಇಟ್ ಟು ಹಿಮ್. ಓಕೆ. ಸೊ ಇಷ್ಟೆಲ್ಲ ಆದಮೇಲೆ ಯಶೋದೆ ಸೀರಿಯಲ್ ಬಂತು ಆ್ಯಂಡ್ ಹ್ಯೂಜ್ ಸಕ್ಸಸ್ ಕೂಡ ಸಿಕ್ತು. ಸೊ ಆ ಸೀರಿಯಲ್ ಸಕ್ಸಸ್ಸೇ ನಿಮ್ಮನ್ನ ಇಟ್ ಕೆಪ್ಟ್ ಯು ಗೋಯಿಂಗ ಅಥವಾ ಅದೇ ಕಾನ್ಫಿಡೆನ್ಸ್ ತಂದು ಕೊಟ್ಟಿದ್ದ? ಎಸ್, ಆ ಯಶೋದೆ ಸೀರಿಯಲ್, ಯಶು ಪಾತ್ರ ಈಗಲೂ ಜನರು ಮಾತಾಡ್ತಾರೆ ಅದ್ರ ಬಗ್ಗೆ. ಆ್ಯಂಡ್ ಈಗಲೂ ಯಶು ಅಂತ ಕರೀತಾರೆ ನನ್ನ ಸಮ್ಟೈಮ್ಸ್. ಆ್ಯಂಡ್ ನನ್ನ ಕಿವಿ ಹೋಗುತ್ತೆ, ಯಾರದು ಇನ್ನೂ ಫಸ್ಟ್ ಸೀರಿಯಲ್ನ ನೆನ್ಪಿಟ್ಕೊಂಡು. ಬಿಕಾಸ್ ಅದು ಆ ಇಂಪ್ಯಾಕ್ಟ್ ಕೊಟ್ಟಿತ್ತು. ಬಿಕಾಸ್ ಊರಲ್ಲಿ ಶೂಟಿಂಗ್ ನಡೆದಿದ್ದು, ಬೀಚ್ ಆ್ಯಂಡ್ ತುಂಬ ಅಂದರೆ ತುಂಬ ಟೆಂಪಲ್ಸ್ನ ತೋರಿಸಿದ್ವಿ. ಅಲ್ಲೂ ಅಮ್ಮ ಮಗಳು ಸೆಂಟಿಮೆಂಟ್ ಇತ್ತು. ಸೊ ಒಂದು ಸಿಂಗಲ್ ಪೇರೆಂಟ್ನ ಮಗಳು ಹೇಗೆ ಅವರಿಗೊಂದು ಏನೋ ಜೀವನದಲ್ಲಿ ಅವ್ರ ಲೈಫ್ ಸೆಟಲ್ ಆಗಬೇಕು ಅನ್ನೋ ಆಸೆ ಮಗಳಿಗಿರತ್ತೆ. ಆ್ಯಂಡ್ ಅವ್ರ ಲೈಫ್ನ ಸೆಟಲ್ ಮಾಡ್ತಾಳೆ. ಬಟ್ ಅವಳ ಲೈಫಲ್ಲಿ ತುಂಬ ಚಾಲೆಂಜಸ್ ಫೇಸ್ ಮಾಡ್ತಿದ್ದೆ. ಸೊ ತುಂಬ ಜನಕ್ಕೆ ಅದು ಹತ್ರವಾಗಿ ರೀಚ್ ಆಗಿತ್ತು. ಸೊ ಐ ಥಿಂಕ್ ಅದು ತುಂಬ ಮ್ಯಾಟ್ರ್ ಆಯಿತು. ಸೊ ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ರೋಲ್ಸ್ ದಟ್ ಐ ಹ್ಯಾವ್ ಡನ್. ಅದೇ ಹೇಳ್ತಾರಲ್ಲ, ಫಸ್ಟ್ ಲವ್. ಸೊ ಫಸ್ಟ್ ಲವ್ ಇಸ್ ಆಲ್ವೇಸ್ ಸ್ಪೆಷಲ್. ಸೊ ಫಸ್ಟ್ ರೋಲ್ ಅದು. ಸೊ ತುಂಬ ಅಂದರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು. ಆ್ಯಂಡ್ ಈಗಲೂ ಅದನ್ನು ನೆನ್ಪಿಟ್ಕೊಂಡಿದ್ದಾರೆ ಜನರು. ಸೊ ನೀವಾಗಲೇ ಹೇಳಿದ್ರಿ ತುಂಬ ಹೊಸದು, ನನಗೇನು ಇಂಟ್ರೆಸ್ಟ್ ಅಂದರೆ ನಾನೇನು ಆ ಕಡೆ ಬರಬೇಕು ಆ್ಯಕ್ಟಿಂಗ್ ಕಡೆ ಅಂತ ಇರಲಿಲ್ಲ ಅಂತ. ಸೊ ಆಡಿಷನಲ್ಲಂತೂ ಕಾನ್ಫಿಡೆನ್ಸ್ ಬಂತು. ಬಟ್ ಫಸ್ಟ್ ಡೇ ಕ್ಯಾಮ್ರಾ ಫೇಸ್ ಮಾಡಿದ ಎಕ್ಸ್ಪೀರಿಯನ್ಸ್ ನೆನೆಸ್ಕೊಳ್ಳೋದಾದರೆ?
ಇವಾಗಲೂ ನೆನಪಿದೆ. ದ ಫಸ್ಟ್ ಡೇ ಉಡುಪಿಯಲ್ಲಿ MGM ಕಾಲೇಜಲ್ಲಿ ಲೈಬ್ರರಿಯಲ್ಲಿ ಶೂಟ್ ಇತ್ತು. ಆ್ಯಂಡ್ ನನಗೆ ಗೊತ್ತಿಲ್ಲ, ಒಂದ್ಸತಿ ಪೊಸಿಷನ್ ಕೊಟ್ಮೇಲೆ ಅಲ್ಲೇ ನಿಲ್ಲಬೇಕು, ಆಲ್ ದೋಸ್ ಥಿಂಗ್ಸ್. ನನ್ನ ಕ್ಯಾಮ್ರಾ ಸೆನ್ಸ್ ಅಂತೂ ಒಂಚೂರು ಇರಲಿಲ್ಲ. ಸೊ ಹಿಂಗೆ ಕೊಟ್ಮೇಲೆ ಹಿಂಗೆ ಹೋಗಬೇಕು, ಏನು ಮಾನಿಟರ್ ಮಾಡಿರ್ಸ್ತಾರೆ ಅದನ್ನೇ ಮಾಡಬೇಕು, ಅದೆಲ್ಲ ಗೊತ್ತೇ ಇಲ್ಲ. ಎಲ್ಲೋ ಹೋಗಿ ನಿಲ್ತಾ ಇದ್ದೆ. ಫಸ್ಟ್ ಟೈಮ್ ದ ಕ್ಯಾಮ್ರಾಮನ್ ಒಂದು ಪೊಸಿಷನ್ ಕೊಟ್ಮೇಲೆ ಅಲ್ಲೇ ನಿಲ್ಲಬೇಕು. ಇವೆಲ್ಲ ಬೈಸ್ಕೊಂಡು ಅಭ್ಯಾಸನೂ ಇಲ್ಲ ಲೈಫಲ್ಲಿ. ಓಕೆ, ಹಿಂಗಿರತ್ತೆ ಇಂಡಸ್ಟ್ರಿ, ಇದು ತುಂಬ ಚಾಲೆಂಜಿಂಗ್ ಆಗಿರ್ಬೋದು. ಬಿಕಾಸ್ ನನಗೆ ಹಂಗೆ ಯಾರಾದರೂ ಏನಾದರೂ ನನ್ನ ತಪ್ಪಿಲ್ಲ ಅಂದರೂ ಯಾರಾದರೂ ಬೈದ್ಬಿಟ್ರೆ ನಾನು ವಾಪಸ್ ಕೊಟ್ಬಿಡ್ತೀನಿ. ಸೊ ಅದು ಕಂಟ್ರೋಲ್. ನೀ ಹೊಸ ಜಾಗದಲ್ಲಿದೆಯಾ, ಇಟ್ಸ್ ಹೊಸ ಅಟ್ಮಾಸ್ಫಿಯರ್, ಯು ಹ್ಯಾವ್ ಟು ಲರ್ನ್ ಅನ್ನೋ ಇದನ್ನು ಇಟ್ಕೊಂಡು, ದೋಸ್ ವರ್ ದ ಫ್ಯೂ challenges that I faced initially. But I'm a quick learner. ಪ್ಲಸ್ ವಿನೋದ್ ಸರ್ ಇದ್ದರು. ಆ್ಯಂಡ್ ನಾನು ಏನು ಮಾಡ್ತಾಯಿದ್ದೆ, ನನ್ನ ಶಾರ್ಟ್ ಆದಮೇಲೆ ಅವ್ರ ಪಕ್ಕ ಹೋಗಿ ಕೂತ್ಕೊಂಡ್ಬಿಡ್ತಾಯಿದ್ದೆ, ಅಷ್ಟು ಅಂಡರ್ಸ್ಟ್ಯಾಂಡ್ ಯಾರು ಬೇರೆಯವ್ರು ಹೆಂಗೆ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ದಾರೆ. ಸೊ ಹಾಗೆ ಎಪಿಸೋಡ್ಸ್ ನೋಡ್ತಾ ಇದ್ದೆ. ಸೊ ಹಾಗೆ ಅದೆಲ್ಲ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಫಸ್ಟ್ ಫ್ಯೂ ಮಂತ್ಸ್ ಸರು ಹೇಳ್ತಾಯಿದ್ರು, ಇಂಪ್ರೂವ್ಮೆಂಟ್ ಆಗಬೇಕಮ್ಮ, ಬೇರೆಯವ್ರನ್ನ ಅಬ್ಸರ್ವ್ ಮಾಡು. ಸೊ ಐ ಥಿಂಕ್ ಐ ಲರ್ನ್ಡ್ ಆರ್ ಐ ಗ್ರೂಮ್ಡ್ ಮೈ ಸೆಲ್ಫ್ ಬೈ ಅಬ್ಸರ್ವ್ ಮಾಡಿ ಯಾರು ಹೆಂಗೆ ಯಾವ ಸಂದರ್ಭದಲ್ಲಿ ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ, ಹೌ ಟು ಕೀಪ್ ಇಟ್ ವೆರಿ ನ್ಯಾಚುರಲ್. ನಾನು ಅದೊಂದು ತುಂಬ ಇಟ್ಕೊಂಡಿದ್ದೆ. ಬಿಕಾಸ್ ನಮ್ಮ ಅಮ್ಮ ಜಾಸ್ತಿ ಸೀರಿಯಲ್ ನೋಡ್ತಿರ್ಬೇಕಾದ್ರೆ, ಅಮ್ಮ ಇದು ಏನಮ್ಮ ಸೀರಿಯಲ್ ನೋಡ್ತಿದ್ದೆ, ಎಲ್ಲ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ನಾನು ಯಾವಾಗ ಇಂಡಸ್ಟ್ರಿಯಲ್ಲಿ ಇರಲಿಲ್ಲ ಆವಾಗ ಹೇಳ್ತಾ ಇದ್ದೆ. ಆಮೇಲೆ ಅರ್ಥ ಆಯಿತು, ನಾನು ಇಂಡಸ್ಟ್ರಿಗೆ ಸೇರಿದ ಮೇಲೆ ಎವ್ರಿಥಿಂಗ್ ಇಸ್ ಎಕ್ಸ್ಟ್ರಾ ಮಾಡಿದಾಗ ಇಟ್ ವಿಲ್ ರೀಚ್ ಪೀಪಲ್ ಅಂತ ಹೇಳಿ. ಬಟ್ ಐ ವಾಂಟೆಡ್ ಟು ಕೀಪ್ ಇಟ್ ಆ್ಯಸ್ ನ್ಯಾಚುರಲ್ ಆ್ಯಸ್ ಪಾಸಿಬಲ್. ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿಗೆ. ಬಟ್ ದೋಸ್ ವರ್ ದ ಚಾಲೆಂಜಸ್, ಬಟ್ ಐ ಎಂಜಾಯ್. ನನಗೆ ಆವಾಗ ಅರ್ಥ ಆಯಿತು, ಫಸ್ಟ್ ಸೀರಿಯಲ್ ಫ್ಯೂ ಮಂತ್ಸಲ್ಲಿ ಅರ್ಥ ಆಯಿತು ದಟ್ ಐ ಎಂಜಾಯ್ ಶೂಟಿಂಗ್. ಈ ಜನರನ್ನ ಮೀಟ್ ಮಾಡೋದು, ಡಿಫ್ರೆಂಟ್ ಪೀಪಲ್ನ ಮೀಟ್ ಮಾಡೋದು. ಸೊ ಐ ಥಿಂಕ್ ಐ ಎಂಜಾಯ್ ದ ಹೋಲ್ ಪ್ರಾಸೆಸ್ ಆಫ್ ಶೂಟಿಂಗ್. ಓಕೆ. ಸೊ ಆಗ ಆ ಯಶೋಧೆಗೆ ಶೂಟ್ ಮಾಡುವಾಗ ನಿಮ್ಮ ಶೂಟ್ ಲೊಕೇಶನ್ಗಳಲ್ಲಿ ನೀವು ಭೇಟಿ ಮಾಡಿದಂಥ ಪ್ರೇಕ್ಷಕರ ರೆಸ್ಪಾನ್ಸ್ ಹೇಗಿರ್ತಾ ಇತ್ತು? ಯಶು ಅವಾಗ ಊರು ಬೇರೆ ಅಲ್ಲ. ಸೊ ಊರಿನವಳು ಅಂತ ತುಂಬ ಜನಕ್ಕೆ ಗೊತ್ತಿತ್ತು ಕೂಡ. ಸೊ ಬೀಚಲ್ಲಿ ಶೂಟಿಂಗ್ ಮಾಡ್ತಿರ್ಲಿ, ತುಂಬ ಜನ ಬರೋರು. ಆ್ಯಂಡ್ ಅವಾಗ ಐ ಥಿಂಕ್ ಅಲ್ಲಿ ತುಂಬ ಶೂಟಿಂಗ್ಸ್ ನಡೀತಾ ಇರಲಿಲ್ಲ ಊರ ಕಡೆ. ಸೊ ಅವ್ರಿಗೂ ಅದು ಹೊಸ್ತು. ಸೊ ನೋಡ್ಕೊಂಡು ಬಂದು ಅಬ್ಸರ್ವ್ ಮಾಡೋರು. ಆ್ಯಂಡ್ ಅಂಬಲ್ಪಾಡಿ ದೇವಸ್ಥಾನದ ಪ್ರಿಮೈಸಸಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಜಾತ್ರೆ ಎಲ್ಲ ಮಾಡಿದ್ವಿ. ಆ್ಯಂಡ್ ಆ ಟೈಮಲ್ಲಿ ತುಂಬ ಜನ, ಈವನ್ ಮೈ ಕೋ ಆ್ಯಕ್ಟರ್ ಕಾರ್ತಿಕ್ ಅತ್ತಾವರ್, ಅವರು ಮಂಗಳೂರಿನವರೇ ಆಗಿದ್ರು. ಸೊ ಆವಾಗ ತುಂಬ ಜನರು, ಅವ್ರಿಗೆ ಅನ್ನಿಸ್ತಾ ಇತ್ತು ಇವರು ನಮ್ಮನೆ ಹುಡುಗಿ ಅಥವಾ ನಮ್ಮನೆ ಹುಡುಗ, ಊರಿನವರೇ ಈಗ ಇಂಡಸ್ಟ್ರಿಯಲ್ಲಿದ್ದಾರೆ. ಸೊ ಅವ್ರಿಗೂ ಒಂಥರ ಪ್ರೌಡ್, ಊರಿನವರು ಟಿ ವಿಯಲ್ಲಿ ಬರ್ತಿದ್ದಾರೆ, ಸೀರಿಯಲ್ ಮಾಡ್ತಿದ್ದಾರೆ. ಆವಾಗ ಐ ಥಿಂಕ್ ಇಟ್ ವಾಸ್ ಫಸ್ಟ್ ಟೈಮ್, ಅಂದರೆ ತುಂಬ ಕಮ್ಮಿ ಆವಾಗ. ಇವಾಗ ಬಿಡಿ ಎಲ್ಲ ಮ್ಯಾಂಗ್ಳೂರಿಯನ್ಸ್ ಆ್ಯಂಡ್ ಕುಂದಾಪುರದವ್ರು ಸ್ವಲ್ಪ ಜಾಸ್ತಿನೇ ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಬಟ್ ಆವಾಗ ತುಂಬ ಕಮ್ಮಿ ಇತ್ತು. ಬಟ್ ಅದೇ ಅವ್ರಿಗೊಂಥರ ಪ್ರೌಡ್ ಫೀಲಿಂಗ್. ಸೊ ಹಾಗೆ ರೆಸ್ಪಾನ್ಸಸ್ ಸಿಗ್ತಾ ಇತ್ತು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ ಟೈಮಲ್ಲಿ. ಎಸ್. ಸೊ ಆ ನಂತರ ನೀಲಾಂಬರಿ ಸೀರಿಯಲ್ ನಾನಿನ ಬಿಡಲಾರೆ, ಬಿಟ್ವೀನ್ ಯಶೋದೆ ಆದ್ಮೇಲೆ ನಾನಿನ ಬಿಡಲಾರೆ ಅಂತ. ಅದು ಕಲರ್ಸ್ ಸೂಪರ್ ಅಲ್ಲಿತ್ತು. ಓಕೆ. ಸೊ ಅದು ಆ್ಯಕ್ಚುಲಿ ಇಟ್ ರ್ಯಾನ್ ಫಾರ್ ಅ ಲಾಂಗ್ ಟೈಮ್. ಅದು ಹೊಸ ಚಾನಲ್ ಆಗಿತ್ತಲ್ಲ. ಸೊ ವಿ ವರ್ ದ ಓನ್ಲಿ ಲೀಡಿಂಗ್ ಸೀರಿಯಲ್ ಆ್ಯಂಡ್ ತುಂಬ ಟೈಮ್ ನಡೀತದು. ಆವಾಗ ನಾನು ಹಾರರಿಗೆ ಇಳ್ದವಳು, ಇನ್ನೂ ಹಾರರಿಂದ ಹೊರಗೆ ಬಂದಿಲ್ಲ ಅಂತ ಅನ್ಸುತ್ತೆ. ಸೊ ಆವಾಗಿಂದನೇ ಗ್ರೀನ್ ಮ್ಯಾಟ್ ಆ್ಯಂಡ್ ಆವಾಗ ನಾನು ದೆವ್ವ ಇರಲಿಲ್ಲ, ಐ ವಾಸ್ ದ ಪಾಪಾ ಗರ್ಲ್. ಇವಾಗ ದೆವ್ವಾಗಿದ್ದೀನಿ. ಇವಾಗ್ಲೂ ಪಾಪ ಅರೆ ಮುದ್ದು ಗುಮ್ಮ ಅಂತಾನೆ ಕರ್ಸ್ಕೊತಾ ಇದ್ದೀರಾ. ಸೊ ನಾನಿನ್ನ ಬಿಡಲಾರೆ ಅವಕಾಶ ಬಂದಿದ್ದು ಹೇಗೆ ಆ್ಯಂಡ್ ಆ ಎಕ್ಸ್ಪೀರಿಯನ್ಸ್ ಹೇಗೆ? ಸೇಮ್ ಪ್ರೊಡಕ್ಷನ್ ಹೌಸ್, ಸೇಮ್ ಡಿರೆಕ್ಟರ್. ಯಶೋದೆ ಮುಗ್ದ ಮೇಲೆ ದೇ ಆಫರ್ಡ್ ಮೀ ದ್ಯಾಟ್. ಆ್ಯಂಡ್ ಮೀನ್ ವೈಲ್ ಮಧ್ಯದಲ್ಲಿ ಅವರಿಗೆ ನಮ್ಮ ಸೇಮ್ ಡಿರೆಕ್ಟರ್ ಪ್ರೊಡಕ್ಷನ್ ಹೌಸಿಗೆ ಹಿಂದಿ ಸೀರಿಯಲ್ದೊಂದು ಔಟ್ಸೋರ್ಸ್ ಮಾಡಿದರು. ಕಥೆನ ಔಟ್ಸೋರ್ಸ್ ಮಾಡಿ, ನೀವು ಇಲ್ಲೇ ಪ್ರೊಡಕ್ಷನ್ ಮಾಡಿ, ಫುಟೇಜ್ನ ನಾವು ಅಲ್ಲಿ ಟೆಲಿಕಾಸ್ಟ್ ಮಾಡ್ತೀವಿ ಅಂತ. ಸೊ ಅದು ಇಟ್ ವಾಸ್ ಆನ್ DD ಕಿಸಾನ್. ಸೊ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿರೋ ಸ್ಟೋರಿ ಇತ್ತು ಅದು. ಆ್ಯಕ್ಚುಲಿ ಹೌ ಅ ಗರ್ಲ್ ವಾಂಟ್ಸ್ ಟು ಗೆಟ್ ಇನ್ ಟು ಆರ್ಮಿ. ಸೊ ತಂದೆ ಮತ್ತು ಮಗಳದು ಬಾಂಡಿಂಗ್ ಹೆಂಗಿರತ್ತೆ ಅಂದರೆ, ಅವಳನ್ನ
ಆರ್ಮಿಗೆ ಕಳ್ಸೋದಷ್ಟೇ ಅವರ ಗೋಲ್ ಆಗಿರತ್ತೆ. ಸೊ ಅವಳಿಗೆ ಟ್ರೈನಿಂಗ್ ಕೊಡೋದು. ಸೊ ಅದು ಇಟ್ ವಾಸ್ ಅ ಸ್ಟೋರಿ ಓನ್ಲಿ ಆಫ್ ಒಂದು 90 ಎಪಿಸೋಡ್ ಮ್ಯಾಕ್ಸಿಮಮ್ ಅಷ್ಟೇ ಸ್ಟೋರಿ, ಅಲ್ಲಿಗೆ ಎಂಡ್ ಮಾಡ್ತೀವಿ ಅಂತಲೇ ಹೇಳಿದ್ರಾಗಿತ್ತು. ಸೊ ನಾವಿಲ್ಲೇ ಶೂಟಿಂಗ್ ಮಾಡ್ತಾ ಇದ್ವಿ. ಕಿರಣ್ ರಾಜ್ ವಾಸ್ ದ ಹೀರೋ ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಸೌತ್ನವರೇ ನಾವು ಆ್ಯಕ್ಟರ್ಸ್ ಇದ್ವಿ. ಆ್ಯಂಡ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಇದ್ದಿದ್ದರಿಂದ ನಾನು ಸ್ವಲ್ಪ ಡೈರೆಕ್ಷನ್ ಕೆಲಸನೂ ಮಾಡ್ತಾ ಇದ್ದೆ ಅನ್ಸುತ್ತೆ. ಬಿಕಾಸ್ ಪ್ರೊಡ್ಯೂಸರ್ಸ್ ಅವರಿಗೆ ಅವ್ರು ಹಿಂದಿಯಲ್ಲಿ ಕಮ್ಯುನಿಕೇಟ್ ಮಾಡ್ತಾಯಿದ್ರು. ಇಲ್ಲಿ ವಿನೋದ್ ಸರ್ ವಾಸ್ ಅ ಕನ್ನಡಿಗ, ಅವ್ರಿಗೆ ಹಿಂದಿ ಒಂದು ಸ್ವಲ್ಪನೂ ಬರ್ತಿರ್ಲಿಲ್ಲ. ಏನಮ್ಮ ಹೇಳ್ತಿದ್ದಾರೆ ಒಂಚೂರು ಟ್ರಾನ್ಸ್ಲೇಟ್ ಮಾಡಮ್ಮ ಅಂತ. ಸೊ ದಟ್ಸ್ ಅ ಡಿಫ್ರೆಂಟ್ ಸಿನಾರಿಯೋ ಆ್ಯಕ್ಚುಲಿ. ಅಲ್ಲಿ ತುಂಬ ಬಾಡಿ ಲ್ಯಾಂಗ್ವೇಜಿಗೆ ತುಂಬ ಮಹತ್ವ ಕೊಡ್ತಾರೆ. ಆ್ಯಂಡ್ ವೈಟ್ ಶಾರ್ಟ್ಸ್ ಜಾಸ್ತಿ ಇಡ್ತಾರೆ ಅಥವಾ 2 ಶಾರ್ಟ್ಸ್ ಜಾಸ್ತಿ ಇಡ್ತಾರೆ. ಸೊ ದ್ಯಾಟ್ ಮೂಮೆಂಟ್ಸ್ ತುಂಬ ಕವರ್ ಆಗುತ್ತೆ. ಸೊ ಅವಾಗ ಅಲ್ಲಿ ಗೊತ್ತಾಯಿತು ಒಂದೊಂದು ನಿಮಿಷನೂ ಒಂದೊಂದು ಟೇಕಲ್ಲಿ ಮಾಡ್ಬೋದು ಅಂತ. ಬಿಕಾಸ್ ಕನ್ನಡದಲ್ಲಿ ಹೆಂಗೆ ಆಗ್ತಾಯಿತ್ತು, ಅವಾಗ ವೈಟ್ ಶಾರ್ಟ್ಸ್ ತೆಗೆದ್ಮೇಲೆ ಕ್ಲೋಸ್ ಕಟ್ ಮಾಡ್ತಾಯಿದ್ರು. ಸೊ ಐ ಥಿಂಕ್ ದೋಸ್ ವರ್ ದ ಫ್ಯೂ ಥಿಂಗ್ಸ್ ದಟ್ ಐ ಸ್ಟಾರ್ಟೆಡ್ ಲರ್ನಿಂಗ್. ಹಿಂದಿದು ಅದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಅಲ್ಲಿ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಹೆಂಗೆ ಯೂಸ್ ಮಾಡ್ಕೊಳ್ಳೋದು, ಸ್ಪೇಸ್ನ ಹೆಂಗೆ ಯೂಸ್ ಮಾಡ್ಕೊಳ್ಳೋದು, ಅಲ್ಲಿ ಫ್ರೀಡಮ್ ಸಿಕ್ತು. ಸೊ ಅವರ ಕಲ್ಚರ್ ಆಫ್ ಶೂಟಿಂಗ್ ತುಂಬ ಡಿಫ್ರೆಂಟ್ ಆಗಿತ್ತು. ಸೊ ಅದೊಂದು ಇಲ್ಲಿ ನನಗೆ ಬೂಸ್ಟ್ ಆಯಿತು ಅಂತ ಅನಿಸುತ್ತೆ ನನ್ನ ಕರಿಯರ್ಗೆ. ಅಥವಾ ಬಿಕಾಸ್ ನಾನು ಎವ್ರಿ ಸ್ಟೇಜ್ ಏನು ಹೊಸದು ಕಲಿಯೋಕ್ಕೆ ಸಿಗ್ಬೋದು ಅಂತ ನೋಡ್ತಾ ಇದ್ದೆ. ಸೊ ದಟ್ ವಾಸ್ ದ ಥಿಂಗ್. ಆ್ಯಂಡ್ ತುಂಬ ಚೆನ್ನಾಗಿತ್ತು ಆ ಸ್ಟೋರಿ. ಆ್ಯಂಡ್ ಅಫ್ಕೋರ್ಸ್ ಎಟ್ ದಿ ಎಂಡ್ ಐ ಡೈ ದೇರ್ ಆಲ್ಸೋ. ಬಟ್ ಆರ್ಮಿಗೆ ಹೋಗಿ ದೇಶಕ್ಕೆ ಹೋರಾಡಿ ಅನ್ಸತ್ತೆ ಅಂತ. ಸೊ ಅದೊಂದು ಖುಷಿ ಇತ್ತು. ಬಟ್ ಅದು ನಮ್ಮ ಆ್ಯಕ್ಟರ್ಸ್ ಆ ಇಂಡಸ್ಟ್ರಿಗೆ ಓಪನ್ ಆದರು ಅಂತ ನಾನು ಹೇಳ್ಬೋದು. ಬಿಕಾಸ್ ಅದಾದಮೇಲೆ ನಂಗೆ ತುಂಬ ಸ್ಟಾರ್ ಪ್ಲಸ್ಸಿಂದ ಆಫರ್ಸ್ ಬರೋಕ್ಕೆ ಶುರು ಆಯಿತು, ಸೋನಿಯಿಂದ ಆಫರ್ಸ್ ಬರೋಕ್ಕೆ ಶುರು ಆಯಿತು. ಸೊ ಐ ಥಿಂಕ್ ಒಂದು ಸ್ವಲ್ಪ ಅಂದರೆ ನನ್ನ ಹಿಂದಿ ಕೂಡ ಸ್ವಲ್ಪ ಚೆನ್ನಾಗಿದೆ ಕಂಪೇರ್ಡ್ ಟು, ಅಂದರೆ ಸೌತ್ ಆ್ಯಕ್ಸೆಂಟ್ ಇಲ್ಲ. ಸೊ ಹಾಗಾಗಿ ಐ ಥಿಂಕ್ ಯಾವುದಾದ್ರೂ ಸೌತ್ ಆ್ಯಕ್ಟರ್ ಬೇಕು ಅಂತ ಅನಿಸ್ದಾಗ ದೇ ವರ್ ಕಾಂಟ್ಯಾಕ್ಟಿಂಗ್ ಮೀ. ಸೊ ಐ ಆಮ್ ಬ್ಲೆಸ್ಡ್ ಇನಫ್. ಬಟ್ ನಂಗೆ ತೊಗೊಳಕ್ಕಾಗಲಿಲ್ಲ ಬಿಕಾಸ್ ರಿಲೊಕೇಶನ್ ನನಗೆ ಇಷ್ಟ ಇರಲಿಲ್ಲ, ಬೆಂಗಳೂರಲ್ಲೇ ಇರಬೇಕಂತ ಇತ್ತು. ಸೊ ಅದಾದಮೇಲೆ ನೀಲಾಂಬರಿ ಕೇಮ್ ನಾವು. ಸೊ ನೀಲಾಂಬರಿ ಬಗ್ಗೆ ಮಾತಾಡೋದಾದರೆ, ಆಡಿಷನ್ ಕೊಟ್ಟಿದ್ರಾ, ಈ ಅವಕಾಶ ಬಂದಿದ್ದು ಹೇಗೆ? ಆ್ಯಂಡ್ ನೀಲಾಂಬರಿ ಸೀರಿಯಲ್ ಪಾತ್ರಕ್ಕೆ ಮಾನಸಿಕವಾಗಿ ಏನೆಲ್ಲ ತಯಾರಿ ನಡೆಸಿದ್ರಿ? ಇಲ್ಲ, ಅಗೇನ್ ಇಟ್ ವಾಸ್ ವಿತ್ ಕಲರ್ಸ್. ಸೊ ಅವರಿಗೆ ನಾನು ಆಲ್ರೆಡಿ ಮನೆ ಮಗಳು ಥರ ಆಗಿಬಿಟ್ಟಿದೆ. ಸೊ ದೇ ಹ್ಯಾಡ್ ಅನದರ್ ಸ್ಟೋರಿ ರೆಡಿ ಫಾರ್ ಮೀ. ಸೊ ಇದು ಸ್ವಲ್ಪ ಹಾರರ್, ನಮ್ದು ಆಲ್ರೆಡಿ ಹಾರರಿಂದ ಬಂದಿದ್ದರಿಂದ ಐ ಥಿಂಕ್ ದೇ ಫೆಲ್ಟ್ ಓಕೆ, ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಚಾಲೆಂಜಸ್ ಇವ್ರಿಗೆ ಆಲ್ರೆಡಿ ಗೊತ್ತಿದೆ, ಸೊ ಇವ್ರನ್ನೇ ತೊಗೊಳ್ಳೋಣ ಅಂತ. ಸೊ ಐ ಥಿಂಕ್ ಅಲ್ಲಿ ಚಾಲೆಂಜಸ್ ಆ್ಯಕ್ಚುಲಿ ಏನೂ ಇರಲಿಲ್ಲ. ಅದು ಸೇಮ್ ನಾನು ಪಾಪದ ಮನೆ ಮಗಳು ಅಥವಾ ಸೊಸೆ, ಸೊ ಸೇಮ್ ಅಳ್ಮುಂಜಿ ಆಲ್ ಅದೇ ಕ್ಯಾರೆಕ್ಟರ್ ಇತ್ತು. ಅಲ್ಲಿ ಚಾಲೆಂಜಸ್ ಜಾಸ್ತಿ ಏನೂ ಇರಲಿಲ್ಲ. ಬಿಕಾಸ್ ಅಲ್ಲಿ ಗೋಸ್ಟ್ ಅಂತ ಏನೂ ತೋರಿಸ್ತಾ ಇರಲಿಲ್ಲ. ಏನೋ ಒಂದು ಸೂಪರ್ ನ್ಯಾಚುರಲ್ ಇದೆ ಅನ್ನೋ ಸೆನ್ಸಲ್ಲಿ ತೊಗೊಂಡೋಗಿದ್ರು ಆ ಸ್ಟೋರಿ. ಬಟ್ ಅಫ್ಕೋರ್ಸ್ ಅದು ತುಂಬ ಜಾಸ್ತಿ ಟೈಮ್ ನಡೀಲಿಲ್ಲ. ವಿ ಹ್ಯಾಡ್ ಟು ವೈಂಡ್ ಅಪ್ ದ್ಯಾಟ್. ದ್ಯಾಟ್ ವಾಸ್ ಮೈ ಲಾಸ್ಟ್ ಸೀರಿಯಲ್ ಕಂಟಿನ್ಯೂಸ್ ಬೇಸಿಸ್ ಆದಮೇಲೆ. ದ್ಯಾಟ್ ವಾಸ್ ದ ಲಾಸ್ಟ್. ಬಿಕಾಸ್ ನಾನು ಸ್ವಲ್ಪ ವಿಭಿನ್ನವಾಗಿರೋ ಪಾತ್ರನ ಹುಡುಕ್ತಾ ಇದ್ದೆ. ದ ಸೇಮ್ ಗರ್ಲ್ ನೆಕ್ಸ್ಟ್ ಡೋರ್ ಅಳ್ಮುಂಜಿ ರೋಲೇ ಬರ್ತಾ ಇತ್ತು. ಸೊ ಐ ಥಾಟ್ ಐ ಶುಡ್ ಟೇಕ್ ಅ ಬ್ರೇಕ್ ಅಂಟಿಲ್ ಐ ಗೆಟ್ ಸಮಥಿಂಗ್ ಚಾಲೆಂಜಿಂಗ್, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ. ಎಸ್. ಸೊ ಈ ಅಷ್ಟು ಸೀರಿಯಲ್ಗಳಲ್ಲಿ ನಿಮ್ಮ ಕೋ ಆರ್ಟಿಸ್ಟ್ ಒಂದಿಗಿನ ನಿಮ್ಮ ನೆನಪು, ಅವರೊಂದಿಗಿನ ಮಾತುಕತೆ ಏನನ್ನಾದರೂ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀರಾ? ಇಟ್ ಹಸ್ ಬೀನ್ ಅ ವೆರಿ ಬ್ಯೂಟಿಫುಲ್ ಜರ್ನಿ. ಯಾಕಂದರೆ ಐ ಆಮ್ ಅ ವೆರಿ ಫ್ರೆಂಡ್ಲಿ ಆ್ಯಂಡ್ ಎಕ್ಸ್ಟ್ರೋವರ್ಟ್ ಪರ್ಸನ್. ಸೊ ಯಾರಾದರೂ ಸೈಲೆಂಟ್ ಕೂತಿದ್ರು ಅವ್ರನ್ನ ಮಾತಾಡಿಸ್ತೀನಿ ನಾನು. ಸೊ ಫಸ್ಟ್ ಪ್ರಾಜೆಕ್ಟಲ್ಲಿ ಹೇಳಬೇಕು ಅಂದರೆ ಊರ ಕಡೆ ಶೂಟಿಂಗ್ ಇದು, ತುಂಬ ಬೀಚ್ ಸೈಡಲ್ಲಿ ಶೂಟಿಂಗ್ ಮಾಡಿದ್ದು, ಅಥವಾ ದೇವಸ್ಥಾನ ರಥ ಬೀದಿ, ಕೃಷ್ಣ ಮಠದ ರಥ ಬೀದಿಯಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಸೊ ಆ ಮೆಮರೀಸ್ ಆರ್ ವೆರಿ ನೈಸ್. ಆ್ಯಂಡ್ ಆವಾಗ ಕೋ ಆ್ಯಕ್ಟರ್ ಕಾರ್ತಿಕ್ ಅತ್ತಾವರ್ ಅವರಾಗಿದ್ದರು. ಸೊ ಅವ್ರ ಜೊತೆ ಎಗೇನ್ ಇಟ್ ಈಸ್ ಅ ಹೋಮ್ ಬೌಂಡ್. ಅದು ಊರಿನವ್ರು ಇಬ್ಬರು ಸಿಕ್ಬಿಟ್ರೆ ಹಿಂಗೆ ಇರುತ್ತೆ. ಇಟ್ ವಾಸ್ ದ ಸೇಮ್. ಆ್ಯಂಡ್ ಅದಾದಮೇಲೆ ಈಗಲೂ ದೇ ಆರ್ ಆಲ್ ಸ್ಟಿಲ್ ಇನ್ ಟಚ್. ಅದು ಖುಷಿ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಹಿಂದಿ ಸೀರಿಯಲ್ ಕಿರಣ್ ರಾಜ್ ಇಸ್ ಸ್ಟಿಲ್ ಇನ್ ಟಚ್ ವಿತ್ ಮೀ. ಆ್ಯಂಡ್ ನಮ್ಮ ಯಶೋದೆಯಲ್ಲಿ ಯಾವ್ಯಾವ ಬೇರೆ ಬೇರೆ ಪಾತ್ರಗಳು ಮಾಡ್ತಾಯಿದ್ರು ಅವರನ್ನೇ ನಾವು ಆ ಸೀರಿಯಲ್ನಲ್ಲೂ ನಮ್ಮ ಅತ್ತೆಯಾಗಿ ತೊಗೊಂಡಿದ್ವಿ. ಆ್ಯಂಡ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮಾಡ್ತಾಯಿದ್ರು. ಸೊ ಅವ್ರ ಜೊತೆನೇ ಆಲ್ಮೋಸ್ಟ್ ಒಂದು 3 ಸೀರಿಯಲ್ ಅವ್ರ ಜೊತೆ ದ ಸೇಮ್ ಕಾಸ್ಟ್ ಆ್ಯಂಡ್ ಕ್ರೂ ಜೊತೆಗೆ ನಡೆದಂಗೆ ಅನ್ನಿಸ್ತು ನನಗೆ.
ನಾನಿನ್ನ ಬಿಡಲಾರೆ ಅಫ್ಕೋರ್ಸ್ ದೀಪಕ್ ಮಹಾದೇವ್ ಆ್ಯಂಡ್ ಇವರು ನಮ್ಮ ಪ್ರಶಾಂತ್ ಅವರು ಸಿಲ್ಲಿಲಲ್ಲಿ ಪಲ್ಲಿ ಮಾಡಿದ್ರಲ್ಲ, ಸೊ ಅವ್ರ ಜೊತೆ ತುಂಬ ಕ್ಲೋಸ್ ಆಗಿದ್ದೆ ನಾನು. ಸೊ ಆ್ಯಂಡ್ ಕಾವ್ಯ ಮಹಾದೇವ್ ಅವ್ರ ಜೊತೆ ಶೀ ಸ್ಟಿಲ್ ಇನ್ ಟಚ್. ಸೊ ವೆರಿ ಫ್ಯೂ ನಾನು ಆ್ಯಕ್ಚುಲಿ ಟಚಲ್ಲಿ ಇಟ್ಕೊಳ್ಳೋದು, ಅದರ್ ದ್ಯಾನ್ ಪೀಪಲ್ ಹೂಮ್ ಐ ವರ್ಕ್ಡ್ ವಿತ್. ಇನ್ನು ಬೇರೆಯವ್ರ ಜೊತೆ ಜಾಸ್ತಿ ಟಚಲ್ಲಿ ಇಲ್ಲ ನಾನು. ಬಟ್ ಅವ್ರ ಲೈಫಲ್ಲಿ ಏನು ನಡೀತಿದೆ ಅಂತ ನಮಗೆ ಗೊತ್ತಿರತ್ತೆ, ನಮ್ಮ ಲೈಫಲ್ಲಿ ಏನು ನಡೀತಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ವಿ ಮೇ ನಾಟ್ ಟಾಕ್ ಫ್ರೀಕ್ವೆಂಟ್ಲಿ, ಬಟ್ ಗೊತ್ತಿರತ್ತೆ ಓಕೆ ಅವ್ರ ಲೈಫ್ ಆರಾಮಾಗಿದೆ, ನಡೀತಾ ಇದೆ. ಈಗ ಆಫ್ಕೋರ್ಸ್ ಸೋಷಿಯಲ್ ಮೀಡಿಯಾ ಬಂದಮೇಲೆ ಎವ್ರಿಥಿಂಗ್ ಈಸ್ ಅವೈಲೇಬಲ್ ಫಾರ್ ಎವ್ರಿ ಒನ್ ಟು ಸಿ. ಸೊ Yes. ಈಗ ಹೊಸ ಸೀರಿಯಲ್ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಓಕೆ. ಸೊ ತಿಂಗಳುಗಳ ಹಿಂದಷ್ಟೇ ನಿಮ್ಮ ಕಾಲಿಗೆ ಏಟಾಯಿತು, ಫ್ರ್ಯಾಕ್ಚರ್ ಆಯಿತು. ಆ್ಯಂಡ್ ಅಲ್ಲಿ ಆಗುವಂಥ ತಾಪತ್ರೆಗಳನ್ನೆಲ್ಲ, ಅಂದರೆ ಶೂಟಲ್ಲಿ ಏನೇನು ತಾಪತ್ರೆ ಆಗುತ್ತೆ ಇನ್ಸ್ಟಾದಲ್ಲಿ ಹಾಕ್ತಾ ಇರ್ತಾ ಇದ್ರಿ. ಹೌದು. ಸೊ ಏನನ್ನು ತೋರಿಸ್ಕೊಳಕ್ಕಾಗಲ್ಲ ಕ್ಯಾಮ್ರಾ ಮುಂದೆ, ಬಟ್ ಹೌದು. ಮ್ಯಾನೇಜ್ ಮಾಡ್ತಿದ್ರಿ. ಹೇಗೆ ಮ್ಯಾನೇಜ್ ಮಾಡಿದ್ರಿ? ಇಟ್ ವಾಸ್ ಆಲ್ ಏನು ಹೇಳ್ತಾರೆ, ಸಪೋರ್ಟ್ ಫ್ರಮ್ ಮೈ ಫ್ಯಾಮಿಲಿ, ಮೈ ಹಸ್ಬೆಂಡ್, ಮೈ ಆ್ಯಕ್ಟರ್ಸ್ ಆ್ಯಂಡ್ ಕ್ರೂ, ಪ್ರೊಡಕ್ಷನ್ ಹೌಸ್ ಅವ್ರು ತುಂಬ ಇದು ಮಾಡಿದ್ರು. ಫಸ್ಟ್ ಥಿಂಗ್ ದಟ್ ಆಫ್ಟರ್ ಐ ಫೆಲ್, ಬಿದ್ದ ತಕ್ಷಣ ನನ್ನ ಯೋಚನೆ ಬಂದಿದ್ದೆ ಅದೇ, ಈಗ ಈ ರೋಲಿಗೆ ಏನಾಗುತ್ತೆ, ಈಗ ಫ್ರ್ಯಾಕ್ಚರ ಇಲ್ಲ ಅಂತ ಇನ್ನೂ ಗೊತ್ತಿರಲಿಲ್ಲ, ಬಟ್ ಈಗ ರೋಲ್ ಏನಾಗುತ್ತೆ, ವಾಟ್ ಇಫ್ ಐ ಹ್ಯಾವ್ ಟು ಟೇಕ್ ರೆಸ್ಟ್. ಹೋದ್ಮೇಲೆ ಗೊತ್ತಾಯಿತು, ಅಲ್ಲೇ ಸಂಜೆ ಗೊತ್ತಾಯಿತು ದಟ್ ಇಟ್ ಇಸ್ ಅ ಫ್ರ್ಯಾಕ್ಚರ್. ಯಾಕಂದರೆ ಅಲ್ಲಿ ಆ್ಯಂಕಲಲ್ಲಿ ಹಿಂಗೆ ನಿಮ್ಗೆ ಗೊತ್ತಿರ್ಬೋದು, ಜಾಸ್ತಿ ಸ್ಪೇಸ್ ಇಲ್ಲ, ಸ್ವಲ್ಪನೇ ಸ್ವೆಲ್ಲಿಂಗ್ ಆಗುತ್ತೆ ಅದು. ಸೊ ನಾವೇನೋ ಜಸ್ಟ್ ಟ್ವಿಸ್ಟ್ ಆಗಿರಬೇಕು, ಏನೋ ಉಳ್ಕಾಗಿರಬೇಕು ಅಂತ ನಾವು ಅಂದ್ಕೊಂಡ್ವಿ. ಅಲ್ಲಿ ಈವನ್ ಎಕ್ಸ್ರೇ ಆಗಬೇಕಾದ್ರೂ ನಾನು ದೇವರಲ್ಲಿ ಹೇಳ್ಕೊಂಡಿದ್ದು ಒಂದೇ, ಪ್ಲೀಸ್, ಯಾಕಂದರೆ ಸೀರಿಯಲ್ಗೆ ತೊಂದರೆ ಆಗಬಾರ್ದು. ಆವಾಗ ತಲೆಯಲ್ಲಿ ಇದ್ದಿದ್ದು ಒಂದೇ, ಫ್ರ್ಯಾಕ್ಚರ್ ಅಂದ ತಕ್ಷಣ ಐ ವಾಸ್ ಲೈಕ್, ಆ್ಯಂಡ್ ದೇ ಸೆಡ್ ಸರ್ಜರಿ ಮಾಡಬೇಕು, ಬಿಕಾಸ್ ಹೋಲ್ ಬಾಡಿ ವೇಟ್ ನಿಮ್ಮ ಇದರಲ್ಲೇ ಇರುತ್ತೆ ಆ್ಯಂಕಲ್ ಮೇಲೆ, ಸೊ ನೀವು ಸರ್ಜರಿ ಮಾಡಲೇಬೇಕು ಅಂತ. ಸೊ ಐ ಫೆಲ್ ಆನ್ 13th. 14th ನಾನೊಂದು ಏನು ಹೇಳ್ತಾರೆ, ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್ ಎಲ್ಲ ತೊಗೊಂಡು, ಫ್ರೈಡೇ ಸ್ಯಾಟರ್ಡೇ ಒಂದು ಎಲ್ಲ ಒಪಿನಿಯನ್ ತೊಗೊಂಡು, ಸ್ಯಾಟರ್ಡೇ ಹೇಳಿದೆ ಪ್ರೊಡಕ್ಷನ್ ಹೌಸ್ಗೆ, ದೇ ಸಜೆಸ್ಟಿಂಗ್ ಫಾರ್ ಸರ್ಜರಿ. ಏನು ಬ್ಯಾಂಕಿಂಗ್ ಇದೆಯಾ, ಏನು ಮಾಡೋದು ಇವಾಗ ಅಂತ. ಯಾವಾಗ ಸರ್ಜರಿ ಇಟ್ಕೊಂಡಿದ್ದೀರಾ, ಸೋಮವಾರ ತಾನೆ, ಸಂಡೇ ಬನ್ನಿ ಶೂಟಿಂಗ್ ಮಾಡೋಣ, ನಾವು ಬ್ಯಾಂಕಿಂಗ್ ಮಾಡ್ಕೊಂಡು ಬಿಡ್ತೀವಿ, ನಿಮ್ದು ಮಾತ್ರ ಗ್ರೀನ್ ಮ್ಯಾಟಲ್ಲಿ ಅಂತ. ವಿತ್ ದ್ಯಾಟ್ ಪೇನ್ ಅವರು ಕೋಆಪ್ರೇಟ್ ಮಾಡಿದ್ರು ಪಾಪ. ಇಲ್ಲಾಂದರೆ ನಾನು ಸರ್ಜರಿ ಆದಮೇಲೆ ಯಾವಾಗ ಸಿಗ್ತೀನೋ ಅಂತ ಅವ್ರಿಗೆ ಹೆಂಗೆ ಗೊತ್ತು, ನನಗೂ ಹೇಳೋಕ್ಕಾಗ್ತಿಲ್ಲ ಹೌ ಲಾಂಗ್ ವಿಲ್ ದ ರಿಕವರಿ ಪ್ರಾಸೆಸ್ ಬಿ ಅಂತ. ಸೊ ಒಂದು ದಿವಸ ಗ್ಯಾಪಲ್ಲಿ ಸಂಡೇ 2 ವಾರಕ್ಕಾಗೋಷ್ಟು ಶೂಟ್ ಮಾಡಿಕೊಂಡು ಕೂತಲ್ಲೇ, ಇಟ್ ಇಸ್ ಆ್ಯಸ್ ಯೂಶುವಲ್ ಗ್ರೀನ್ ಮ್ಯಾಟ್ ಹಾಕಿದ್ದಾರೆ, ನಾನು ಕೂತಲ್ಲೇ ಇದ್ದೀನಿ. ಸೊ ಕ್ಲೋಸಪ್ಸ್ ಎಲ್ಲ ಹಿಂಗೆ ಮಾಡ್ಕೋತಾ ಇದ್ರು. ನಿಂತ್ಕೊಳ್ಬೇಕು ಅಂದರೆ ವಾಕರಲ್ಲೇ ನಿಂತ್ಕೊಳ್ತಾ ಇದ್ದೆ ನಾನು. ಓಕೆ. ಸೊ ವಾಕರ್ನ ತೆಗೆದ್ರೆ ನಾನು ಜಸ್ಟ್ ಐ ಯೂಸ್ ಟು ಬ್ಯಾಲೆನ್ಸ್ ಸಮ್ಹೌ ಆನ್ ಒನ್ ಲೆಗ್, ಬಟ್ ಅದು ಪಾಸಿಬಲ್ ಇರ್ತಾ ಇರಲಿಲ್ಲ. ಅದಕ್ಕೂ ವಾಕರ್ಗೂ ಗ್ರೀನ್ ಮ್ಯಾಟ್ ಹೊಚ್ಬಿಟ್ಟು ಕವರ್ ಮಾಡಿ ನಾನೊಂದು ಕೈಯಲ್ಲಿ ಜಸ್ಟ್ ಸಪೋರ್ಟ್ ತೊಗೋತಾ ಇದ್ದೆ. ಬಟ್ ಸರ್ಜರಿ ಆದಮೇಲೆ ಗೊತ್ತಾಯಿತು ದಟ್ ಇಂಥ ಇಂಟೆನ್ಸ್ಫುಲ್ಲಾಗಿ ಆ್ಯಕ್ಚುಲಿ ಬಿದ್ದಿದ್ದೀನಿ ಅಂತ. ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಸರ್ಜರಿ ಆಗಿ ಹೊರಗೆ ಬಂದಮೇಲೆ ಗೊತ್ತಾಯಿತು ದಟ್ ಐ ಹ್ಯಾವ್ ಅ ರಾಡ್ ವಿತ್ 6 ಸ್ಕ್ರೂಸ್. ಹೊರಗೆ ಬಂದಮೇಲೆ ಎಕ್ಸ್ರೇ ನೋಡಿಬಿಟ್ಟೆ ಗೊತ್ತಾಗಿದ್ದು ನಮಗೆ ಎಷ್ಟು ಬೇಕಾಯಿತು ಸ್ಕ್ರೂ ಅಂತ ಹೇಳಿ. ಆವಾಗ ಅವ್ರು ಹೇಳಿದ್ರು, ಯು ವಿಲ್ ಹ್ಯಾವ್ ಟು ಟೇಕ್ ಅ ಲಾಟ್ ಆಫ್ ಬೆಡ್ ರೆಸ್ಟ್. ಆಲ್ಮೋಸ್ಟ್ 2.5 months ನೀವು ಕಾಲು ಊರಂಗೆ ಇಲ್ಲ ನೆಲಕ್ಕೆ. ಸೊ ಇಟ್ ಇಸ್ ಗೋನಾ ಬಿ ಹಾಪಿಂಗ್ ವಿತ್ ದ ಹೆಲ್ಪ್ ಆಫ್ ವಾಕರ್ ಫಾರ್ ಆಲ್ಮೋಸ್ಟ್ 2.5 months. ಅದು ಕೂಡೋವರೆಗೂ ಅಟ್ಲೀಸ್ಟ್ ಆ ಸ್ಕ್ರೂಸ್ ಎಲ್ಲ ಕೂತಿರ್ಬೇಕಲ್ಲ, ನಾವು ವೇಟ್ ಹಾಕಿ ಮತ್ತಲ್ಲೇನಾದರೂ ಆದರೆ. ಸೊ ಐ ಥಿಂಕ್ ದಟ್ ವಾಸ್ ದ ಮೋಸ್ಟ್ ಪೇನ್ಫುಲ್. ಅಂದರೆ ಪೇಯ್ನ್ ಇರಲಿಲ್ಲ, ಲಿಟ್ರಲಿ ಟಚ್ ವುಡ್, ಇಲ್ಲಿವರೆಗೂ ಆ್ಯಕ್ಚುಲಿ ಸರ್ಜರಿ ಆಗಿರೋ ಜಾಗದಲ್ಲಿ ಪೇಯ್ನ್ ಇಲ್ಲ. ಬಟ್ ದ ಮೋಸ್ಟ್ ಚಾಲೆಂಜಿಂಗ್ ಥಿಂಗ್ ವಾಸ್ ಬೀಯಿಂಗ್ ಎಟ್ ಹೋಮ್, ಬೀಯಿಂಗ್ ಅ ಕೌಚ್ ಪೊಟೇಟೊ. ಒಂದೇ ಜಾಗದಲ್ಲಿ ಕೂತಿರಬೇಕು. ಆ್ಯಂಡ್ ಐ ವಾಸ್ ನೆವರ್ ಅ ಪರ್ಸನ್ ಆಫ್ ಒಂದೇ ಜಾಗದಲ್ಲಿ ಕೂರೋ ಪರ್ಸನ್ನೇ ಅಲ್ಲ ನಾನು. ಮನೇಲಿದ್ರೂ ಗಾರ್ಡ್ನಿಂಗ್ ಮಾಡ್ತಾ ಇರ್ತೀನಿ, ಇಲ್ಲ ಏನೋ ಒಂದು ಅಡುಗೆ ಮಾಡೋದು, ಏನಾದರೂ ಒಂದು ಮಾಡ್ತಾ ಇರ್ತಿದ್ದೆ. ಬಟ್ ದ್ಯಾಟ್ ವಾಸ್ ದ ಮೋಸ್ಟ್ ಚಾಲೆಂಜಿಂಗ್ ಆ್ಯಂಡ್ ಮೆಂಟಲಿ ಡ್ರೈನಿಂಗ್ ಅಂತ ಹೇಳ್ಬೋದು. ಬಿಕಾಸ್ ಯು ಡಿಪೆಂಡೆಂಟ್ ಆನ್ ಸಮ್ ಒನ್. ಇಷ್ಟು ವರ್ಷ ಇಂಡಿಪೆಂಡೆಂಟ್ ಆಗಿದ್ದು ಇವಾಗ ಡಿಪೆಂಡ್ ಆಗಬೇಕು. ಆ್ಯಂಡ್ ಲಿಟ್ರಲಿ ಥ್ಯಾಂಕ್ ಗಾಡ್ ದ್ಯಾಟ್ ಮೈ ಹಸ್ಬೆಂಡ್ ಹ್ಯಾಡ್ ವರ್ಕ್ ಫ್ರಮ್ ಹೋಮ್. ಇಲ್ಲ ಅಂದರೆ ಐ ಥಿಂಕ್ ಊರಿಂದ ಯಾರನ್ನಾರು ಕರ್ಸ್ಕೋಬೇಕು, ಅವ್ರಿಗೂ ತೊಂದರೆ, ಆವಾಗ ಅಪ್ಪ ಅಮ್ಮಂಗೂ ತೊಂದರೆ, ಅಥವಾ ಇನ್ಲಾಸ್ಗೂ ತೊಂದರೆ. ಬಟ್ ಸಮ್ಹೌ ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಇದ್ದಿದ್ದರಿಂದ
ಹೀ ಟುಕ್ ಕೇರ್ ಆಫ್ ಮೀ. ಐ ಜಸ್ಟ್ ಟೋಲ್ಡ್ ಹಿಮ್, ಒಂದು 3-4 ತಿಂಗಳು ನೀವು ನೋಡ್ಕೊಳ್ಳಿ, ಆಮೇಲೆ ಲೈಫ್ ಲಾಂಗ್ ನಾನು ನೋಡ್ಕೊಂಡ್ಬಿಡ್ತೀನಿ. ಐ ನೋ ಇಟ್ಸ್ ಅಂದರೆ ಅವರಿಗೆಲ್ಲ ಪಾಪ ಹುಡುಗರಿಗೆ ಈ ಮನೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ಆ್ಯಂಡ್ ಈವನ್ ಹೀ ಈಸ್ ಬ್ರಾಟ್ ಅಪ್ ಇನ್ ಅ ಹೌಸ್ ವೇರ್ ದೇ ಆರ್ ಲಾಟ್ ಆಫ್ ಮೇಲ್. ಸೊ ಅವ್ರಿಗೆ ಎಲ್ಲ ಮನೇಲಿ ಸಿಗ್ತಾ ಇತ್ತು ಈಸಿಲಿ. ಆ್ಯಂಡ್ ಯುನೋ ಹೀ ಈಸ್ ಬ್ರಾಟ್ ಅಪ್ ಲೈಕ್ ದ್ಯಾಟ್. ಸೊ ನಮಗೆ ಅವಾಗ ಅವ್ರ ಹತ್ರ ಪಾಪ ಕೆಲಸ ಮಾಡಿಸ್ಬೇಕಲ್ಲ. ಆ್ಯಂಡ್ ಐ ಆಮ್ ಫ್ರಮ್ ಅ ಫ್ಯಾಮಿಲಿ ಆಲ್ಸೋ ವೇರ್ ಗಂಡನ ಹತ್ರ ಕೆಲಸ ಮಾಡಿಸ್ಬಾರ್ದು, ನೀನೇ ಮಾಡಬೇಕು ಎಲ್ಲ. ಬಟ್ ನಮ್ಮಿಬ್ರು ರ್ಯಾಪೋ ಇಸ್ ಡಿಫ್ರೆಂಟ್, ಅದು ಬೇರೆದು. ಬಟ್ ಈಗ ಕಂಪ್ಲೀಟ್ಲಿ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿದ್ದೀನಿ. ಆ್ಯಂಡ್ ಮನೆ ಇಡೀ ರೆಸ್ಪಾನ್ಸಿಬಿಲಿಟಿ ಅವರೇ ತೊಗೋಬೇಕು ಅಂದಾಗ ಪಾಪ ಅನ್ನಿಸ್ತಾ ಇತ್ತು ನನಗೆ ಅವರನ್ನು ನೋಡಿ. ಬಟ್ ಅವ್ರಿಗೆ ಅದೇ ಹೇಳಿದೆ, ಪ್ಲೀಸ್ 3 months ಯು ಟೇಕ್ ಕೇರ್ ಆಫ್ ಮೀ, ರೆಸ್ಟ್ ಹೋಲ್ ಲೈಫ್ ಐ ಆಮ್ ಗೋನಾ ಟೇಕ್ ಕೇರ್ ಆಫ್ ಯು ಪ್ಲೀಸ್ ಅಂತ ಹೇಳಿ. ಬಟ್ ಯಾಪೋತಿಂಗ್ ಅವರು ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಕೂಡ ಶೂಟಿಂಗಿಗೆ ಹೋಗಿದ್ದ ದಿವಸ ನನಗೆ ಯಾವುದೇ ರೀತಿ ತೊಂದರೆ ಆಗ್ಲಿಕ್ಕೆ ಬಿಡಲಿಲ್ಲ. ಆ್ಯಂಡ್ ಅದಕ್ಕೆ ಹೇಳಬೇಕು, ಕಾರ್ತಿಕ್ ಸರ್ ಪ್ರೊಡ್ಯೂಸರ್ ಆ್ಯಂಡ್ ಉಲ್ಲಾಸ್ ಭಟ್ ಹೂ ಇಸ್ ದ ಡಿರೆಕ್ಟರ್. ಸೊ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಕಾಗಲ್ಲ. ಬಿಕಾಸ್ ಐ ಥಿಂಕ್ ಎನಿ ಅದರ್ ಪಾತ್ರ ಐ ವುಡ್ ಹವ್ ಬಿನ್ ರಿಪ್ಲೇಸ್ಡ್. ಇಷ್ಟು ತಿಂಗಳು ಯಾರಿಗೂ ಬರೋಕ್ಕಾಗಲ್ಲ. ಗ್ರೀನ್ ಮ್ಯಾಟಲ್ಲಿ ಶೂಟ್ ಮಾಡಬೇಕು ಅಂದರೆ ಇಟ್ಸ್ ಅ ಬಿಗ್ ಥಿಂಗ್. ಹೌದು, ಸ್ಟೋರಿಗೆ ಎಫೆಕ್ಟ್ ಆಗುತ್ತೆ, ಇದು ಓವರ್ ಆಲ್ ಥಿಂಗಿಗೆ ಎಫೆಕ್ಟ್ ಆಗುತ್ತೆ. ನಾನು ಇಲ್ಲ, ಐ ವಿಲ್ ಆಲ್ಸೋ ಕೋಆಪ್ರೇಟ್ ಸಮ್ಹೌ, ನಿಮ್ಗಿದು ವರ್ಕೌಟ್ ಆಗುತ್ತೆ ಅಂದರೆ ಮಾಡೋಣ. ಬಟ್ ಆ ಟಾಕ್ ಇದೆಯಲ್ಲ ಆಫ್ ರಿಪ್ಲೇಸ್ಮೆಂಟ್ ನೆವರ್ ಕೇಮ್. ಬಟ್ ಆಡಿಯನ್ಸ್ ಯಾವಾಗ ನಾನು ಹೇಳ್ಕೊಂಡೆ ದಟ್ ನಾನು ಹಿಂಗೆ ಆಗಿದೆ, ಸ್ವಲ್ಪ ದಿವಸ ಸ್ವಲ್ಪ ಕಾಣಿಸ್ದೇ ಇರಬಹುದು, ಮಾಯ ಆಗ್ಬೋದು, ನನಗೆ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ, ಸ್ಟೋರಿಯಲ್ಲಿ ಚೇಂಜಸ್ ತರ್ಬೋದು ಅವರು ಅಂತ ಹೇಳಿದಾಗ, ಮ್ಯಾಮ್ ಪ್ಲೀಸ್ ನೀವೊಂದು ರಿಪ್ಲೇಸ್ ಆಗಕ್ಕೆ ಬಿಡಬೇಡಿ. ಆಲ್ರೆಡಿ ನಮ್ಮ ಸೀರಿಯಲಲ್ಲಿ ಆಲ್ರೆಡಿ 2 ಕ್ಯಾರೆಕ್ಟರ್ಸ್ನ ರಿಪ್ಲೇಸ್ ಮಾಡಾಗಿತ್ತು ಆ ಟೈಮಲ್ಲಿ. ಸೊ ಎಲ್ರಿಗೂ ಅದೊಂದೇ ಇತ್ತು, ಮ್ಯಾಮ್ ಪ್ಲೀಸ್ ನೀವು ರಿಪ್ಲೇಸ್ ಆಗಕ್ಕೆ ಬಿಡಲೇಬೇಡಿ ಮ್ಯಾಮ್ ಪ್ಲೀಸ್ ಅಂತ. ಲೈಕ್ ಇಲ್ಲ, ಅದು ನಾನು ಅಂದ್ಕೊಂಡಿಲ್ಲ, ಪ್ರೊಡಕ್ಷನ್ ಹೌಸು ಅಂದ್ಕೊಂಡಿಲ್ಲ, ಚಾನಲ್ಲು ಅಂದ್ಕೊಂಡಿಲ್ಲ, ಎವ್ರಿಬಡಿ ಈಸ್ ಕೋಆಪ್ರೇಟಿಂಗ್. ಸೊ ಐ ಡೋಂಟ್ ಥಿಂಕ್ ಇದು. ಸೊ ಅಫ್ಕೋರ್ಸ್ ಈಗ ನಾನು ಕೋಆಪ್ರೇಟ್ ಮಾಡಬೇಕಾಗತ್ತೆ. ಪೇಯ್ನ್ ಆಗ್ತಾಯಿತ್ತು, ಜಾಸ್ತಿ ಹೊತ್ತು ಕೂತ ತಕ್ಷಣ, ಕಾಲು ಕೆಳಗೆ ಇಟ್ಟ ತಕ್ಷಣ ಸ್ವೆಲಪ್ ಆಗ್ತಾಯಿತ್ತು. ಸೊ ಅದು ಚಾಲೆಂಜಸ್ ಆಯಿತು ಸ್ಟಾರ್ಟಿಂಗ್ ಇನಿಷಿಯಲಿ. ಬಟ್ ಅದರ್ ದೆನ್ ದ್ಯಾಟ್ ಮೆಂಟಲಿನೇ ಜಾಸ್ತಿ ಚಾಲೆಂಜಿಂಗ್ ಆಯಿತು ಫಿಸಿಕಲಿಗಿಂತ. ಒಂದೇ ಕಡೆ ಕೂರೋದು, ಮನೆಯಲ್ಲೇ ಇರಬೇಕು, ನಮ್ಗೆ ಹೊರಗೆ ಹೋಗಿ ಕೆಲಸ ಮಾಡೋ ಅಭ್ಯಾಸ, ಮನೆಯಲ್ಲೇ ಕೂರಬೇಕು ಅಂದಾಗ ದೋಸ್ ವರ್ ದ ಬಿಗ್ಗೆಸ್ಟ್ ಚಾಲೆಂಜಸ್. ಎಸ್. ಸೊ ರೀಲಲ್ಲಿ ನಾವು ನೋಡಿರೋ ಹಾಗೆ ನೀವು ತುಂಬ ಜೋರಾಗೇನು ಬಿದ್ದಿಲ್ಲ ಅಥವಾ ಜಾರಿಲ್ಲ. ಬಟ್ ಅದು ಹೇಗಾಯಿತು ಅಂತ ಏನಾದರೂ ಹೇಳಿದ್ರ? ಅದು ಆ್ಯಕ್ಚುಲಿ ಶೂಟಿಂಗಲ್ಲಿ ಆಗಿದ್ದು, ಬಟ್ ಶಾರ್ಟ್ ತೆಗಿಯೋ ಟೈಮಲ್ಲ. ಸೊ ಇಟ್ ವಾಸ್ ಶಾರ್ಟ್ ರೆಡಿ ಮ್ಯಾಮ್ ಅಂತ ಹಿಂದೆಯಿಂದ ಕರೆದ್ರು. ಆ್ಯಂಡ್ ವಿ ವರ್ ಆ್ಯಕ್ಚುಲಿ ಶೂಟಿಂಗ್ ಇನ್ ಗದ್ದೆಯಲ್ಲಿ ಪ್ರಾಪರ್ ಶೂಟಿಂಗ್ ನಡೀತಾ ಇದೆ. ಸೊ ನಮ್ಮ ಮುಂದೆ ದರ್ ಇಸ್ ಪ್ರಾಪರ್ ಗದ್ದೆಯಲ್ಲಿ ಅರ್ಧ ನೀರು ನಿಲ್ಲಿಸಿ ದರ್ ವಾಸ್ ಸಮ್ ರೇಸ್. ಶರತ್ ಅವ್ರ ಹೆಂಡ್ತಿನ ಎತ್ಕೊಂಡು ವಾಕ್ ಮಾಡಬೇಕು ಈ ಕೊಚ್ಚೆ ಗದ್ದೆಯಲ್ಲಿ. ಸೊ ಅದ್ರ ಪಕ್ಕ ಒಂದು ಸ್ಟೇಜ್ ಹಾಕಿದ್ರು. ಊರ್ ಕಡೆ ಗೊತ್ತಲ್ಲ ಹೆಂಗ್ ಸ್ಟೇಜಸ್ ಇರತ್ತೆ, ಮೆಟ್ಲಿರಲ್ಲ, ಡೈರೆಕ್ಟ್ ನೀವು ಕಾಲ್ ಕೆಳಗೆ ಇಡಬೇಕು. ಸೊ ಸ್ವಲ್ಪ ಎತ್ತರವಾದ ಜಾಗ. ಶಾರ್ಟ್ ರೆಡಿ ಮ್ಯಾಮ್ ಅಂತ ಹೇಳಿದ್ರು, ನಾವು ಅಲ್ಲಿ ಕೂತಿದ್ದೆ. ನಾನು ಟಚಪ್ ಎಲ್ಲ ಮಾಡ್ಕೊಂಡು, ಆ ವಿಡಿಯೋನು ನನ್ನ ಹತ್ರ ಇದೆ. ಜಸ್ಟ್ ಬಿಫೋರ್ ಫಾಲಿಂಗ್ ಯಾರೋ ತೆಗಿತಾ ಇದ್ರು. ಬಿಕಾಸ್ ನಾವು ತುಂಬ ತುಂಟಾಟ ಮಾಡ್ತಾ ಇದ್ವಿ ಅವತ್ತು. ಮೈಕ್ ಇತ್ತು, ಮೈಕಲ್ಲಿ ಏನೇನೋ ಕೀ ಕ್ಯಾ ಅಂತ ಮಾಡ್ತಾ ಇದ್ವಿ. ಸೌಂಡ್ಸ್ ಯಾರು ತೆಗಿತಿರ್ಬೋದು ಅಂತ ಗೆಸ್ ಮಾಡಲಿ ಅಂತ. ವಿ ವರ್ ಆ್ಯಕ್ಚುಲಿ ಹ್ಯಾವಿಂಗ್ ಫನ್, ಗದ್ದೆಯಲ್ಲಿ ಶೂಟಿಂಗ್ ಮಾಡ್ತಿದ್ದೀವಿ ಅಂತ. ದ ನೆಕ್ಸ್ಟ್ ಮೂಮೆಂಟ್ ಆ ಸ್ಟೇಜಿಂದ ನಾನು ಕಾಲು ಕೆಳಗಿಟ್ಟೆ, ಆ್ಯಂಕಲ್ ಟ್ವಿಸ್ಟ್. ಯಾಕಂದರೆ ಅಲ್ಲಿ 3 ಗಿಡ ಕಟ್ ಮಾಡಿದ್ದಾರೆ, ಬಟ್ ನೆಲದಿಂದ ಇಷ್ಟು ಬಿಟ್ಟಿದ್ದಾರೆ. ಓಕೆ, ಅದ್ರ ಮೇಲೆ ಕಾಲು ಲ್ಯಾಂಡ್ ಮಾಡಿದಾಗ ಟ್ವಿಸ್ಟ್ ಆಯಿತು. ಸೊ ದ ಹೋಲ್ ಬಾಡಿ ವೇಟ್ ಫೆಲ್ ಆನ್ ಮೈ ಆ್ಯಂಕಲ್. ಅಲ್ಲಿಗೆ ಕಟ್ ಆಯ್ತದು. ಓಕೆ. ಸೊ ಬಟ್ ತಕ್ಷಣ ಕೂತೆ, ಐ ರಿಯಲೈಸ್ ಸಮಥಿಂಗ್ ಇಸ್ ರಾಂಗ್. ಯಾಕಂದರೆ ನಂಗೆ ತುಂಬ ಆ್ಯಂಕಲ್ ಟ್ವಿಸ್ಟ್ ಆಗ್ತಾ ಇತ್ತು, ಬಟ್ ಇಟ್ ವಾಸ್ ಆಲ್ವೇಸ್ ಆನ್ ದ ರೈಟ್ ಲೆಗ್. ಆ್ಯಂಡ್ ನಾನು ತುಂಬ ಲಿಗಮೆಂಟ್ ತುಂಬ ಫ್ಲೆಕ್ಸಿಬಲ್ ಇದೆ ಅಂತ ನಾನು, ಬಿಕಾಸ್ ಆಲ್ ದಿಸ್ ಐ ಕ್ಯಾನ್ ಡೂ. ಫುಲ್ ಕೈಯೆಲ್ಲ ಫೋಲ್ಡ್ ಮಾಡಿ ಟಚ್ ಮಾಡಿ. ಸೊ ವಿ ಆರ್ ವೆರಿ ಫ್ಲೆಕ್ಸಿಬಲ್ ಅಂತ. ಇಂಥ ಫ್ಲೆಕ್ಸಿಬಲ್ ಇರೋರಿಗೆ ಇಂಥ ಆಕ್ಸಿಡೆಂಟ್ಸ್ ತುಂಬ ಕಾಮನ್ ಅಂತೆ. ಓಕೆ. ಬಟ್ ಬಿಕಾಸ್ ಇಟ್ ವಾಸ್ ಫ್ರಮ್ ಅ ಹೈಟ್, ಫುಲ್ ಬಾಡಿ ವೇಟ್ ಆಲ್ರೆಡಿ ಹೋಗಿದೆ. ಸೊ ಅಲ್ಲಿ ಬ್ಯಾಲೆನ್ಸ್ ಸಿಕ್ಕಿಲ್ಲ, ಫುಲ್ ಬಾಡಿ ವೇಟ್ ಬಿತ್ತು, ಕಟ್. ಓಕೆ. ಬಟ್ ಈ ಥರ ಕೆಲವೊಂದು ಆದಾಗ, ಅಂದರೆ ಸೀರಿಯಲ್ ಟೈಮಲ್ಲಿ ಅಥವಾ ಸೀರಿಯಲ್ ಆರ್ಟಿಸ್ಟ್ಗೆ ಆದಾಗ
ಎಲ್ಲರೂ ಹೇಳ್ಕೊಳ್ಳಲ್ಲ, ಅಂದ್ರೆ ಹೆಲ್ತ್ ಇರ್ಬೋದು ಅಥವಾ ಬೇರೆ ವಿಷಯ ಇರ್ಬೋದು. ಬಟ್ ವೈ ವಿಸ್ ದಟ್? ಅಂದ್ರೆ ನೀವು ಕಾಣಿಸ್ಕೊಳ್ದೆ ಇರ್ಬೋದು ಅನ್ನೋ ಥಾಟ, ಅಥವಾ ಯಾಕೆ ನೀವು ಇನ್ಸ್ಟಾದಲ್ಲಿ ಹಾಕೋಣ ಅನ್ನೋ ಥಾಟ್ ಯಾಕೆ ಬಂತು? ಐ ಥಿಂಕ್ ಬಿಕಾಸ್ ದೇ ಹ್ಯಾವ್ ಬೀನ್ ಸೋ ಏನು ಹೇಳ್ತಾರೆ, ಅಷ್ಟೊಂದು ಪ್ರೀತಿ ಕೊಡ್ತಿರ್ಬೇಕಾದ್ರೆ ಐ ಥಿಂಕ್ ಐ ಫೆಲ್ಟ್ ಇಟ್ ವಾಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಇನ್ಫಾರ್ಮ್ ದೆಮ್. ಬಿಕಾಸ್ ಅವ್ರು ಕಾನ್ಸ್ಟೆಂಟ್ಲಿ ಹೇಗಿದ್ದೀರಾ, ಅಥವಾ ನೀವು ಯಾಕೆ ಜಾಸ್ತಿ ಕಾಣಿಸ್ಕೊಳ್ತಿಲ್ಲ, ಈ ಹೋದ ಎಪಿಸೋಡ್ಸಲ್ಲಿ ನೀವು ಜಾಸ್ತಿ ಬರಲೇ ಇಲ್ಲ, ಜಾಸ್ತಿ ಬರೆಯೋಕ್ಕೆ ಹೇಳಿ ನಿಮಗೆ. ಸೊ ಸಚ್ ಥಿಂಗ್ಸ್ ವೆನ್ ದೇ ಆರ್ ಫಾಲೋಯಿಂಗ್ ಇಟ್ ಅಪ್ ಸೋ ಮಚ್, ಐ ಥಾಟ್ ಪರ್ಸ್ನಲಿ ಆಲ್ಸೋ ನನ್ನ ಪರ್ಸ್ನಲ್ ಲೈಫಲ್ಲಿ ಏನು ನಡೀತಿದೆ ಅದನ್ನು ಇನ್ಫಾರ್ಮ್ ಮಾಡಬೇಕು. ಬಿಕಾಸ್ ಈಗ ಇನ್ನು ಮುಂದೆ ಸ್ಟೋರೀಸ್ ವಿಲ್ ಬಿ ವಿತ್ ಆಲ್ ದ ವಾಕರ್ ಅಥವಾ ಈ ಸ್ಟಿಕ್ ಜೊತೆಗೆ, ಹಂಗಿರ್ಬೇಕಾದ್ರೆ ಸಡನ್ ಅವ್ರಿಗೆ ಶಾಕ್ ಆಗಬೇಕು. ಲೆಟ್ ಮೀ ಕೀಪ್ ಇಟ್ ಇನ್ಫಾರ್ಮ್ಡ್, ಎಲ್ಲರೂ ಮೆಂಟಲಿ ಪ್ರಿಪೇರ್ ಆಗಲಿ ದಟ್ ಸ್ವಲ್ಪ ಟೈಮ್ ಗೊತ್ತಿಲ್ಲ ಸ್ಟೋರಿಯಲ್ಲೂ ಚೇಂಜಸ್ ಮಾಡಿ ನನ್ನ ಪಾತ್ರ ಸ್ವಲ್ಪ ಕಮ್ಮಿ ಮಾಡಿ, ಸೊ ದಟ್ ನನಗೂ ಒಂದು ರಿಕವರಿ ಟೈಮ್ ಕೊಡ್ತಾರೆ ಅಂತ. ಬಿಕಾಸ್ ಯು ನೆವರ್ ನೋ, ಸ್ಟಾರ್ಟಿಂಗಲ್ಲಿತ್ತು ಹೆಂಗೆ ಇದನ್ನು ತೊಗೊಂಡು ಹೋಗ್ತಾರೆ ಅಂತ ನನಗೂ ಐಡಿಯಾ ಇರಲಿಲ್ಲ. ಬಟ್ ಐ ಫೆಲ್ಟ್ ಐ ಶುಡ್, ಅದು ತುಂಬ ಟೈಮ್ ಸರ್ಜರಿ ಆಗಿ ಆಲ್ಮೋಸ್ಟ್ ಒನ್ ಫ್ಯೂ ಡೇಸ್ ಆದಮೇಲೆ ನಾನು ಇನ್ಫಾರ್ಮ್ ಮಾಡಿದೆ. ಬಟ್ ಐ ಫೆಲ್ಟ್ ಐ ಶುಡ್ ಇನ್ಫಾರ್ಮ್, ಬಿಕಾಸ್ ಅಷ್ಟು ಸಪೋರ್ಟ್ ಸಿಗ್ತಿದೆ ಅಂದಮೇಲೆ ಅವ್ರಿಗೂ ಇನ್ಫಾರ್ಮ್ ಮಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ನಿಸ್ತು. ಸೊ ದಟ್ಸ್ ವೈ ಐ ಡಿಡ್ ದ್ಯಾಟ್. ಎಸ್. ಸೊ ಈಗ ಹಿಂದಿ ಸೀರಿಯಲ್ ಬಗ್ಗೆ ಮಾತಾಡೋಣ. ಆಶಾಯೇ ಹೇಗೆ ಬಂದಿದ್ದು ಆ್ಯಂಡ್ ಆ ಆಫರ್ ಪ್ರಾಜೆಕ್ಟ್ ಬಂದಿದ್ದು ಹೇಗೆ, ಜೊತೆಲಿ ಅಲ್ಲಿ ಆ ಪಾತ್ರಕ್ಕೆ ರೆಸ್ಪಾನ್ಸ್ ಹೇಗಿತ್ತು? ಅಗೇನ್ ಇಟ್ ವಾಸ್ ವಿತ್ ದ ಸೇಮ್ ಪ್ರೊಡಕ್ಷನ್ ಹೌಸ್. ಸ್ಟೋರಿನ ಅವರು ಬಾಂಬೆಯಿಂದ ಔಟ್ಸೋರ್ಸ್ ಮಾಡಿದರು. ಸೊ ಸೇಮ್ ನಾನು ಯಾರ ಜೊತೆ, ಯಶೋದೆ, ನಾನಿನ್ನ ಬಿಡಲಾರೆ ಆನ್ ಕಲರ್ಸ್ ಸೂಪರ್, ಅವ್ರ ಜೊತೆ ಮಾಡಿದ್ನು, ದ ಸೇಮ್ ಅವ್ರಿಗೆ ಬಂದಿತ್ತು. ಆ್ಯಂಡ್ ಅವರು ಇನಿಷಿಯಲಿ ನಾನು ಐ ಡೋಂಟ್ ಥಿಂಕ್ ಐಲ್ ಬಿ ಏಬಲ್ ಟು ಡೂ ಇಟ್ ಅಂತ ನಾನು ಬ್ರೇಕ್ ತೊಗೊಂಡಿದ್ದೆ. ಸೇಮ್ ಟೈಪ್ ಪಾತ್ರ ಬರ್ತಾ ಇದೆ, ನಾನು ಅದು ಬೇರೆ ಕಾಸ್ಟ್ ಆಗಿತ್ತು ಅವ್ರದ್ದು. ಬಟ್ ಒನ್ ಡೇ ಶೂಟಿಂಗ್ ಮಾಡಿದಾರೆ, ಅವ್ರಿಗೆ ಗೊತ್ತಾಗಿದೆ ದಟ್ ಅವರು ಅಟ್ಲೀಸ್ಟ್ ಲೀಡ್ಸ್ಗೆ ಕರೆಕ್ಟಾಗಿ ಹಿಂದಿ ಗೊತ್ತಿರಬೇಕು, ಇಲ್ಲಾಂದರೆ ಫುಲ್ ಎಲ್ಲ ಇದು ಹೋಗುತ್ತೆ ಅಂತ. ಸೊ ಕಿರಣ್ ರಾಜ್ ವಾಸ್ ಆಲ್ರೆಡಿ ಫ್ಲೂಯೆಂಟ್. ಸೊ ನನಗೆ ಆಮೇಲೆ ಒನ್ ಡೇ ಅವ್ರಿಗೆ ಶೂಟಿಂಗ್ ಆಡಿ ಆಮೇಲೆ ಗೊತ್ತಾಗಿದೆ ದ ಚಾಲೆಂಜಸ್. ಅವ್ರಿಗೂ ಹೊಸದಲ್ಲ, ಸೊ ಅವ್ರಿಗೂ ಗೊತ್ತಿರಲಿಲ್ಲ. ಸೊ ನನಗೆ ಬಂದಾಗ ನೀವು ಹಿಂದಿ ಚೆನ್ನಾಗಿ ಮಾತಾಡ್ತೀರಾ ಅಂತ ಗೊತ್ತು, ಇದನ್ನು ನೀವೇ ಮಾಡಿಕೊಡ್ಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ನಮಗೆ, ನಾವು ಆಲ್ರೆಡಿ ನುಗ್ಗಿಬಿಟ್ಟಿದ್ದೀವಿ ಇದರಲ್ಲಿ ಅಂತ. ವೆನ್ ಪ್ರೊಡಕ್ಷನ್ ಹೌಸ್ ರಿಕ್ವೆಸ್ಟ್ ದೆನ್ ಐ ವಾಸ್ ಲೈಕ್ ಓಕೆ, ಐ ಥಿಂಕ್ ಐ ಶುಡ್ ಗೆಟ್ ಇನ್ ಟು ಇಟ್ ಅಂತ. ಆ್ಯಂಡ್ ಆವಾಗ ಅನ್ನಿಸ್ತು ಇದೆ ಇಟ್ಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಲ್ಲ, ಆರ್ಮಿಗೆ ಹೋಗೋಕ್ಕೆ. ಸೊ ಆಲ್ ದೀಸ್ ರನ್ನಿಂಗ್, ಬೇರೆ ಬೇರೆ ಮೌಂಟೇನ್ಸಿಗೆ ಹೋಗ್ತಾ ಇದ್ವಿ ನಾವು ಶೂಟಿಂಗ್ ಮಾಡೋದಕ್ಕೆ, ಕೆರೆ ಹತ್ರ ಆ್ಯಂಡ್ ಆಲ್. ಸೊ ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಯಾ ಆ ಪಾತ್ರಕ್ಕೆ ಐ ಫೆಲ್ಟ್ ಅಫ್ಕೋರ್ಸ್ ಆವಾಗ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೆ. ನನಗೆ ಅವಾಗ ಅನ್ನಿಸ್ತಾ ಇತ್ತು ಆ್ಯಕ್ಚುಲಿ ಐ ಆಮ್ ನಾಟ್ ಫಿಸಿಕಲಿ ಫಿಟ್. ಆರ್ಮಿ ಅವ್ರದ್ದು ಚಾಲೆಂಜಸ್ ನನಗೆ ಅವಾಗ ಗೊತ್ತಾಯಿತು, ಎಷ್ಟು ಅವರು ಇದು ಏನು ಅವ್ರದ್ದು ಸೆಷನ್ಸ್ ಇರತ್ತೆ, ರನ್ನಿಂಗ್ಸ್ ಇರತ್ತೆ. ನಾವು ಅನ್ಸುತ್ತೆ ಹೊಡೆದ್ಬಿಟ್ಟರೆ ನಮಗೆ ಸುಸ್ತಾಗ್ತಾಯಿತ್ತು. ಅವಾಗ ಅನ್ನಿಸ್ತಾ ಇತ್ತು ಇಂಡಿಯನ್ ಆರ್ಮಿ ಅಥವಾ ಆರ್ಮಿ ಪೀಪಲ್, ಸಲ್ಯೂಟ್ ಟು ದೆಮ್, ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ. ಸೊ ಅದ್ರ ಬಗ್ಗೆ ನಮ್ಗೆ ಜಾಸ್ತಿ ಗೊತ್ತಿರಲಿಲ್ಲ ಹೌ ದೇರ್ ಲೈಫ್ ಇಸ್ ಅಂತ. ಸೊ ಆರ್ಮಿ ಬಗ್ಗೆ ತಿಳ್ಕೊಳಕ್ಕೆ ಸಿಕ್ತು ನನಗೆ. ಆ್ಯಂಡ್ ಆರ್ಮಿ ಅಲ್ಲಿ ಹೋಗಬೇಕಾದಾಗ ಅವರ ಫ್ಯಾಮಿಲೀಸ್ ಏನೇನು ಚಾಲೆಂಜಸ್ ಫೇಸ್ ಮಾಡ್ತಾರೆ. ಒಂದು ಮಗಳನ್ನ ಆರ್ಮಿಗೆ ಕೊಡೋದು ಅಂದರೆ ಯು ನೆವರ್ ನೋ ವಾಟ್ ಈಸ್ ಶಿ ಗೋಯಿಂಗ್ ಟು ಫೇಸ್. ಮನೆಗೆ ವಾಪಸ್ ಬರ್ತಾರಾ ಇಲ್ಲ ಅಂತಲೂ ಗೊತ್ತಿಲ್ಲ ಯುದ್ಧಕ್ಕೆ ಹೋದ್ಮೇಲೆ. ಸೊ ಬಟ್ ಆ ಇದು ಏನೋ ದೇಶದ ಮೇಲೆ ಒಂದು ಪ್ರೀತಿ ಇದೆಯಲ್ಲ, ಅದು ಅವಾಗ ಮಾತ್ರ ಕಾಣಿಸ್ತಿರತ್ತೆ. ಅವೆಲ್ಲ ನಮಗೆ ಹೊಸದು. ಸೊ ಆಲ್ ದೋಸ್ ಐ ಗಾಟ್ ಟು ನೋ. ಆ್ಯಂಡ್ ಯಾ, ಅದೊಂಥರ ಡಿಫ್ರೆಂಟ್ ಅಟ್ಮಾಸ್ಫಿಯರ್ ಹಿಂದಿ ಅವ್ರ ಜೊತೆ ಶೂಟಿಂಗ್ ಮಾಡೋದು, ಅವ್ರ ಕಲ್ಚರೇ ಬೇರೆ. ಸೊ ವಿ ಎಂಜಾಯ್ಡ್ ದ್ಯಾಟ್. ಆ್ಯಂಡ್ ಅಫ್ಕೋರ್ಸ್ ಮೀ ಆ್ಯಂಡ್ ಕಿರಣ್ ಶಾರ್ಟ್ ಕಟ್ ಅಂತ ಪಾತ್ರ ಅಂತೂ ಸಖತ್ತಾಗಿತ್ತು. ಇಬ್ಬರು ಮದುವೆ ಆದಮೇಲೂ ಇಟ್ ವಾಸ್ ಟು ಬಿ ತೂತು ಮೇಮೆ, ಅಂದರೆ ಯಾವಾಗಲೂ ಜಗಳ ಆಡೋದು, ಒದಿಯೋದು, ನಾನು ಒದ್ದು ಬೆಡ್ಡಿಂದ ಕೆಳಗೆ ಹಾಕೋದು, ಅವ್ರು ನನ್ನ ಬಾತ್ರೂಮಲ್ಲಿ ಲಾಕ್ ಮಾಡೋದು, ಬರೀ ಜಗಳ ಆಡೋವಂಥದ್ದೇ ಇರ್ತಾಯಿತ್ತು. ಸೊ ದ್ಯಾಟ್ ಈಸ್ ಈವನ್ ಮೋರ್ ಫನ್. ಅವಾಗ ಬರೀ ಈ ರೊಮ್ಯಾನ್ಸ್ ಬದಲು ನಮ್ಮದು ಹಂಗೆ ಹೋಗ್ತಾ ಇತ್ತು, ಯಾವಾಗ ನೋಡಿದ್ರು ಕಿತ್ತಾಡೋ ಅಂತ ಕಪಲ್ ಅಲ್ಲಿ. ಯಾ, ಓಕೆ. ಸೊ ನೀವಾಗಲೇ ನಾನಿನ್ನ ಬಿಡಲಾರೆ ಮಾಡುವಾಗಲೇ ನಿಮಗೆ ಆಫರ್ಸ್ ಬರ್ತಾ ಇತ್ತು ಹಿಂದಿಲಿ ಅಂತ ಹೇಳ್ತಾ ಇದ್ರಿ. ಸೊ ಈ ಸೀರಿಯಲ್ ನಂತರ ಹಿಂದಿ ಬೇರೆ ಬೇರೆ ಸೀರಿಯಲ್ಗಳ ಆಫರ್ಸ್ ಬಂತು ಆ್ಯಂಡ್ ಅದನ್ನು ನೀವು ತಗೊಳ್ಳಿಲ್ಲ ಅಂತಲೂ ಹೇಳ್ತಾ ಇದ್ರಿ. ಸೊ ಅಲ್ಲಿ ಯಾವುದಾದ್ರೂ ಕಥೆ ಇಷ್ಟ ಆಗಿದ್ದು ಅಥವಾ? ಇಲ್ಲ, ಕತೆ ಹೇಳೋಕ್ಕೆ ನಾನು ಬಿಡಲಿಲ್ಲ. ಬಿಕಾಸ್ ನಾನು ಬಂದ ತಕ್ಷಣ ನನಗೆ ಏನು ಹೇಳ್ತಾರೆ, ನನಗೆ ರೀಲೊಕೇಶನ್ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್
ಇಂಡಸ್ಟ್ರಿಗೆ ಬಿಟ್ಟಿದ್ದೆ ದೊಡ್ಡದು ನನ್ನ ಪೇರೆಂಟ್ಸ್. ಸೊ ಸೀರಿಯಲ್ ಮಾಡಿಕೊಂಡು ಸೀರಿಯಲ್ ಮಾಡ್ಕೊಂಡು ಆರಾಮಾಗಿರು. ಸೊ ಆಲ್ರೆಡಿ ನಾನು ನನಗೇನೆ ಒಂದು ಬೌಂಡ್ರಿ ಹಾಕೊಂಡ್ಬಿಟ್ಟಿದೆ. ವಿತ್ ಗ್ರೇಟ್ ಡಿಫಿಕಲ್ಟಿ ಅಪ್ಪ ಅಮ್ಮ ಕಳಿಸಿದ್ದಾರೆ ಅಂದರೆ ಐ ಶುಡಂಟ್ ಗೋ ಬಿಯಾಂಡ್. ಅವ್ರ ಮಾತು ಮೀರಿ ನಾನೇನು ಮಾಡಬಾರ್ದು. ಫಸ್ಟ್ ಅವ್ರ ಮನಸ್ಸನ್ನ ಗೆಲ್ಲೋಣ, ಆಮೇಲೆ ನೋಡೋಣ ಅಂತಲೇ ಇದ್ದೆ. ಆವಾಗಲೂ ತುಂಬ ಫಸ್ಟ್ ಸೀರಿಯಲ್ ಆದ ತಕ್ಷಣ ತುಂಬ ಮೂವಿ ಆಫರ್ಸ್ ಕೂಡ ಬಂದಿತ್ತು. ಬಟ್ ಅಗೇನ್ ಅದೇ ಈ ಬಿಟ್ಟಿದ್ದೇ ದೊಡ್ಡದು. ಇನ್ನು ನಾನು ಮೂವಿ ಅಂತ ಹೇಳಿದ್ರೆ ಅವ್ರು ಗ್ಯಾರಂಟಿ ನೋ ಅಂತಾರೆ. ಅದಕ್ಕೆ ತಲೆಗೆ ಹಾಕೋತಾ ಇರಲಿಲ್ಲ ನಾನು. ಈಗ ಇಂಥ ಅವಕಾಶ ಬಿಡ್ತೀನ ಅಂದಾಗ ಜಾಸ್ತಿ ಬೇಜಾರಾಗತ್ತೆ. ಸೊ ಏನು ಮಾಡ್ತಾ ಇದ್ದೆ, ಕತೆನೇ ಕೇಳೋಕೆ ಹೋಗ್ತಾ ಇರಲಿಲ್ಲ. ಆಸೆ ಬಂದ್ಬಿಟ್ರೆ ಆಮೇಲೆ ಬೇಜಾರಾಗತ್ತಲ್ಲ, ಹೋಗೋಕ್ಕಾಗಲ್ಲ ಅಂತ. ಕತೆನೇ ಇಲ್ಲ, ಐ ಆಮ್ ಸಾರಿ, ನನಗೆ ಇವಾಗ ಸದ್ಯಕ್ಕೆ ಸೀರಿಯಲ್ ಮಾತ್ರ ಅಲೌಡ್, ಸೊ ಸೀರಿಯಲ್ಲೇ ಮಾಡ್ಕೊಂಡು ಹೋಗ್ತೀನಿ. ಅಗೇನ್ ಹಿಂದಿ ಆಫರ್ ಬಂದಾಗ ಐ ಆಮ್ ಸಾರಿ, ನಾನು ಬೆಂಗಳೂರಲ್ಲೇ ಇರಬೇಕು, ನನ್ನ 15-20 ದಿವಸಕ್ಕೆ ಇಲ್ಲಿ 15 ದಿವಸ ಅಲ್ಲಿ 15 ದಿವಸ ಮಾಡೋಕ್ಕಾಗಲ್ಲ, ಸೊ ಸಾರಿ ಅಂತಲೇ ಹೇಳ್ತಾ ಇದ್ದೆ. ಕತೆ ಕೇಳೋಕ್ಕೆ ಹೋಗ್ತಾ ಇರಲಿಲ್ಲ. ಆಸೆ ಉಟ್ಬಿಟ್ರೆ ಆಮೇಲೆ ಡಿಸಪಾಯಿಂಟ್ ಆಗುತ್ತಲ್ಲ, ಸೊ ಬೇಡ ಅಂತ ಹೇಳಿ ಐ ವಾಸ್ ವೆರಿ, ಏನು ಹೇಳ್ತಾರೆ, ವಿಲ್ ಪವರ್ ಸ್ಟ್ರಾಂಗ್ ಇಟ್ಕೊಂಡಿದ್ದೆ. ಸಿಕ್ಕಿದ್ದನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಅಷ್ಟೇ. ಸೊ ಜಬರ್ದಸ್ತ್ ಶಂಕರ ನಿಮ್ಮ ತುಳು ಸಿನಿಮಾ. ಹೌದು. ಸೊ ಈ ಸಿನಿಮಾದ ಮೂಲಕ ಸಿಲ್ವರ್ ಸ್ಕ್ರೀನ್ಗೆ ಎಂಟ್ರಿ ಕೊಟ್ರಿ. ಹಾಗೆ ತುಳು ರಂಗಭೂಮಿಯಲ್ಲಿ ಒಂದು ದೊಡ್ಡ ಹೆಸರು ದೇವದಾಸ್ ಕಾಪಿಕಾಡ್ ಅವರ ಹೆಸರು. ಸೊ ಅವರೇ ನಿಮ್ಮನ್ನ ಪಾತ್ರಕ್ಕೆ ಆಯ್ಕೆ ಮಾಡಿದ್ದ? ಹೌದು, ಯಾಕಂದ್ರೆ ದೇವದಾಸ್ ಕಾಪಿಕಾಡ್ ಸರ್ ಮಗ ಅರ್ಜುನ್ ಕಾಪಿಕಾಡ್ ಅವರು ನನ್ನ ಸ್ಕೂಲಲ್ಲಿ ಸೀನಿಯರ್ ಆಗಿದ್ರು. ಓಕೆ. ಸೊ ಆವಾಗ ಅಫ್ಕೋರ್ಸ್ ಅವ್ರಿಗೆ ಆಲ್ರೆಡಿ ಇಂಡಸ್ಟ್ರಿ ಬಗ್ಗೆ ಗೊತ್ತಿತ್ತು, ಬಿಕಾಸ್ ಹಿಸ್ ಫಾದರ್ ವಾಸ್ ಆಲ್ರೆಡಿ ಇನ್ ದ ಇಂಡಸ್ಟ್ರಿ. ಬಟ್ ನನಗೆ ಅವಾಗ ಇದಿರಲಿಲ್ಲ. ಬಟ್ ಅವ್ರಿಗೆ ನನ್ನ ನೋಡಿ ನೆನಪು. ಸೊ ಅವರು ಸೀರಿಯಲ್ಸಲ್ಲೆಲ್ಲ ನೋಡಿದಾಗ ಹೇ ನಮ್ಮ ಫೀಲ್ಡ್ಗೆ ಬಂದ್ಲು ಇವಳು ಅನ್ನೋ ಥಾಟ್ ಅವರಿಗಿತ್ತು. ಆ್ಯಂಡ್ ವೆನ್ ಅವರು ಒಂದು ಡಿಫ್ರೆಂಟ್ ಆಗಿರೋ ಸ್ಟೋರಿನ ತರಬೇಕು ಅಂತ ಅನ್ಕೊಂಡ್ರು ಅವರು. ಮೇಜರ್ಲಿ ಬಿಕಾಸ್ ತುಳು ಇಂಡಸ್ಟ್ರಿ ಇಸ್ ಕಂಪ್ಲೀಟ್ಲಿ ಇಂಟು ಕಾಮಿಡಿ. ಅಲ್ಲಿ ಕಾಮಿಡಿನೇ ರನ್ ಆಗೋದು. ಬಟ್ ಈ ಸತಿ ದೇ ವಾಂಟೆಡ್ ಟು ಬ್ರಿಂಗ್ ಅ ಲಿಟಲ್ ಸ್ಟೋರಿ, ಸ್ವಲ್ಪ ಡ್ರಾಮಾ, ಇಮೋಷನ್ಸ್ ಜೊತೆ ಆಟಾಡೋ ಇದು. ಸೊ ಅವರು ಅಂಥ ವಿಭಿನ್ನ ಪಾತ್ರ ತರಬೇಕಾದ್ರೆ ದೇರ್ ವಾಸ್ ಒನ್ ಪರ್ಟಿಕ್ಯುಲರ್ ರೋಲ್ ವಿಚ್ ಹ್ಯಾಡ್ ಅ ಲಾಟ್ ಆಫ್ ಇಮೋಷನಲ್ ಡಿಸ್ಪ್ಲೇ ರಾದರ್ ದೆನ್ ಮಾತ್ಕಿಂತ ಜಾಸ್ತಿ ಫೇಶಿಯಲ್ ಆಗಿರಲಿ, ತುಂಬ ಚಾಲೆಂಜಿಂಗ್ ರೋಲ್ ಇತ್ತದು. ಸೊ ಆವಾಗ ಅರ್ಜುನ್ ಕಾಪಿಕಾಡ್ ಅವರು ಹೀ ಟೋಲ್ಡ್ ಹಿಸ್ ಡ್ಯಾಡ್, ನನಗೆ ಈ ಪಾತ್ರಕ್ಕೆ ನೀ ತಾನೇ ಬೇಕು, ಶಿ ಇಸ್ ಮೈ ಜೂನಿಯರ್, ಬಟ್ ಸ್ಕ್ರೀನ್ ಪ್ರೆಸೆನ್ಸ್ ನೋಡ್ತಾ ಇದ್ದೀನಿ, ಇದಕ್ಕೆ ಐ ಥಿಂಕ್ ಶಿ ವಿಲ್ ಬಿ ದ ಬೆಸ್ಟ್ ಪರ್ಸನ್ ಟು ಆ ಇಮೋಷನ್ಸ್ನ ಹಾಕೋದಕ್ಕೆ, ತುಂಬೋದಕ್ಕೆ ಶಿ ಇಸ್ ದ ಪರ್ಫೆಕ್ಟ್ ಪರ್ಸನ್ ಅಂತ. ಸೊ ಹಾಗಾಗಿ ಅದು ಡೈರೆಕ್ಟ್ ಹೀ ಕಾಂಟ್ಯಾಕ್ಟೆಡ್ ಮೀ. ಅಪ್ಪ ಹೇಳ್ತಿದ್ದಾರೆ ನೀನು ಮಾಡಬೇಕು, ಯು ಶುಡ್ ಡೂ ಇಟ್ ಅಂತ. ಐ ವಾಸ್ ಲೈಕ್ ಓಕೆ, ಇಫ್ ಇಟ್ಸ್ ಅ ಚಾಲೆಂಜಿಂಗ್ ರೋಲ್. ನಂಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ, ಅಂದರೆ ಬೇಸಿಕ್ಸ್ ಬರುತ್ತೆ ಅಷ್ಟೇ, ಮಿಕ್ಕಿದ್ದು ನೀವು ಹೇಳ್ಕೊಡ್ಬೇಕಂದ್ರೆ ಅಂದೇನು ಚಿಲ್ ಕಮ್ ಅಂದರು. ಸರಿ ಅಂತ ಹೇಳಿ ದಟ್ ವಾಸ್ ಮೈ ಫಸ್ಟ್ ಮೂವಿ. ಸೊ ಅಗೇನ್ ಅಲ್ಲಿ ತಂದೆ ತಾಯಿ ರೆಸ್ಪಾನ್ಸ್ ಹೇಗಿತ್ತು? ಮೂವಿ ಅಂದಿದ ತಕ್ಷಣ ಆಲ್ರೆಡಿ ನೀವು ಸೀರಿಯಲ್ ಅಲ್ಲಿ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಂಡಿದ್ರಿಂದ ತಕ್ಷಣ ಓಕೆ ಅಂದ್ರ? ಅವರು ಒಂದು 2 ಸೀರಿಯಲ್ ಆದ್ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಬರಕ್ ಶುರು ಆಯ್ತು ಪೇರೆಂಟ್ಸ್. ಆ್ಯಂಡ್ ಅಫ್ಕೋರ್ಸ್ ಎಲ್ಲ ಕಡೆ ಎಲ್ಲ ಊರಿನವರೆಲ್ಲ ರೆಕಗ್ನೈಸ್ ಮಾಡ್ತಿದ್ದಾರೆ, ಏನ್ ಈ ಥರ ತಂದೆ ತಾಯಿ ಹೋಗ್ತಿದ್ದಾರೆ. ಅಥವಾ ನಮ್ಮಮ್ಮ ಅಂತೂ ಪೇಟೆಲೆಲ್ಲ ಯಶೋದಮ್ಮ ಅಂತಾನೆ ಫೇಮಸ್ ಆಗಿಬಿಟ್ಟಿದ್ರು. ಯಶೋರಮ್ಮ, ಸೊ ಯಶೋದಮ್ಮ ಅಂತ ಹೇಳ್ಬಿಟ್ಟೇನೆ. ಸೊ ಇಟ್ ವಾಸ್ ಆಲ್ರೆಡಿ ಪ್ರೌಡ್ ಫೀಲಿಂಗ್ ಫಾರ್ ದೆಮ್. ಸೊ ಅವಾಗ ದೇವದಾಸ್ ಕಾಪಿಕಾಡ್ ಸರ್ದು ಆಲ್ರೆಡಿ ನಾಟಕಗಳು ತುಂಬ ಫೇಮಸ್. ಸೊ ಅದು ಊರಲ್ಲೂ ನಾಟಕಗಳು ನಡೆಯುತ್ತೆ, ನಮ್ಮೂರಲ್ಲೂ ಕುಂದಾಪುರದಲ್ಲೂ ನಾಟಕಗಳೆಲ್ಲ ನಡೆಯುತ್ತೆ. ಸೊ ಅವ್ರ ಹೆಸರು ಆಲ್ರೆಡಿ ತಂದೆಯವ್ರಿಗೆ ಗೊತ್ತಿತ್ತು. ಸೊ ಓಕೆ, ಊರಿನವರು ಅದೊಂದಿರತ್ತಲ್ಲ, ಯಾವತ್ತು ಊರಿನವರು ಅಂದಮೇಲೆ ನಂಬಿಕೆ ಜಾಸ್ತಿ. ಸೊ ಅದು ಹಾಗಾಗಿ ಹಿ ಸೆಡ್ ಗೋ ಹೆಡ್. ಐ ಸೆಡ್ ನಾನು ಕೇಳಬೇಕಪ್ಪ ನಿಮ್ಮ ಹತ್ರ, ಇದನ್ನು ಮಾಡ್ಲಾ ಬೇಡ? ಇಲ್ಲ ಅವರಲ್ವಾ ದೇವದಾಸ್ ಕಾಪಿಕಾಡ್ ಸರ್ದಲ್ವಾ, ಮಾಡು ಅಂತ. ಸೊ ಅಲ್ಲೇನು ಚಾಲೆಂಜ್ ಆಗಲಿಲ್ಲ. ಅವ್ರು ದೇವರ್ ಲೈಕ್ ಓಕೆ. ಆ್ಯಂಡ್ ಮೂವಿಗೆ ಸಹ ನಾನು ಕರ್ಕೊಂಡು ಹೋದೆ, ಬಿಕಾಸ್ ನಮ್ಮ ಮನೆಯಲ್ಲಿ ಚೈಲ್ಡ್ಹುಡ್ಡಿಂದ ಟಿ ವಿ ಆನ್ ಆಗೋದೆ ನ್ಯೂಸ್ಗೆ, ಕ್ರಿಕೆಟಿಗೆ. ಓಕೆ. ಸೊ ಬಿಕಾಸ್ ತಂದೆಯವರ ತಂದೆ ಹಿ ವಾಸ್ ಅ ಪ್ರಿನ್ಸಿಪಲ್, ಸ್ಕೂಲ್ ಪ್ರಿನ್ಸಿಪಲ್. ಸೊ ಆಫ್ ಕೋರ್ಸ್ ಸ್ಟ್ರಿಕ್ಟ್. ಸೆಕೆಂಡ್ ಅಪ್ಪ ಬ್ಯಾಂಕರ್ ಪ್ಲಸ್ ಹಿ ಈಸ್ ಅ ಸ್ಪೋರ್ಟ್ಸ್ ಮ್ಯಾನ್. ಸೊ ಮನೇಲಿ ಟಿ ವಿ ಆನ್ ಆಗದೆ ನ್ಯೂಸಿಗೆ, ಸ್ಪೋರ್ಟ್ಸಿಗೆ. ಸೊ ಹಾಗಾಗಿ ಅವರಿಗೆ ಆಲ್ರೆಡಿ ಇದು ಹೆಂಗೆ ಹೋಗುತ್ತೆ ಅನ್ನೋ ಚಿಂತೆ ಇತ್ತಲ್ಲ, ಅದೆಲ್ಲ. ಆಮೇಲೆ ಥಿಯೇಟ್ರಿಗೆ ಹೋಗಿ ಅವ್ರಿಗೆ ಗೊತ್ತೇ ಇಲ್ಲ, ಅಂದರೆ ಗೊತ್ತಿತ್ತು ಮುಂಚೆ, ಅವ್ರು ಬ್ಯಾಚುಲರ್ ಇದ್ದಾಗ ಹೋಗ್ತಾಯಿದ್ರು. ಅವ್ರಿಗೆ ಹೋಗಿ ಅಷ್ಟು ಟೈಮ್ ಕೂತ್ಕೋಬೇಕು,
ಈಗ ಥಿಯೇಟರ್ಸ್ ಹೆಂಗಾಗಿದೆ, ಇಟ್ಸ್ ಮಲ್ಟಿಪ್ಲೆಕ್ಸ್, ಅವೆಲ್ಲ ಹೋಗೇ ಇಲ್ಲ ಅವರು. ಸೊ ಅದೇ ಫಸ್ಟ್ ಮೂವಿ ಐ ಟುಕ್ ಮೈ ಪೇರೆಂಟ್ಸ್ ಟು ಅ ಮಲ್ಟಿಪ್ಲೆಕ್ಸ್ ಅಂಡ್ ಐ ಶೋಡ್ ದೆಮ್ ದ ಮೂವಿ. ಅವ್ರ ಅಪ್ಪಂಗೆ ಆಲ್ರೆಡಿ ಹಿ ನೋಸ್ ತುಳು, ಬ್ಯಾಂಕರ್ ಆಗಿದ್ರಿಂದ ಅವ್ರಿಗೆ ತುಳು, ಕೊಂಕಣಿ ಎಲ್ಲ ಲ್ಯಾಂಗ್ವೇಜಸ್ ಹಿ ನೋಸ್. ಸೊ ಅವರಿಗೆ ಸ್ವಲ್ಪ ಹತ್ರ ರೀಚ್ ಆಯಿತು. ಅಮ್ಮ ಟ್ರಾನ್ಸ್ಲೇಟ್ ಮಾಡು ಅಂತ ಹೇಳ್ತಾ ಇದ್ರು. ಸೊ ನನಗೆ ಎಷ್ಟು ಗೊತ್ತಿತ್ತು ಅಷ್ಟು ನಾನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. ಸೊ ಅವ್ರಿಗೆ 3 hours ಕೂತೆ ಇಲ್ಲ ಅನ್ನೋದೇ ಅವ್ರಿಗೆ ದೊಡ್ಡದು. ಥಿಯೇಟ್ರಿಗೆ ಹೋಗಿ ಈಸ್ ನಾಟ್ ಇಟ್ ಆಲ್ ಫಿಲ್ಮ್ ಪರ್ಸನ್. ಆ್ಯಂಡ್ ಅವತ್ತೇ ನನ್ನ ತಂದೆಯವ್ರಿಗೆ ಕೂಡ ಇದು ಹೀಸ್ ಅ ವೆಯ್ಟ್ ಲಿಫ್ಟರ್, ಹೀಸ್ ಅ ಪವರ್ ಲಿಫ್ಟರ್, ಹೀಸ್ ಅನ್ ಇಂಟರ್ನ್ಯಾಷನಲ್ ಲೆವೆಲ್ ಪವರ್ ಲಿಫ್ಟರ್ ಅವರು ಸ್ಪೋರ್ಟ್ಸಲ್ಲಿ. ಸೊ ಅವತ್ತೇ ಅವ್ರಿಗೆ ಕಾಂಪಿಟೇಷನ್ ಕೂಡ ಇತ್ತು ಮಂಗಳೂರಲ್ಲೇ. ಸೊ ಅದನ್ನ ಸೆಕೆಂಡ್ ಹಾಫಲ್ಲಿ ಇಟ್ಕೊಂಡು ಫಸ್ಟ್ ಹಾಫ್ ನಾನು ಮೂವಿ ನೋಡೋಕೆ ಬಂದು ಪ್ರೀಮಿಯರ್ ಶೋನ ಎಲ್ಲರ ಜೊತೆ ನಮ್ಮ ಜೊತೆ ಕೂತ್ಕೊಂಡು ನೋಡಿ, ರಪ್ಪಕ್ಕ ಮೂವಿ ಆದ ತಕ್ಷಣ ಅಪ್ಪ ನೋಡಿದ್ರೆ ಇಲ್ಲ, ಬಿಕಾಸ್ ಈಸ್ ಆಲ್ರೆಡಿ ಗಾನ್ ಟು ಹಿಸ್ ಕಾಂಪಿಟೇಷನ್. ಸೊ ಅಲ್ಲಿ ಹೋಗಿ ಈಸ್ ಪ್ರಮೋಟಿಂಗ್ ಮೀ ದೇರ್ ಆಲ್ರೆಡಿ. ಸೊ ಗೊತ್ತಲ್ಲ ಪೇರೆಂಟ್ಸ್ ಹೆಂಗೆ ಅಂತ, ಮುಂದೆ ಅಲ್ಲಿ ಯುನೋ ಮುಂದಕ್ಕೆ ಅವರು ದೇ ನೆವರ್ ಪ್ರೇಸ್ ಯು. ಎಸ್, ಅವರು ಬೇರೆಯವ್ರ ಹತ್ರ ಹೇಳ್ಕೊಂಬರ್ತಾರೆ, ಅವ್ರಿಗೆ ಎಷ್ಟು ಪ್ರೌಡ್ ಫೀಲ್ ಆಗ್ತದೆ ಅಂತ ಅವ್ರು ಬೇರೆಯವ್ರ ಹತ್ರ ಹೇಳ್ಕೊಂಬರ್ತಾರೆ. ಆ ಫಂಕ್ಷನಲ್ಲಿ ಆಮೇಲೆ ನನ್ನ ಕರೆಸಿ ವ್ಯಾಲಿಡೇಟ್ರಿ ಫಂಕ್ಷನಲ್ಲಿ ನನ್ನ ಹತ್ರ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಕೂಡ ಮಾಡಿದ್ರು. ಐ ಸೆಡ್ ನನ್ನ ತಂದೆಯಷ್ಟು ಅಚೀವ್ಮೆಂಟ್ ನಾನು ಏನೂ ಮಾಡಿಲ್ಲ, ದಿಸ್ ಇಸ್ ಮೈ ಒನ್ ಸ್ಮಾಲ್ ಮೂವಿ ದಟ್ ಐ ಹ್ಯಾವ್ ಡನ್. ಬಟ್ ಅವರ ಏನು ಹೇಳ್ತಾರೆ, ಅವರ ಜರ್ನಿ ಇದೆಯಲ್ಲ, ಇಟ್ಸ್ ಅನದರ್ ಹೋಲ್ ಲೆವೆಲ್. ಅವ್ರ ಬಗ್ಗೆ ಆ್ಯಕ್ಚುಲಿ ನೀವು ಪಾಡ್ಕಾಸ್ಟ್ ಮಾಡ್ಬೇಕು. ಐ ಆಮ್ ನಥಿಂಗ್ ಇನ್ ಫ್ರಂಟ್ ಆಫ್ ಹಿಮ್. ಡೆಫಿನೆಟ್ಲಿ ಅವಕಾಶ ಸಿಕ್ಕಿದ್ರೆ ನಾವು ಅವ್ರ ಹತ್ರನೂ ಸಾಕಷ್ಟು ಮಾತಾಡ್ಬೋದು. ಬಿಕಾಸ್ ಹೀ ಈಸ್ ಇನ್ ದ ಸ್ಪೋರ್ಟ್ಸ್ ಫೀಲ್ಡ್ ಫ್ರಮ್ 77. ಓ ಮೈ ಗಾಡ್. 77 ಟು ಲಾಸ್ಟ್ ಇಯರ್ ಅಷ್ಟೇ ಅವರು ವೆಯ್ಟ್ ಲಿಫ್ಟಿಂಗ್ ಬಿಟ್ಟರು ಬಿಕಾಸ್ ಆಫ್ ಲಿಟಲ್ ಹೆಲ್ತ್ ಇಶ್ಯೂಸ್. ಬಟ್ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಬಾಡಿ ಬಿಲ್ಡಿಂಗ್ ಆಗಿ. ಯಾವಾಗ 77 ಬಾಡಿ ಬಿಲ್ಡಿಂಗ್ ಏನು ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇರಲಿಲ್ಲ. ಹೌದು. ಸೊ ಅವ್ರಿಗೆ ಆ ಕಟ್ಸ್ ಈಗ ನೋಡಿದ್ರೆ ಹಿ ಲುಕ್ಸ್ ಲೈಕ್, ಅವಾಗಿನ ಫೋಟೋಸ್ ನೋಡಿದ್ರೆ ಅದೋ ಫಾರಿನರ್, ಏನೋ ಜರ್ಮನ್ ಅಥವಾ ಹಾಗೆ ಕಾಣಿಸ್ತಾರೆ. ಈಗಲೂ ಒಂದು ಫೋಟೋಸ್ ಇದೆ, ಐಸೆ ಹೀಸ್ ಅ ಡಿಫ್ರೆಂಟ್ ಲೆವೆಲ್ ಪರ್ಸನ್ ಓನ್ಲಿ ಅಂತ. ಸ್ಪೋರ್ಟ್ಸ್ ಅದಕ್ಕೆ ಐ ಥಿಂಕ್ ಲೈಫಲ್ಲಿ ನಮಗೆ ಸ್ಪೋರ್ಟ್ಸ್ ಆಲ್ರೆಡಿ ತುಂಬ ಏನು ಹೇಳ್ತಾರೆ ಬ್ಯಾಕ್ಗ್ರೌಂಡ್ ಇತ್ತು. ಸೊ ಸಿನಿಮಾ ಅಂತ ಬಂದಾಗ ನಿಮ್ಮ ಜರ್ನಿ ಹೇಗಾಯಿತು, ಫಸ್ಟ್ ಸಿನಿಮಾ ಅಂತ ಹೇಳಿದ್ರಿ. ಬಟ್ ಇಲ್ಲಿ ಅಗೇನ್ ಸೀರಿಯಲ್ಗೆ ಹೋಲಿಸ್ಕೊಂಡ್ರೆ ಆ್ಯಕ್ಟಿಂಗ್ ವೈಸ್ ತುಂಬಾ ಡಿಫ್ರೆಂಟ್ ಆಗುತ್ತೆ ಸಿನಿಮಾ. ಸೊ ಆ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಲ್ಲಿ ದೇ ಗೇವ್ ಮಿ ಅ ವೆರಿ ಗುಡ್ ಏನು ಹೇಳ್ತಾರೆ ಸ್ಪೇಸ್ ಕೊಟ್ಟಿದ್ರು. ನಿಮ್ಗೆ ಹೆಂಗೆ ಅನ್ಸುತ್ತೋ ಈ ಪಾತ್ರಕ್ಕೆ ನೀವು ತುಂಬಿಸಿ ಅಂತ. ಸೊ ದೇರ್ ಇಟ್ ವಾಸ್ ನಾಟ್ ಚಾಲೆಂಜಿಂಗ್. ಬಟ್ ಇಲ್ಲಿ ವೆನ್ ಐ ವಾಸ್ ಸೆಲೆಕ್ಟೆಡ್ ಫಾರ್ ವಿಕ್ರಾಂತ್ ರೋಣ, ದಟ್ಸ್ ವೆನ್ ಐ ಗಾಟ್ ಟು ನೋ ದಟ್ ಈ ಸ್ಟಾರ್ಸ್ ಜೊತೆ ಕೆಲಸ ಮಾಡೋದು ಹೆಂಗಿರತ್ತೆ ಆ್ಯಂಡ್ ಅ ಬಿಗ್ ಡಿರೆಕ್ಟರ್ ಜೊತೆ ಕೆಲಸ ಮಾಡೋದು ಹೇಗಿರತ್ತೆ. ಅದಕ್ಕೆ ತುಂಬ ವರ್ಕ್ಶಾಪ್ಸ್ ಮಾಡಿದ್ವಿ ನಾವು. ಅನೂಪ್ ಸರ್ ಜೊತೆ ಕೂತ್ಕೊಂಡು ಪ್ರೀ ಪ್ರೊಡಕ್ಷನ್ ತುಂಬ ಮಾಡಿದ್ವಿ. ಹೆಂಗೆ ಬಾಡಿ ಲ್ಯಾಂಗ್ವೇಜ್ ಹೆಂಗಿರಬೇಕು, ಬಿಕಾಸ್ ಐ ವಾಸ್ ವೆರಿ ರೆಸ್ಟ್ರಿಕ್ಟೆಡ್. ಸೀರಿಯಲ್ಸಲ್ಲಿ ಹೆಂಗೆ ತುಂಬ ರೆಸ್ಟ್ರಿಕ್ಟೆಡ್ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಅಲ್ಲಿ ಐ ಹ್ಯಾಡ್ ಟು ಬಿ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸನ್. ಅಗೇನ್ ಐ ಹ್ಯಾಡ್ ಟು ಲೂಸ್ ಅ ಲಾಟ್ ಆಫ್ ವೆಯ್ಟ್ ಅವಾಗ. ಬಿಕಾಸ್ ಆ ಪಾತ್ರ ಐ ವಾಸ್ ಅ ವೆಸ್ಟರ್ನ್ ಹಿಂದಿ ಮಿಕ್ಸ್, ಬಾಂಬೆಯಲ್ಲಿ ಹುಟ್ಟಿ ಬೆಳೆದಿದ್ದ ಪಾತ್ರ ಆಗಿತ್ತು. ಸೊ ಇಟ್ ವಾಸ್ ಒಂಥರ ಡಿಫ್ರೆಂಟ್. ಬಟ್ ನನಗೆ ಹಿಂದಿ ಕ್ಲೋಸ್ ಇದ್ದಿದ್ದರಿಂದ ನನಗೆ ಈಸಿ ಆಗ್ತಾಯಿತ್ತು ಮಾತಾಡಬೇಕಾದ್ರೆ ಮಧ್ಯದಲ್ಲಿ ಹಿಂದಿ ವರ್ಡ್ಸ್ ಯೂಸ್ ಮಾಡೋದು. ಸೊ ಅದೆಲ್ಲ ಇದಿತ್ತು. ಬಟ್ ಚಾಲೆಂಜಿಂಗ್ ವಾಸ್ ಹೌ ಟು ಬಿಹೇವ್ ವೆನ್ ಸ್ಟಾರ್ಸ್ ಆರ್ ಅರೌಂಡ್ ಯು. ಎಷ್ಟು ಬಟ್ ಸುದೀಪ್ ಸರ್ ಇಸ್ ಒನ್ ಜೆಮ್ ಆಫ್ ಅ ಪರ್ಸನ್ ಹೂ ಯೂಸ್ ಟು ನೆವರ್ ಮೇಕ್ ಮೀ ಫೀಲ್ ಅನ್ಕಂಫರ್ಟೇಬಲ್. ಡೇ ಒನ್ನಿಂದ he was making me feel so comfortable. ಒಂದು ದಿವಸ ಮುಂಚೆನೇ ನನಗೆ ಶೂಟಿಂಗ್ ಕರೆಸ್ಕೊಂಡು ಹೆಂಗಿರತ್ತೆ ನೋಡಿ, ಅಟ್ಮಾಸ್ಫಿಯರ್ ಆಫ್ ಅ ಮೂವಿ ಹೆಂಗಿರತ್ತೆ, ಸೆಟ್ ಹೆಂಗಿರತ್ತೆ, ಸೊ ದ್ಯಾಟ್ ಟೇಕ್ ದಿವಸ ನಾನು ಗಾಬರಿ ಆಗಿಬಿಟ್ರೆ ಹೆಂಗೆ ಅಂತ ಹೇಳಿ. ಬಟ್ ಸುದೀಪ್ ಸರ್ ಆಗಿರಲಿ, ಅನೂಪ್ ಸರ್ ಆಗಿರಲಿ, ಆ್ಯಂಡ್ ನನ್ನ ಕೋ ಆ್ಯಕ್ಟರ್ಸ್ ಸಿದ್ದು ಮೂಲಿಮಣಿ ಆ್ಯಂಡ್ ಚಿತ್ಕಲಾ ಬಿರಾದ, ಅವರೆಲ್ಲ ಇಟ್ಸ್ ಲೈಕ್ ವಿ ಹ್ಯಾವ್ ಹ್ಯಾಡ್ ಸೋ ಮಚ್ ಫನ್. ಇಟ್ ಬಿಕೇಮ್ ಅ ಫ್ಯಾಮಿಲಿ. ಬಿಕಾಸ್ ಕೋವಿಡ್ ಟೈಮಲ್ಲಿ ಶುರುವಾಗಿದ್ದರಿಂದ ನಾವೆಲ್ಲ ಒಂದು ಕಡೆ ವಿ ವರ್ ಆಲ್ ಸ್ಟಕ್ ಇನ್ ಹೈದ್ರಾಬಾದ್ ಫಾರ್ ಅ ಲಾಂಗ್ ಟೈಮ್. ಸೊ ನಮ್ಗೆ ಮನೆಯೇ ಮಾಡಿಕೊಟ್ಬಿಟ್ಟಿದ್ರು ಅವರು.
ಸೊ ಅಲ್ಲಿ ಹಾಗೆ ಒಂದು ಆಲ್ಮೋಸ್ಟ್ 2-3 ಮಂತ್ಸ್ ಅಲ್ಲೇ ಇದ್ವಿ. ಸೊ ಆವಾಗ ವಿ ಆಲ್ ಯೂಸ್ ಟು ಜೆಲ್ ಅಪ್ ಟುಗೆದರ್ ಆ್ಯಂಡ್ ಶೂಟ್ ಆದಮೇಲೆ ಇವತ್ತೇನು ಶೂಟ್ ಆಗಿದೆ ಅಂತ ಸುದೀಪ್ ಸರ್ ಆಲ್ರೆಡಿ ಎಡಿಟ್ ಮಾಡಿ ಮನೆಗೆ ತರಿಸ್ಕೊಳ್ಳೋರು. ಸೊ ನಾವು ಸೇಮ್ ಫ್ಲ್ಯಾಟಲ್ಲಿ ಇದ್ದಿದ್ದರಿಂದ ವಿ ಆಲ್ ಯೂಸ್ ಟು ಗೋ ದೇರ್. ಇವತ್ತೇನೇನು ಮಾಡಿದ್ವಿ, ಇದು ಹೆಂಗೆ ಆಗಬೇಕಿತ್ತು, ವಾಸ್ ಇಟ್ ಅಪ್ ಟು ಹಿಸ್ ಎಕ್ಸ್ಪೆಕ್ಟೇಷನ್, ಚೆನ್ನಾಗಿ ಬಂದಿದೆಯಾ ಇಲ್ವಾ. ಆಮೇಲೆ ಕ್ಲಾಸ್ ಇರ್ತಾಯಿತ್ತು ನಮಗೆ, ಚೆನ್ನಾಗಿ ಮಾಡಿಲ್ಲ, ಅಗೇನ್ ಡೂ ಇಟ್ ಟುಮಾರೋ ಪ್ರಾಪರ್ಲಿ. ಇನ್ ಹೀಸ್ ಟು ಟೆಲ್ ಅಸ್. ನಮ್ಗೆ ಅವಾಗ ರಿಯಲೈಸ್ ಆಗ್ತಿರ್ಲಿಲ್ಲ, ಆಮೇಲೆ ನೋಡಿದ್ಮೇಲೆ ಹೌದಲ್ವಾ ನಾವು ಯಾಕೆ ಹಿಂಗೆ ಇದ್ದೀವಿ, ಇದಕ್ಕಿನ್ನ ಪಾತ್ರ ತುಂಬಬೇಕಿತ್ತು ನಾವು. ನಾನು ನಿರೂಪ್ ಆ್ಯಂಡ್ ಅನೂಪ್ ಸರ್ ಎಷ್ಟು ಎಸ್ ಎಸ್ ಅಂದರೆ ಒಂದು ಇದಿದೆಯಲ್ಲ, ಸೊ ದ್ಯಾಟ್ ಅವಾಗ ಗೊತ್ತಾಗತ್ತೆ ಅಷ್ಟು ಹಿ ಈಸ್ ನಾಟ್ ಜಸ್ಟ್ ಅನ್ ಆ್ಯಕ್ಟರ್, ಓವರ್ ಆಲ್ ಸಖತ್ತಾಗಿ ಬರಬೇಕು. ಹಿ ಈಸ್ ನಾಟ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಹಿಸ್ ಸೀನ್ಸ್, ಅವ್ರ ಸೀನ್ಸ್ ಹೆಂಗೆ ಬಂದಿದೆ, ಅವ್ರ ಶಾರ್ಟ್ಸ್ ಹೆಂಗೆ ಬಂದಿದೆ ಅದ್ರ ಮೇಲಲ್ಲ, ಓವರ್ ಆಲ್ ಹೆಂಗೆ ಚೆನ್ನಾಗಿ ಬರಬೇಕು, ಎಲ್ಲರೂ ಕ್ಲಿಕ್ ಆಗಬೇಕು, ಎಲ್ರಿಗೂ ನೆಕ್ಸ್ಟ್ ಒಳ್ಳೊಳ್ಳೆ ಅವಕಾಶ ಬರಬೇಕು ಅನ್ನೋ ಇದರಲ್ಲಿ ನಮ್ಮನ್ನು ಗ್ರೂಮ್ ಮಾಡ್ತಾಯಿದ್ರು. ಸೊ ಐ ಥಿಂಕ್ ದಟ್ ಈಸ್ ಒನ್ ಆಫ್ ಹಿಸ್ ಬೆಸ್ಟ್ ಕ್ವಾಲಿಟಿ, ಜಸ್ಟ್ ಅ ಜೆಂಟಲ್ಮ್ಯಾನ್. ಎಸ್. ಸೊ ಶೂಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸುದೀಪ್ ಸರ್ ಬಗ್ಗೆ ಹೇಳಿದ್ರಿ. ಆಫ್ಕೋರ್ಸ್ ಇಟ್ ವಿಲ್ ಬಿ ವೆರಿ ಮೆಮೊರೇಬಲ್ ಬಿಕಾಸ್ ಇದು ನಿಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೂ ಹೇಳ್ಬೋದು. ಬಟ್ ಈ ಪಾತ್ರಕ್ಕೆ ಸುದೀಪ್ ಸರ್ ಇಂದಲೇ ನಿಮಗೆ ಕಾಲ್ ಬಂದಿತ್ತು, ಈ ಬಗ್ಗೆ ಹೇಳೋದಾದ್ರೆ? ಹೌದು, ಬಿಕಾಸ್ ಐ ಕಲರ್ಸ್ ಜೊತೆ ಅಸೋಸಿಯೇಟ್ ಇದ್ದಿದ್ದಲ್ಲ ಮುಂಚೆ. ಸೊ ಅವರಿಗೆ ಬಿಗ್ ಬಾಸ್ ಬರ್ತಾ ಇದ್ದಿದ್ದು ಕಲರ್ಸಲ್ಲೇ. ಸೊ ಅವರಿಗೆ ಆ ಕಲರ್ಸ್ ಸೂಪರಲ್ಲಿ ಬರಬೇಕಾದ್ರೇನೆ ನಾನಿನ್ನ ಬಿಡಲಾರೆ ಬರ್ತಾ ಇತ್ತು. ಸೊ ಅಫ್ಕೋರ್ಸ್ ಆ್ಯಟ್ ಟೈಮಲ್ಲಿ ನಮ್ಮ ಪ್ರೋಮೋಸ್ ಎಲ್ಲ ಸೀರಿಯಲ್ಸ್ ಎಲ್ಲ ಪ್ರೋಮೋಸ್ ಬಿಡ್ತಾಯಿದ್ರು. ಸೊ ಅಲ್ಲಿ ಅವ್ರಿಗೆ ನೋಡಿ ಒಂದು ಸತಿ ಅವ್ರು ಹೇಳಿದರು, ನೆನಪಿತ್ತು ನನ್ನ ನೋಡಿ ಅಂತ. ದೆನ್ ಯೂಶ್ವಲಿ ಅನ್ಅಫಿಷಿಯಲ್ ಪಾರ್ಟಿ ಆಗತ್ತಲ್ಲ, ನ್ಯೂ ಇಯರ್ಸಿಗೆ ಪಾರ್ಟಿ ಆಗುತ್ತೆ ಕಲರ್ಸ್ ಅವರಿಂದ. ಸೊ ಅವಾಗೆಲ್ಲ ಲೀಡ್ಸ್ನ ಕರೀತಾರೆ. ಆ ಟೈಮಲ್ಲಿ ಅಗೇನ್ ಐ ಹ್ಯಾಡ್ ಮೆಟ್ ಹಿಮ್ ಆ್ಯಂಡ್ ಅವ್ರಿಗೋಸ್ಕರ ಹಾಡು ಕೂಡ ಹಾಡಿದ್ದೆ ನಾನು. ಅವ್ರ ಕ್ಯಾರಿಯೋಕೆ ಎಲ್ಲ ತುಂಬ ಮಾಡ್ತಾರಲ್ಲ, ಐ ಡಿಂಟ್ ನೋ. ಆವಾಗ ಈ ಜಸ್ಟ್ ಮಾತಲ್ಲಿ ದಟ್ ಸಾಂಗ್, ಅದು ನಂದು ಕೂಡ ತುಂಬ ಫೇವ್ರೆಟ್ ಸಾಂಗ್. ಸೊ ಅದನ್ನ ಹಾಡಿದ್ದೆ. ಸೊ ಐ ಥಿಂಕ್ ಸಮ್ವೇರ್ ಐ ಮೇಡ್ ಸಮ್ ಇಂಪ್ಯಾಕ್ಟ್ ದಟ್ ಅವ್ರು ನನ್ನ ನೆನ್ಪಿಟ್ಕೊಂಡ್ರು. ವೆನ್ ದೇ ವಾಸ್ ಸರ್ಚಿಂಗ್ ಫಾರ್ ದಿಸ್ ರೋಲ್, ಅಪರ್ಣಾ ಬಳ್ಳಾಲ್ ಪನ್ನಾ ಕ್ಯಾರೆಕ್ಟರ್ಗೆ, ಹಿ ರಿಮೆಂಬರ್ಡ್ ಮೀ. ಹಿ ಫೆಲ್ಟ್ ಇವಾಗ ಮಾಡ್ತಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಅನೂಪ್ ಸರಿಗೆ ಹೇಳಿದ್ರಂತೆ ದ್ಯಾಟ್ ಪ್ಲೀಸ್ ಸಿ ವೆರ್ ಇಸ್ ಶಿ ಅಂತ. ದೆನ್ ಅವ್ರು ಅಷ್ಟರಲ್ಲಿ ಆಲ್ರೆಡಿ ಚಾನಲಿಗೆ ಕೇಳಿ ನನ್ನ ನಂಬರ್ನ ಇದು ಮಾಡಿ ನೈಟೇ ಮೆಸೇಜ್ ಹಾಕಿದ್ದಾರೆ ನನಗೆ. ಆ್ಯಂಡ್ ನನಗೆ ಯಾಕೆ ಸುದೀಪ್ ಸರ್ ಮೆಸೇಜ್ ಮಾಡ್ತಾರೆ, ಹೂ ವಿಲ್ ಟೇಕ್ ಇಟ್ ಸೀರಿಯಸ್ಲಿ, ಯಾರೋ ಪ್ರ್ಯಾಂಕ್ ಮಾಡ್ತಿರ್ಬೇಕು ಅಂತಲೇ ನಾನು ಅಂದ್ಕೊಂಡಿದ್ದು. ಇದು ಫಸ್ಟು ಐ ಯು ಇಂಟ್ರೆಸ್ಟೆಡ್, ನೋ ದಿಸ್ ಅನ್ ಆಫರ್, ಲೆಟ್ ಮೀ ನೋ ವೆನ್ ಕ್ಯಾನ್ ವಿ ಟಾಕ್ ಅಂತ ಹಾಕಿದ್ರು. ನಾನು ಹೂಸ್ ದಿಸ್, ಅಫ್ಕೋರ್ಸ್ ನೈಟ್ ಯಾರೋ 10:30 ಮೇಲೆ ಮೆಸೇಜ್ ಮಾಡ್ತಿದ್ದೆ, ಹೂಸ್ ದಿಸ್ ಅಂತ. ದಿಸ್ ಇಸ್ ಸುದೀಪ್. ಪ್ರೊಫೈಲ್ಗೆ ಹೋದೆ, ಪ್ರೊಫೈಲ್ ಪಿಕ್ಚರ್ ತೆಗ್ದು ನೋಡಿದೆ. ಫ್ಯಾನ್ಸ್ ಆಲ್ಸೋ ಕ್ಯಾನ್ ಡೂ ಇಟ್ ಅಲ್ವಾ. ಈಗ ನಾನು ನಿಮ್ಗೆ ಪ್ರ್ಯಾಂಕ್ ಮಾಡಬೇಕು ಅಂದರೆ ನಾನೆಲ್ಲ ಸುದೀಪ್ ಸರ್ದೆಲ್ಲ ಹಾಕ್ಕೊಂಡು ಯೂಸರ್ ನೇಮನ್ನು ಅಲ್ಲಿ ಐಫೋನ್ ಇದ್ದರೆ ಅಲ್ಲಿ ಹೆಸರು ನಾನು ಸುದೀಪ್ ಸರ್ದು ಹೆಸರು ಹಾಕ್ಕೊಂಡು ನಾನು ಐ ಕ್ಯಾನ್ ಟೆಕ್ಸ್ಟ್ ಯು. ಹೌದು, ಫಾರ್ ಶೋರ್ ಯು ವಿಲ್ ನಾಟ್ ಬಿಲೀವ್. ಸೊ ನನ್ಗೆ ಅವಾಗ ಬೈ ದೆನ್ ನನಗೆ ಆಲ್ರೆಡಿ ಒಂದ್ಸತಿ ಚಾನಲಿಂದ ಯಾರೋ ಹೇಳಿದ್ರು, ದೇ ಮೈಟ್ ಬಿ ಸಮ್ ಆಫರ್ ಕಮಿಂಗ್ ಯೋರ್ ವೇ ಮೂವೀಸಿಗೆ, ನೀವು ಓಪನ್ ಇದ್ರೆ ಹೇಳಿ. ಸೊ ಅದು ಹೇಳಿ ಒಂದು 4-5 ತಿಂಗಳು ಆದಮೇಲೆ ಈ ಮೆಸೇಜ್ ಬಂದಿದ್ದಾಗಿತ್ತು. ಸೊ ನಂಗೆ ಅದು ನೆನಪಲ್ಲಿಲ್ಲ. ಬಟ್ ಇದನ್ನು ನಾನು ನನ್ನ ಫ್ರೆಂಡ್ಸಿಗೆ ಹೇಳಿದೆ, ದೇ ಮೈಟ್ ಬಿ ಸಮಥಿಂಗ್ ಮೂವೀಸಲ್ಲಿ ನಾನು ಹೋಗ್ಬೋದೇನೋ ಗೊತ್ತಿಲ್ಲ, ದೇ ಮೈಟ್ ಬಿ ಕಮ್ಮಿ. ಸೊ ನನ್ನ ಪ್ರಕಾರ ನನ್ನ ಫ್ರೆಂಡ್ಸೇ ನನ್ನ ಮೇಲೆ ಪ್ರ್ಯಾಂಕ್ ಮಾಡ್ತಿದ್ದಾರೆ. ಓಕೆ, ಸುದೀಪ್ ಅಂತನೂ ಮೆಸೇಜ್ ಹಾಕ್ಬಿಟ್ಟೆ ನಾನು. ಓಕೆ ಅವಾಗಲೂ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆನೇ ಇದ್ವಿ. ಸುದೀಪ್ ಅಂತ ಹಾಕಿದೆ. ಆಮೇಲೆ ಕಿಚ್ಚ ಸುದೀಪ್ ಅಂತ ರಿಪ್ಲೈ ಬಂದು, ಅಲ್ಲಿವರೆಗೂ ಯಾರೋ ಪ್ರ್ಯಾಂಕ್ ಮಾಡ್ತಿರ್ಬೇಕು ಅಂತ. ದೆನ್ ದಿಸ್ ಮಸ್ಟ್ ಬಿ ಹಿಮ್ ಅಂತ ನನ್ನ ಕೈ ಆ್ಯಕ್ಚುಲಿ ಐ ಸ್ಟಾರ್ಟೆಡ್ ಶಿವರಿಂಗ್. ಹೌ ಕೆನ್ ಐ ಟಾಕ್ ಟು ಹಿಮ್ ಲೈಕ್ ದಟ್? ನಾನು ಹಿಂಗೆ ಮಾತಾಡಿದೆ ಅವರಿಗೆ, ಸುದೀಪ್ ಅಂತ ಬೇರೆ ಕೇಳಿಬಿಟ್ಟೆ ನಾನು ಅಂತ. ದೆನ್ ಐ ಸೆಡ್, ನೋ ಸರ್, ಎನಿ ಟೈಮ್ ಯು ಕ್ಯಾನ್ ಕಾಲ್ ಮಿ ರೈಟ್ ನೌ ಆಲ್ಸೋ, ಪರವಾಗಿಲ್ಲ, ವಿ ಕ್ಯಾನ್ ಟಾಕ್ ರೈಟ್ ನೌ. ಆವಾಗ ಅವ್ರು ಹೇಳಿದ್ರು, ಮಧ್ಯದಲ್ಲಿ ನಂದು ಅವರು ಇದು ಆಮೇಲೆ ಇಂಟರ್ವ್ಯೂಸಲ್ಲೆಲ್ಲ ಹೇಳ್ಕೊಂಡಿದ್ದಾರೆ, ದಟ್ ನಂದು ಟೈಪಿಂಗ್ ಬರ್ತಿದೆ, ಸ್ಟಾಪ್ ಆಗ್ತಿದೆ, ಟೈಪಿಂಗ್ ಬರ್ತಿದೆ, ಸ್ಟಾಪ್. ಏನು ಹೇಳಬೇಕು ಟೈಪ್ ಮಾಡೋದು, ಇದು ಸರಿ ಹೋಗಲ್ಲ ಕಳ್ಸೋದು. ಸುದೀಪ್ ಅಂತ ಕಳ್ಸೋದಕ್ಕೂ ನಾನು 10 ಸತಿ ಯೋಚನೆ ಮಾಡಿದ್ದೆ. ಓಕೆ ಆಯಿತಾ. ಸೊ ಅವಾಗ ಅವ್ರು ಹೇಳ್ತಾ ಇದ್ರು, ಇವು ತುಂಬ ಇದಿರಬೇಕು ಸುದೀಪ್ ಅಂತ ಕಳ್ಸೋಳೆ ಅಂದರೆ. ಬಟ್ ದೆನ್ ಮಾತಾಡಿದೆ. ಐ ಸೆಡ್, ಸರ್ ಎನಿ ಟೈಮ್. ಹಿ ಸೆಡ್ ದರ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಕಮಿಂಗ್ ಅಲ್ಲ, ಅನೂಪ್ ಭಂಡಾರಿ ಅವ್ರು ನಿಮಗೆ ರೀಚ್ ಮಾಡ್ತಾರೆ, ಯು ಟಾಕ್ ಟು ಹಿಮ್, ಸಿ
ನಿಮ್ಗೆ ಇಷ್ಟ ಆದರೆ ಮಾಡಿ ಅನ್ನೋ ಥರ. ಲೈಕ್ ಇಟ್ಸ್ ಅ ಬ್ಲೆಸ್ಸಿಂಗ್ ಕಮ್ಮಿಂಗ್ ಫ್ರಮ್ ಹಿಮ್ ಡಿರೆಕ್ಟ್ಲಿ. ಅವ್ರಿಗೆ ಅನಿಸಿದೆ ನಾನು ಈ ಪಾತ್ರಕ್ಕೆ, ದೆನ್ ಐ ಸೆಡ್ ಐ ಹ್ಯಾವ್ ಟು ಡೂ ವೆಲ್. ನೆಕ್ಸ್ಟ್ ಡೇನೇ ಅನೂಪ್ ಸರ್ದು ಕಾಲ್ ಬಂತು. ದೆನ್ ಐ ಸ್ಪೋಕ್ ಟು ಹಿಮ್. ಐ ಸೆಡ್ ಮನೆಗೆ ಬನ್ನಿ, ಲೆಟ್ಸ್ ಟಾಕ್. ದೆನ್ ಐ ಕೇಳಿದೆ. ಆ್ಯಂಡ್ ಅವತ್ತೇನೆ ನನಗೂ ಗೊತ್ತಾಗಲಿಲ್ಲ, ಆಡಿಷನ್ ಥರ ಒಂದು ಕ್ಲಿಪ್ ಕೂಡ ಮಾಡಿದ್ರು ಅವರು. ಅಷ್ಟು ಅದಕ್ಕೆ ನಾನು ಸೂಟ್ ಆಗ್ತೀನಾ ಇಲ್ವಾ ಅಂತ ನೋಡ್ಬೇಕು. ರೈಟ್ ದೆನ್ ಹಿ ಟೋಲ್ಡ್ ಮೀ ವಿಲ್ ಲೆಟ್ ಯು ನೋ, ಬಟ್ ಅವ್ರ ಸೈಡಿಂದ ಅದು ನಮ್ಗೆ ಇವಾಗ ಸ್ವಲ್ಪ ಗೊತ್ತಾಗತ್ತಲ್ಲ, ದಟ್ ಹಿ ಲೈಕ್ಡ್ ಮೀ ಆರ್ ಹಿ ಡಿಂಟ್ ಲೈಕ್ ಮೀ ಅನ್ನೋದನ್ನ ಬಾಡಿ ಲ್ಯಾಂಗ್ವೇಜಲ್ಲಿ ಗೊತ್ತಾಗತ್ತಲ್ಲ. ಓಕೆ ಅಂತ ಹೇಳಿದೆ. ದೆನ್ ಸುದೀಪ್ ಸರ್ ಆಲ್ಸೋ ಸ್ವಲ್ಪ ನೆಕ್ಸ್ಟ್ ಡೇ ಆರ್ ಸಮಥಿಂಗ್ ಹಿ ಟೋಲ್ಡ್ ಡೋಂಟ್ ವರಿ, ಯು ಹ್ಯಾವ್ ಡನ್ ರಿಯಲಿ ವೆಲ್. ಅವ್ರಿಗೆ ಹೋಗಿದೆ ಅದು ಆಲ್ರೆಡಿ ಕ್ಲಿಪ್. ನಾನು ಅವ್ರಿಗೆ ಏನಕ್ಕೆ ಹೋಯ್ತು ಈ ಕ್ಲಿಪ್ಪು ಅಂತ, ಆಡಿಷನ್ ಕ್ಲಿಪ್ಪು ಚೆನ್ನಾಗಿ ಮಾಡಿಲ್ಲ ಅಂದರೆ ಹೆಂಗೆ, ಬಿಕಾಸ್ ಐ ವಾಸ್ ಅ ಲಿಟಲ್ ನರ್ವಸ್. ಫಸ್ಟ್ ಟೈಮ್ ಯಾವುದೋ ಡಿರೆಕ್ಟರ್ನ ಮನೇಲಿ ಮೀಟ್ ಮಾಡ್ತಿದ್ದೀನಿ, ಅವೆಲ್ಲ ಇರತ್ತಲ್ಲ, ಹೆಂಗೆ ಇದಕ್ಕೆ ಹೆಂಗೆ ಬೇಕೇನೋ ಅವರಿಗೆ. ಆ್ಯಂಡ್ ಹೀ ಈಸ್ ಆಲ್ರೆಡಿ ರಂಗಿತರಂಗ ಅಂದರೆ ಐ ವಾಸ್ ಆಲ್ರೆಡಿ ಲವ್ಡ್ ರಂಗಿತರಂಗ ಮೂವಿ. ಸೊ ಅದು ಆಲ್ರೆಡಿ ಆ ರೆಸ್ಪೆಕ್ಟ್ ಆ್ಯಂಡ್ ಅವರ ಎಕ್ಸ್ಪೆಕ್ಟೇಷನ್ಸ್ ಏನು ಅಂತ ಗೊತ್ತಿತ್ತಲ್ಲ. ಐ ವಾಸ್ ಅ ಲಿಟಲ್ ನರ್ವಸ್, ಬಟ್ ಐ ಗೇವ್ ಇಟ್ ಮೈ ಫುಲ್. ನೋಡಿದ್ರೆ ಐ ಫೈನಲಿ ಗಾಟ್ ಸಿಲೆಕ್ಟೆಡ್. ಲೈಕ್ ಎಸ್, ಬ್ರೇಕ್, ಒಂದು ಬಿಗ್ ಬ್ರೇಕ್ ಅಂತ ಹೇಳ್ತಾರಲ್ಲ. ಆ್ಯಂಡ್ ಆವಾಗ ಗೊತ್ತಿರಲಿಲ್ಲ ಅಷ್ಟು ಇಟ್ ಈಸ್ ಗೋಯಿಂಗ್ ಟು ಬಿ ಅ ಪ್ಯಾನ್ ಇಂಡಿಯಾ ಮೂವಿ. ಅದು ಆಮೇಲೆ ಡೆವಲಪ್ ಆಗ್ತಾ ಹೋಯಿತು. ಆಫ್ಟರ್ ದ ಫಸ್ಟ್ ಶೆಡ್ಯೂಲ್ ಆವಾಗ ಗೊತ್ತಾಯಿತು ಅಷ್ಟು, ಓಕೆ ಇಟ್ ಕ್ಯಾನ್ ಬಿ ಅ ಪ್ಯಾನ್ ಇಂಡಿಯಾ ಸ್ಟೋರಿ ಅಂತ ಹೇಳಿ. ಎಸ್. ಸೊ ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರಿ, ಇಟ್ ವೆಂಟ್ ಟು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಟೀಸರ್ ಬರುತ್ತೆ, ಅದು ದುಬೈಯಲ್ಲಿ ಬುರ್ಜ್ ಖಲೀಫಾಲಿ ಸ್ಕ್ರೀನಿಂಗ್ ಆಗುತ್ತೆ. ಆ್ಯಂಡ್ ಈ ಬಿಗ್ ಸರ್ಪ್ರೈಸ್ ಬಗ್ಗೆ, ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ? ಸಿ, ನಾನು ಇದು ತುಂಬ ಸಲ ಹೇಳಿದ್ದೀನಿ ಕೂಡ, ಅವರ 25th ಇಯರ್ ಇನ್ ಟು ದ ಇಂಡಸ್ಟ್ರಿನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ. ಆ್ಯಂಡ್ ವಿಕ್ರಾಂತ್ ರೋಣದು ಲೋಗೋ ಲಾಂಚ್ ಮಾಡೋಣ ಅಂತ ಬುರ್ಜ್ ಖಲೀಫಾ. ಆ್ಯಂಡ್ ಐ ಡೋಂಟ್ ಥಿಂಕ್ ಎನಿ ಒನ್ ಫ್ರಮ್ ಕನ್ನಡ ಇಂಡಸ್ಟ್ರಿ ಬುರ್ಜ್ ಖಲೀಫಾ ಮೇಲೆ ಅವಾಗ ಇನ್ನೂ ಯಾರೂ ಡಿಸ್ಪ್ಲೇ ಆಗಿರಲಿಲ್ಲ. ಆ್ಯಂಡ್ ಐ ವಾಸ್ ಐ ಥಿಂಕ್ ದ ಸೆಕೆಂಡ್ ಲೇಡಿ ಟು ಬಿ ಆನ್ ಬುರ್ಜ್ ಖಲೀಫಾ. ಸೆಕೆಂಡ್ ಲೇಡಿ ಇನ್ ದ ಹೋಲ್ ಇದು. ಫಸ್ಟ್ ಲೇಡಿ ವಾಸ್ ದ ವಂಡರ್ ವುಮೆನ್. ಅವರು ಅದನ್ನ ಅವರಲ್ಲಿ ಡಿಸ್ಪ್ಲೇ ಆಗಿದ್ರು. ಆ್ಯಂಡ್ ಅವರ 25th ಇಯರ್ ಸೆಲೆಬ್ರೇಷನಲ್ಲಿ ಮೂವಿ ಬಗ್ಗೆ ಹಾಕಲಿ, ಬಟ್ ಹಿ ಮೇಡ್ ಶ್ಯೂರ್ ದ್ಯಾಟ್ ಐ, ನಿರೂಪ್ ಆ್ಯಂಡ್ ಜಾಕ್ ಮಂಜು ಅವರು ಪ್ರೊಡ್ಯೂಸರ್ ಆ್ಯಂಡ್ ಅನೂಪ್ ಸರ್, ಆಲ್ ಆಫ್ ಅಸ್ ಆರ್ ಡಿಸ್ಪ್ಲೇಡ್ ವಿತ್ ಹಿಮ್ ಇನ್ ದ ಬುರ್ಜ್ ಖಲೀಫಾ. ಆ್ಯಕ್ಚುಲಿ ಅದು ನೆಸೆಸಿಟಿನೇ ಇಲ್ಲ. ಬಟ್ ದೆನ್ ಹೀ ಸೆಡ್, ನೀವೆಲ್ಲ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದ್ದೀರಾ ಇದರಲ್ಲಿ. ನೀವು, ನಾನಂತೂ ಥ್ರೂ ಔಟ್ ಇದ್ದೀನಿ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಇದ್ದೀನಿ ಮೂವಿಯಲ್ಲಿ. ಸೊ ಅವ್ರಿಗೆ ಅನ್ನಿಸ್ತು ದ್ಯಾಟ್ ಇಲ್ಲ, ಇಟ್ ಶುಡೆಂಟ್ ಬಿ ಜಸ್ಟ್ ಅಬೌಟ್ ಹಿಮ್. ಮೂವಿ ಬಗ್ಗೆ ಅಂದರೆ ನಾವು ಇಷ್ಟು ಜನ ತುಂಬ ಇಂಪಾರ್ಟೆಂಟ್ ಮೂವಿಗೋಸ್ಕರ, ಸೊ ಈವನ್ ವಿ ಶುಡ್ ಬಿ ದೇರ್. ಐಲ್ ಟೆಲ್ ಯು, ನಾನು ಅದನ್ನು ನೋಡ್ತಾ ಇದ್ದೀನಿ, ಕಣ್ಣಲ್ಲಿ ದಳ ಅಂತ ಹೋಗ್ತಿದೆ. ಆಮ್ ಐ ಮೇಕಿಂಗ್ ಎವ್ರಿ ಒನ್ ಫೀಲ್ ಪ್ರೌಡ್? ಆ ಇಮೋಷನ್ಸ್ ಇದೆಯಲ್ಲ, ನಿಜವಾಗ್ಲೂ ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ. ನನ್ನ ಕಣ್ಣೀರು ಸ್ಟಾಪೇ ಆಗ್ತಿಲ್ಲ. ಅದು ಎಂಜಾಯ್ ಮಾಡ್ತಾ ಇದ್ದೆ. ಪ್ಲಸ್ ಐ ವಾಸ್ ಫೀಲಿಂಗ್ ಹ್ಯಾಪಿ. ಆ್ಯಂಡ್ ನನ್ನ ಜೊತೆ ಅಶೋಕ್ ಅನ್ನೋದು ಬಂತಲ್ಲ, ಸೊ ನಮ್ಮ ತಂದೆಯವ್ರ ಹೆಸರು ಐ ಆಮ್ ಪುಟ್ಟಿಂಗ್ ಮೈ ಡ್ಯಾಡ್ ಆಲ್ಸೋ ಇನ್ ದ ಇದು, ಆ್ಯಂಡ್ ನಮ್ಮ ಕರ್ನಾಟಕ ಫ್ಲ್ಯಾಗ್ ಆನ್ ಬುರ್ಜ್ ಖಲೀಫಾ. ಸಚ್ ಅ ಪ್ರೌಡ್ ಮೂಮೆಂಟ್. ಸೊ ಎಲ್ಲ ಇಟ್ ವಾಸ್ ಅ ಮಿಕ್ಸ್ಡ್ ಫೀಲಿಂಗ್ಸ್ ಅಂತ ಹೇಳ್ಬೋದು. ಖುಷಿ ಆಗ್ತಿದೆ ಒಂದು ಕಡೆ, ತಂದೆ ತಾಯಿನೂ ಇದ್ದಿದ್ರೆ ಚೆನ್ನಾಗಿರೋದು. ಬಟ್ ಅವರೆಲ್ಲರೂ, ಎವ್ರಿಬಡಿ ವರ್ ಲೈವ್ ಸ್ಟ್ರೀಮಿಂಗ್ ಆಲ್ರೆಡಿ. ನಾವು ಆಲ್ರೆಡಿ ಲೈವ್ ಸ್ಟ್ರೀಮ್ ಮಾಡಿದ್ವಿ, ಅವರು ಎಲ್ಲ ಮನೇಲಿ ಕೂತ್ಕೊಂಡು ನೋಡ್ತಾ ಇದ್ರು. ಸೊ ಇಟ್ಸ್ ಅ ವೆರಿ ವೆರಿ ಬಿಗ್ ಥಿಂಗ್ ಫಾರ್ ಕನ್ನಡ ಇಂಡಸ್ಟ್ರಿ ಆಲ್ಸೋ. ಎಸ್, ನೀವು ಹೇಳ್ತಾ ಇದ್ರೇನೆ ಐ ಕ್ಯಾನ್ ಫೀಲ್ ಇಟ್. ಫೀಲ್ ದ ಇಮೋಷನ್ಸ್ ಆ್ಯಕ್ಚುಲಿ. ಅವತ್ತು ಏನೇನು ಫೀಲ್ ಮಾಡ್ಕೊಂಡಿದ್ನೋ ಐ ಕ್ಯಾನ್ ಸ್ಟಿಲ್ ಫೀಲ್ ಇಟ್. ಆ್ಯಂಡ್ ಅದಾದ ತಕ್ಷಣ ಸರ್ ಬಂದು ಒಂದು ಹಗ್ ಕೊಟ್ಟರು, ಸಿ ದಿಸ್ ಇಸ್ ವಾಟ್ ಯು ಡಿಸರ್ವ್ ಅಂತಲೂ ಹೇಳಿದ್ರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಪ್ರಿಯಾ ಮ್ಯಾಮ್ ಇದ್ದರು, ಸಾನ್ವಿ ಇದ್ದು, ಶಿ ವಾಸ್ ಆಲ್ಸೋ ದೇರ್. ಸೊ ವಿ ಆಲ್, ಅದೊಂಥರ ನಂಗೆ ಫ್ಯಾಮ್ಲಿ ಥರ, ದೇ ವರ್ ಆಲ್ರೆಡಿ ಟೇಕಿಂಗ್ ಕೇರ್ ಆಫ್ ಮೀ. ಬಿಕಾಸ್ ಅದೇ ಹೇಳಿದ್ನಲ್ಲ, ಶೂಟಿಂಗ್ ಟೈಮಲ್ಲಿ 200 ಜನ ಗಂಡಸರು ಇರ್ತಾ ಇದ್ರು. ಎಷ್ಟು ಬಿ ದ ಓನ್ಲಿ ಲೇಡಿ. ಕೋವಿಡ್ ಟೈಮ್, ಸೊ ಯು ಕೆನ್ ನಾಟ್ ಎಕ್ಸ್ಪೆಕ್ಟ್ ಎವ್ರಿಬಡಿ. ಅದು ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಫ್ಲೋರಲ್ಲಿ ಎಷ್ಟು ಜನ ಇರ್ಬೋದು. ಆ್ಯಂಡ್ ಬಟ್ ದೇ ಟು ಮೇಕ್ ಶ್ಯೂರ್, ಸುದೀಪ್ ಸರ್ ಆಗಿರಲಿ, ಅನೂಪ್ ಸರ್ ಆಗಿರಲಿ, 1 ಅವರ್ಗೆ ವೆರ್ ಇಸ್ ಶಿ, ರೂಮಲ್ಲಿ ಹೋಗ್ಕೋತಿದ್ದಾರಾ, ಇಲ್ಲೇ ಇದ್ದಾರಾ, ಬಿಕಾಸ್ ದೇ ನೋ, ದೇ ಅಂಡರ್ಸ್ಟ್ಯಾಂಡ್ ದಟ್ ದ ಹೋಲ್, ಎಲ್ಲ ಕಡೆ ಬರೀ ಗಂಡಸರೇ ಇದ್ದಾರೆ, ಶಿ ಇಸ್ ದ ಓನ್ಲಿ ಲೇಡಿ ಓವರ್ ದೇರ್ ಅಂತ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಬಟ್ ಯಾ, ದ ಬುರ್ಜ್ ಖಲೀಫಾ ಇಸ್
ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು. ಎಸ್. ಸೊ ಇಷ್ಟು ಹೇಳುವಾಗ ನೀವು ಸುದೀಪ್ ಸರ್ ಬಗ್ಗೆ ಸಾಕಷ್ಟು ಹೇಳಿದ್ರಿ, ಬಟ್ ಇದೆಲ್ಲ ಕೇಳಿದ್ಮೇಲೆ ಐ ಹ್ಯಾವ್ ಒನ್ ಕ್ವೆಶನ್. ಯಾವ ಒಂದು ಗುಣನ ನೀವು ಇಫ್ ಯು ವಾಂಟ್ ಸ್ಟೀಲ್ ಫ್ರಮ್ ಸುದೀಪ್ ಸರ್ ಅಂತ ಅನ್ಸಿದ್ರೆ ಯಾವುದನ್ನ? ಐ ಡೋಂಟ್ ವಾಂಟ್ ಟು ಸ್ಟೀಲ್ ಎನಿಥಿಂಗ್ ಫ್ರಮ್ ಹಿಮ್ ರಿಯಲಿ ಅಂತ ಹೇಳಬೇಕು, ನಿಜ ಹೇಳಬೇಕು ಅಂದರೆ ಹಿ ಈಸ್ ಒನ್ ಜೆಂಟಲ್ಮ್ಯಾನ್, ಜೆಮ್ ಆಫ್ ಅ ಪರ್ಸನ್ ಹೂ ಇಸ್ ಸ್ಟಿಲ್ ಇನ್ ಟಚ್ ವಿತ್ ಮೀ. ಏನು ನಡೀತಿದೆ ಲೈಫಲ್ಲಿ, ವಾಟ್ ಇಸ್ ಹ್ಯಾಪ್ನಿಂಗ್, ವಾಟ್ ಆರ್ ಯು ಡೂಯಿಂಗ್, ಡೂ ದಿಸ್ ಡೂ ದ್ಯಾಟ್ ಅಂತ ಅವ್ರು ಈಗಲೂ ನನಗೆ ಮೋಟಿವೇಟ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಅದೇ ಹೇಳಿದ್ನಲ್ಲ, ಹೀ ಸೀಸ್ ಅ ಪ್ರಾಜೆಕ್ಟ್ ಆನ್ ದ ಹೋಲ್. ಅವರು ಹೀ ಈಸ್ ನಾಟ್ ಸೆಂಟ್ರಿಕ್ ಟು ಹಿಮ್. ನನ್ನ ಜೊತೆ ಇವ್ರು ಎಲ್ಲರೂ ಬೆಳಿಬೇಕು ಅನ್ನೋ ಆಸೆ ಅವರಿಗೆ. ಆ್ಯಂಡ್ ಎಲ್ರಿಗೂ ಚೆನ್ನಾಗಿ ಊಟ ತಿನ್ನಿಸ್ಬೇಕು ಅನ್ನೋ ಈಸ್ ಅ ವೆರಿ ಹೋಮ್ಲಿ ಪರ್ಸನ್. ನಮಗಂತೂ ಹಾಗೆ ಫೀಲ್ ಮಾಡಿಸಿರೋದು, ಎಸ್ಪೆಷಲಿ ಮೀ, ನಿರೂಪ್ ಆ್ಯಂಡ್ ಅನೂಪ್ ಸರ್, ನೀತಾ ಮ್ಯಾಮ್, ನಾವೆಲ್ಲ ಒಂದು ಫ್ಯಾಮಿಲಿ ಥರನೇ ಆಗಿಬಿಟ್ಟಿದ್ವಿ. ಸೊ ಹೀ ಈಸ್ ಅ ವೆರಿ ವಾರ್ಮ್ ಪರ್ಸನ್. ಆ್ಯಂಡ್ ಅವ್ರ ಜೊತೆ ನೀವು ಅಂದರೆ ಒಂದು ಸತಿ ಯು ಗೋ ಇನ್ ಗುಡ್ ಬುಕ್ಸ್ ವಿತ್ ಹಿಮ್, ನೋ, ಹಿಲ್ ಟೇಕ್ ಕೇರ್ ಆಫ್ ಯು ಲೈಕ್ ಹಿಸ್ ಓನ್ ಪರ್ಸನ್, ಹಿಸ್ ಓನ್ ಚೈಲ್ಡ್ ಅನ್ನೋ ಥರ. ಲೈಕ್ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಆ್ಯಂಡ್ ಈಸ್ ಅಂದರೆ ತುಂಬ ಅವ್ರು ಹೆಂಗೆ ಎಲ್ಲರೂ ಟ್ರೀಟ್ ಮಾಡ್ತಾರೆ, ಆ್ಯಂಡ್ ಹೌ ಹಿ ಡಿಸೈನ್ಸ್ ಅ ಶಾರ್ಟ್. ಅವ್ರಿಗೆ ಓವರ್ ಆಲ್ ಇದು ಜಸ್ಟ್ ಇಟ್ ಶುಡ್ ನಾಟ್ ಬಿ ಆನ್ ಜಸ್ಟ್ ಆನ್ ಮೀ. ಎಂಡಿಂಗಲ್ಲಿ ಈವನ್ ಇನ್ ವಿಕ್ರಾಂತ್ ರೋಣ ದಸ್ ಎಂಡ್ ಶಾರ್ಟಲ್ಲಿ ನಾನು ಅವ್ರಿಗೆ ಹೋಗಿ ಒಂದು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ದೆನ್ ಹಿ ಎಕ್ಸಿಟ್ಸ್ ಅಲ್ಲಿಗೆ ಮೂವಿ ಎಂಡ್ ಆಗೋದು. ಸೊ ಆ ಥ್ಯಾಂಕ್ ಯು ಅನ್ನೋದು ಅವ್ರಿಗೆ ಶಾರ್ಟ್ ಇಟ್ಟಿದ್ರು. ಸೆಡ್ ನೋ, ಇಟ್ ಹ್ಯಾಸ್ ಟು ಬಿ ಆನ್ ಹರ್, ಬಿಕಾಸ್ ಈವನ್ ಶಿ ಈಸ್ ಗಾನ್ ಥ್ರೂ ಅ ಲಾಟ್ ಆ ಪಾತ್ರ. ಸೊ ಹೀ ಈಸ್ ನಾಟ್ ಜಸ್ಟ್ ಲೈಕ್ ನನ್ನ ಮಾತ್ರ ತೋರಿಸಿ ಅಂತ ಅಲ್ಲ. ಇಟ್ ಈಸ್ ಲೈಕ್ ಓವರ್ ಆಲ್ ದ ಹೋಲ್ ಮೂವಿ ಶುಡ್ ಡೂ ಗುಡ್. ಆ್ಯಂಡ್ ಯಾರಿಗೆ ಏನೇನು ಪಾತ್ರದ್ದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ ಆ ಪಾತ್ರಕ್ಕೆ ಆ ಮುಖ್ಯತೆ ಸಿಗಬೇಕು. ಬಿಕಾಸ್ ನೀವು ವಿಕ್ರಾಂತ್ ರೋಣ ಮೂವಿಯಲ್ಲೂ ನೋಡ್ಬೋದು, ಫಸ್ಟ್ 15 to 20 minutes ಅವ್ರು ಕಾಣಿಸಲ್ಲ. ಹೌದು ಹೌದು. ಆವಾಗ ಒಂದು ಥಾಟ್ ಬರುತ್ತೆ, ಹೌ ವಿಲ್ ದ ಆಡಿಯನ್ಸ್ ವೆಯ್ಟ್ ಫಾರ್ ಸೋ ಲಾಂಗ್, ಅವ್ರನ್ನೇ ನೋಡೋಕೆ ಬಂದಿರ್ತಾರೆ. ಬಟ್ ಹಿ ಸೆಡ್ ನೋ, ಸ್ಟೋರಿ ರಿಕ್ವೈರ್ಸ್ ದಿಸ್, ತೋರಿಸಿ, ಇಟ್ಸ್ ಓಕೆ. ಸೊ ಐ ಥಿಂಕ್ ದ್ಯಾಟ್ ಅದು ಸೂಪರ್ ಸ್ಟಾರ್ ಥಿಂಕಿಂಗ್ ದ್ಯಾಟ್ ಇಸ್ ಡಿಫ್ರೆಂಟ್. ಕರೆಕ್ಟ್. ಸೊ ಸಿನಿಮಾ ನೋಡುವಾಗಲೂ ಕೂಡ ಅಂದರೆ ಅವರು ಸೆಟ್ ಹಾಕಿರೋ ರೀತಿ ಆಗಿರ್ಬೋದು ಅಥವಾ ಪಿಕ್ಚರೈಸೇಷನ್ ಆಗಿರ್ಬೋದು ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇತ್ತು. ಸೊ ನೀವಾಗಲೇ ಕೂಡ ಸೆಟ್ ಬಗ್ಗೆ ಮಾತಾಡಿದ್ರಿಂದ ಲೊಕೇಶನ್ ಬಗ್ಗೆ, ಸೆಟ್ ಬಗ್ಗೆ ಹೇಳೋದಾದರೆ? ದ ಫಸ್ಟ್ ಸೆಟ್ ಇಲ್ಲೇ ನಾವು ನೆಲಮಂಗಲದ ಹತ್ರ ಹಾಕಿದ್ವಿ, ನಾಟ್ ನೆಲಮಂಗಲ, ಏರ್ಪೋರ್ಟ್ ಹತ್ರ ಹಾಕಿದ್ವಿ. ಸೊ ದಟ್ ವಾಸ್ ಅ ಫ್ಲೋರ್ ಎಂಡ್ ಇದು ಅವ್ರದ್ದು ಪೊಲೀಸ್ ಸ್ಟೇಷನ್ದು. ಮೈ ಫಸ್ಟ್ ಶಾಟ್ ವಾಸ್ ದ ಫಸ್ಟ್ ಡೇ, ಮೈ ಫಸ್ಟ್ ಶಾಟ್ ಇಸ್ ವಿತ್ ಹಿಮ್. ಆ್ಯಂಡ್ ನಾನು ಎಷ್ಟು ಗಾಬರಿಯಾಗಿದ್ದೆ ಅಂದರೆ, ದಟ್ಸ್ ಐ ಟೋಲ್ಡ್ ಯು, ಅವ್ರು ಮುಂಚಿನ ದಿವಸ ಕರ್ಸ್ಕೊಂಡು ಒಂದು ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಮಾಡಿಸಿ, ದ ನೆಕ್ಸ್ಟ್ ಡೇ ಅಲ್ಲಿ ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಆ್ಯಂಡ್ ಐವ್ ಗಾನ್, ಅದು ಆ್ಯಕ್ಚುಲಿ ಅ ಸೀರಿಯಸ್ ಸೀನ್. ನಾನು ಫುಲ್ ಹೇ ಅಂದ್ಕೊಂಡು ಹೋಗಿದ್ದೀನಿ. ಆಮೇಲೆ ಹೇಳಿದ್ರು, ಹೆಲೋ, ಯು ಹ್ಯಾವ್ ಜಸ್ಟ್ ಡಿಸ್ಕವರ್ಡ್ ಸಮಥಿಂಗ್ ಅಬೌಟ್ ಮೀ, ನನ್ನ ಸಸ್ಪಿಷಿಯಸಲ್ಲಿ ನೋಡ್ಬೇಕು, ನೀವು ಒಳ್ಳೆ ಫ್ಯಾನ್ ಗರ್ಲ್ ಥರ ಬರ್ತಾ ಇದ್ದೀರಲ್ಲ ಅಂತ. ಲೈಕ್ ಓ ಶಿಟ್, ಯಾ ನೋ ಕರೆಕ್ಟ್ ಅಂತ ಹೇಳಿ. ಸೊ ಸೆಟ್ಸ್ ನೋಡೋಕೆ ಹೋಗ್ಬೇಕು ಅಂದರೆ ಇಟ್ ವಾಸ್ ಅ ಹ್ಯೂಜ್ ಸೆಟ್ಸ್. ಈ ಪ್ರತಿ ಒಂದು ಸೆಟ್ಟು, ಪೊಲೀಸ್ ಸ್ಟೇಷನ್ ವಾಸ್ ಅ ಹ್ಯೂಜ್ ಸೆಟ್. ಐ ಥಿಂಕ್ 2 ಗೋಡೌನ್ನ ಒಟ್ಟು ಸೇರಿಸಿ ಒಂದು ಮಾಡಿದ್ದಾಗಿತ್ತು. ಇಟ್ ಇಸ್ ಬ್ಯೂಟಿಫುಲ್ ಸೆಟ್, ಪೊಲೀಸ್ ಸ್ಟೇಷನ್. ಸೆಕೆಂಡ್ ವಾಸ್ ದ ಫಾರೆಸ್ಟ್, ಅದು ಅನ್ನಪೂರ್ಣ ಸ್ಟುಡಿಯೋದಲ್ಲಿತ್ತು ಹೈದರಾಬಾದಲ್ಲಿ. ಆ್ಯಂಡ್ ವಿ ಹ್ಯಾವ್ ಯೂಸ್ಡ್ ಅರೌಂಡ್ 45,000 ಲೈವ್ ಪ್ಲಾಂಟ್ಸ್, ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಅಲ್ಲ. ಓನ್ಲಿ ಟ್ರೀ ಟ್ರಂಕ್ ಏನಿರ್ತಾ ಇತ್ತು ಅದು ಮಾತ್ರ ಆರ್ಟಿಫಿಷಿಯಲ್ ಅಲ್ಲಿ ಮಾಡಿದ್ರು. ರೆಸ್ಟ್ ಎವ್ರಿಥಿಂಗ್, ಬಿಕಾಸ್ ಯು ವೋಂಟ್ ಬಿಲೀವ್, ನಾವು ಡೆಮಾಲಿಷ್ ಮಾಡಬೇಕಾದ್ರೆ ವಿ ಹ್ಯಾವ್ ಫೌಂಡ್ ಸ್ನೇಕ್ ಎಗ್ಸ್. ಓ ಮೈ ಗಾಡ್. ಆ್ಯಂಡ್ ನಾವು ಆಲ್ರೆಡಿ ಅಂದರೆ ಸೆಟ್ ರೆಡಿ ಆಗಿ ಕೋವಿಡ್ ಆಯಿತು. ಸೊ ಅವ್ರು ಆಲ್ಮೋಸ್ಟ್ 1-1.5 ತಿಂಗಳು ಪ್ಲಾಂಟ್ಸ್ನ ಹೊರಗೆ ತರೋದು, ಬಿಸಿಲಿಗೆ ಬಿಡೋದು, ದೆನ್ ಪ್ಲಾಂಟ್ಸ್ನ ಒಳಗೆ ತೊಗೊಂಡೋಗೋದು. ದಿಸ್ ವಾಸ್ ವೆನ್ ವಿ ವರ್ ನಾಟ್ ಶೂಟಿಂಗ್. ಪಾಪ ಅವರಿಗೆಲ್ಲ ಸೊ ನೀರು ಹಾಕ್ಬೇಕು ಅವ್ರು ಡೈಲಿ. ಸೊ ಆಲ್ರೆಡಿ ಇನ್ಸೆಕ್ಟ್ಸ್ ಈಗ ಎಲ್ಲ ಆಲ್ರೆಡಿ ದೇ ಆರ್ ಲಿವಿಂಗ್ ಇನ್ ಇಟ್. ಸೊ ನಮಗೆ ನ್ಯಾಚುರಲ್ ಮಸ್ಕಿಟೋಸ್ ಇದ್ದಾವೆ. ಫಾರೆಸ್ಟಿಗೆ ಹೋದರೆ ಯಾವ ಫೀಲಿಂಗ್, ಇಲ್ಲೆಲ್ಲ ಒಂದು ಸೊಳ್ಳೆ ಬಂದು ಕಚ್ತು ಅಥವಾ ಲೀಚಸ್ ಫಾರ್ಮ್ ಆಗೋದು ಅಥವಾ ಈ ಚಿಕ್ಕ ಚಿಕ್ಕ ಬಗ್ಸ್ ಇರೋದು, ಅದೆಲ್ಲ ಆಲ್ರೆಡಿ ದೇ ವರ್ ಲಿವಿಂಗ್ ದೇರ್. ಸೊ ಅದೊಂದು. ಇನ್ನೊಂದು ನೆಕ್ಸ್ಟ್ ಸೆಟ್ ವಾಸ್ ಹ್ಯೂಜ್ ಸ್ಟೇರ್ ಕೇಸ್. ಒಂದು ಯು ವೋಂಟ್ ಬಿಲೀವ್, ಒನ್ ಡೇ ಶೂಟಿಂಗ್ ನಡೀತಾ ಇದೆ, ಸಂಜೆ 6 ಗಂಟೆ ಆದ್ರೂ
ಒಂದು 10 ಸೆಕೆಂಡ್ ಶಾರ್ಟ್ ಟೇಕ್ ಆಗಿಲ್ಲ. ಓ ಇಡೀ ದಿವಸದಲ್ಲಿ ಶಾರ್ಟೇ ಆಗಿಲ್ಲ, ಬಿಕಾಸ್ ಅದು ಕರೆಕ್ಟ್ ಬರ್ತಾ ಇಲ್ಲ. ಕ್ರೇನ್ ಯೂಸ್ ಆಗಬೇಕು, ದ ಸ್ಟೇರ್ ಕೇಸ್, ದ ವಾಟರ್ ಶುಡ್ ಬಿ ಫಾಲಿಂಗ್ ಎಟ್ ದ ಸೇಮ್ ಟೈಮ್, ಹಿಂದ್ಗಡೆ ವಾಟರ್ ಫಾಲ್ ಇದೆ. ಇವೆಲ್ಲ ಯೋಚನೆ ಮಾಡಬೇಕಾದ್ರೆ 6 o'clockವರೆಗೂ ಒಂದು ಟೇಕು ಆಗಿಲ್ಲ ಅಂದರೆ ಪ್ರೊಡ್ಯೂಸರ್ ಬಂದು ನಿಂತಿದ್ದಾರೆ, ವಾಟ್ ಇಸ್ ಹ್ಯಾಪ್ನಿಂಗ್, ಇವತ್ತು ಒಂದು ಟೇಕ್ ಆಗಿಲ್ವಾ ಅಂತ ಹೇಳಿ. ಆವಾಗ ಬಟ್ ಫೈನಲಿ 6:30, 7 ಹಂಗೊಂದು ಟೇಕ್ ಆಯಿತು. ಯಾ ಎವ್ರಿಥಿಂಗ್ ಎಲ್ಲ ಕೂಡ್ ಬರಬೇಕು ಅಂತಾರಲ್ಲ, ಆ ಮೂಮೆಂಟ್ ಆಗ್ತಿರ್ಲಿಲ್ಲ. ಬಟ್ ಅದೇ ವಾಸ್ಟ್ ಸೆಟ್ ಅಂದರೆ ಅದೊಂದು ಚಾಲೆಂಜಸ್. ಹಿಂದ್ಗಡೆ ಎಷ್ಟು ಕಾಣಿಸ್ಬೇಕು, ನೀರು ಅಟ್ ದ ಸೇಮ್ ಟೈಮ್ ಬೀಳ್ತಿರ್ಬೇಕು, ಸ್ಟೇರ್ ಕೇಸಲ್ಲೂ ನೀರು ಬೀಳ್ತಿರ್ಬೇಕು, ಹಿಂದ್ಗಡೆ ವಾಟರ್ ಫಾಲು. ವಿ ಹ್ಯಾವ್ ಕ್ರಿಯೇಟೆಡ್ ಅ ನ್ಯಾಚುರಲ್ ವಾಟರ್ ಫಾಲ್ ಅಂದರೆ ಅದೆಲ್ಲ ಟೈಮಿಂಗ್ ಕರೆಕ್ಟಾಗಿ ಕೂಡ್ ಬರಬೇಕು. ದ ಟೆಕ್ನಿಕ್ಯಾಲಿಟಿ ಹ್ಯಾಸ್ ಟು ಬಿ ಅಟ್ ದ ಸೇಮ್ ಟೈಮ್. ಹ್ಯಾಟ್ಸ್ ಆಫ್ ಟು ದೋಸ್ ಥಿಂಗ್ಸ್. ಆ್ಯಂಡ್ ಯಾ ಅದಾದಮೇಲೆ ದ ಲಾಸ್ಟ್ ಸೆಟ್ ಅನ್ನಪೂರ್ಣದಲ್ಲೇ ಅಗೇನ್ ಅದು ಹೋಲ್ ಡೆಮಾಲಿಷ್ ಮಾಡಿ ಲಾಸ್ಟ್ ಇದೊಂದು ಫೈಟ್ ಸೀನ್ ಇತ್ತಲ್ಲ, ಸಿಂಗಲ್ ಟೇಕ್ ಫೈಟ್ ಸೀನ್. ದಟ್ ವಾಸ್ ಅ ಟೆಂಪಲ್, ಓಲ್ಡ್ ಟೆಂಪಲ್ ಸ್ಟ್ರಕ್ಚರ್. ಲಿಟ್ರಲಿ ನಾವು ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದೀವಿ, ಸೊ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಗಟ್ಟಿ. ಅದು ನೀವು ಸೆಟ್ ಹಾಕಿದ್ರು ಅಫ್ಕೋರ್ಸ್ ವಿ ನೋ ಇಟ್ಸ್ ಆಲ್ ವುಡ್, ಬಟ್ ಸ್ಟರ್ಡಿ ಆಗಿರಬೇಕು, ಬಿಕಾಸ್ ಫೈಟ್ಸ್ ಆರ್ ಹ್ಯಾಪ್ನಿಂಗ್ ಎವ್ರಿವೇರ್. ಅಲ್ಲಿಂದ ಮೇಲಿಂದ ಕೆಳಗೆ ಬೀಳ್ತೀವಿ, ಕೆಳಗಿಂದ ಮೇಲೆ ಹೋಗ್ತೀವಿ, ಆಲ್ ದೋಸ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್. ಸೊ ಬೆಡ್ಸ್ ಇರಬೇಕು ಎಲ್ಲ ಕಡೆ. ನಾನು ನನ್ನ ನೇಲ್ ಬ್ರೇಕ್ ಮಾಡಿದ್ದೀನಿ, ಏನೇನೆಲ್ಲ ಆಗಿದೆ, ಅಲ್ಲಿ ಸರಿಯಾಗಿ ಒಂದು ಕಡೆ ಬಿದ್ದಿದ್ದೀನಿ, ಬಿಕಾಸ್ ಕೈ ಕಟ್ಟಿದ್ದಾರೆ, ಕಾಲು ಆಲ್ಮೋಸ್ಟ್ ಕಟ್ಟಬೇಕಿತ್ತು ಬಟ್ ಲೂಸ್ ಕಟ್ಟಿದ್ರು, ಬಾಯಿಗೆ ಪಟ್ಟಿ ಹಾಕಿದ್ದಾರೆ. ಸೊ ಐ ಕಾಂಟ್ ಇವನ್ ಸ್ಕ್ರೀಮ್ ಟೆಲ್ಲಿಂಗ್ ನನಗಿದೇನೋ ಆಗ್ತಿದೆ ಅಂತ. ಒಬ್ರು ಎಳ್ಕೊಂಡು ಹೋಗ್ತಿದ್ದಾರೆ, ಶೀ ಫೆಲ್ ವಿತ್ ಹರ್, ಇವನ್ ಐ ಹ್ಯಾವ್ ಫಾಲನ್. ಸೊ ಅಂಥ ಚಾಲೆಂಜಸ್ಸು ಇತ್ತು, ಬಿಕಾಸ್ ಅದು ಡಸ್ಟ್ ಎಟ್ ದಿ ಎಂಡ್ ಆಫ್ ದಿ ಡೇ. ನಾವು ಅದು ಐ ಥಿಂಕ್ ಫೈಟ್ ಸೀನ್ಸ್ ಅರೌಂಡ್ 15 to 20 days ಮಾಡಿದ್ದೀವಿ. ಮನೆಗೆ ಹೋಗಿ ಸ್ನಾನ ಮಾಡೋಷ್ಟರಲ್ಲಿ ಲಿಟ್ರಲಿ ಕಿವಿಯಿಂದ ಕಪ್ಪು, ಮೂಗಿಂದ ಕಪ್ಪು, ನಾವು ವಿ ಹ್ಯಾವ್ ಗಾಗ್ಲಿಂಗ್ ಆರ್ ಮೌತ್ ಕಪ್ಪು. ಬಿಕಾಸ್ ನಾವು ಎಲ್ಲ ಕಡೆ ಫೈರ್ ಹಾಕಿದ್ದೀವಿ ಆ್ಯಂಡ್ ಡಸ್ಟ್ ಇಸ್ ಎವ್ರಿವೇರ್. ಆ ಫೀಲ್ ಕೊಡಬೇಕಿತ್ತಲ್ಲ. ಬಟ್ ದ ಸೆಟ್ಸ್ ಒಂದೊಂದು ಇಟ್ ಯೂಸ್ ಟು ಬಿ ಔಟ್ ಆಫ್ ದ ವರ್ಲ್ಡ್ ಸೆಟ್. ನಾವು ನಿಜವಾಗ್ಲೂ ಯಾವುದೋ ಬೇರೆ ಪ್ರಪಂಚಕ್ಕೆ ಹೋಗಿದ್ದೀವಿ ಅನ್ನೋದೇ ಫೀಲಿಂಗ್. ಸೊ ಶಿವು ಸರ್ ವಾಸ್ ಡನ್ KGF ಇನ್ ಡಿಫ್ರೆಂಟ್ ಮೂವೀಸ್, ಆರ್ಟ್ ಪ್ರೊಡಕ್ಷನ್ ಅವರು. ಈಸ್ ಡನ್ ಅ ಮಾರ್ವಲೆಸ್ ಜಾಬ್. ಆ್ಯಂಡ್ ನಮ್ಗೆ ಆ ಫೀಲಿಂಗ್ ಬರ್ತಾಯಿದೆ, ಅದೇ ಹೇಳಿದ್ನಲ್ಲ, ಪ್ಲ್ಯಾಂಟ್ಸ್ ಇದ್ಮೇಲೆ ಅಲ್ಲಿ ಲಿಟ್ರಲಿ ಡೆಮಾಲಿಷ್ ಟೈಮಲ್ಲಿ ಸ್ನೇಕ್ ಎಗ್ಸ್ ಸಿಕ್ಕಿದೆ ಅಂದರೆ ಎಷ್ಟು ನ್ಯಾಚುರಲ್ ಆಗಿ ಮಾಡಿರಬೇಕು ಅವರು. ಸೆಟ್ ಹಾಕೋದ್ರ ಹಿಂದೆ ಇರೋ ಆ ಹ್ಯೂಜ್ ಎಫರ್ಟ್ ಬಗ್ಗೆ ನಾನು ಆ್ಯಕ್ಚುಲಿ ಕೇಳೋಣ ಅಂದ್ಕೊಂಡೆ, ಬಟ್ ಅಲ್ಲಿ ಇನ್ನೂ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಕೇಳೋದಕ್ಕೆ. ಲಿಟ್ರಲಿ ಅವರು ಯಾವ ಜೀಪ್ ಯೂಸ್ ಮಾಡ್ತಾ ಇದ್ರು ಸುದೀಪ್ ಸರ್, ದಟ್ ವಾಸ್ ಆಲ್ಸೋ ಬಿಲ್ಟ್. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಸೋ ಡೀಟೇಲಿಂಗ್ ನೋಡಿ ಮಾಡಿದ್ದಾರೆ. ಕೇರಳ ಅಗೇನ್ ಮನೆ ಯೂಸ್ ಮಾಡಿದ್ವಿ. ಸೊ ಅದು ಅಟ್ಲೀಸ್ಟ್ ಅವರು ಆಲ್ರೆಡಿ ರಂಗಿತರಂಗದಲ್ಲೂ ಆ ಮನೇನ ಯೂಸ್ ಮಾಡಿದರು. ಆ ಕೇರಳದು ತುಂಬ ಫೇಮಸ್ ಶೂಟಿಂಗ್ ಸ್ಪಾಟ್ ಅದು, ಅಲ್ಲಿ ಶೂಟಿಂಗ್ ಮಾಡಿದ್ವಿ. ಬಟ್ ಅಲ್ಲಿ ಹೇಳ್ತಾ ಇದ್ರು ಏನೋ ಫಸ್ಟ್ ಫ್ಲೋರಲ್ಲಿ ಏನೋ ದೆವ್ವ ಇರಬೇಕು ಏನೇನೋ ಅಂತ ಹೇಳ್ತಾ ಇದ್ರು. ಎಲ್ಲರೂ ಮೀಟ್ರ್ ತೊಗೊಂಡು ಹೋಗೋರು, ಈ ಗೋಸ್ಟ್ ಡಿಟೆಕ್ಟರ್ಸ್ ಆ್ಯಪ್ಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ತೊಗೊಂಡು ಹೋಗೋರು, ಚಾಲೆಂಜ್ ಹಾಕೋರು, ಯಾರಾದರೂ ಒಬ್ರು ಹೋಗಿ ಬರಲಿ ಮೇಲೆ. ಬಿಕಾಸ್ ಅಲ್ಲಿನ ಜನರೇ ಹೇಳ್ತಾ ಇದ್ರು ದಟ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ಸಮಥಿಂಗ್ ಅಂತ. ಸೊ ನಾವು ರಿಸ್ಕ್ ತಗೋತಾ ಇರಲಿಲ್ಲ, ಎಲ್ಲರೂ ಇದ್ದಾಗಲೇ ಹೋಗ್ತಾ ಇದ್ವಿ ನಾವು. ಒಬ್ಬೊಬ್ರು ಯಾರು ಓಡಾಡ್ತಾ ಇರಲಿಲ್ಲ. ಬಟ್ ಡಿಡ್ ಯು ಮೀಟರ್ ವರ್ಕ್ ಅಂದರೆ ನೀವು ಹೇಳತ್ತೆ ಅದು ಇದೆ ಅಂತ, ವಿ ನೆವರ್ ನೋ. ಬಟ್ ಗೊತ್ತಿಲ್ವಲ್ಲ ಅದು ಎಷ್ಟು ಕರೆಕ್ಟ್ ಇದೆ ಎಷ್ಟು ರಾಂಗ್ ಇದೆ ಅಂತ ನಮಗೂ ಗೊತ್ತಿಲ್ಲ. ಯಾ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಅಂದರೆ ಹಂಗಂತ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಡಿಟೆಕ್ಟ್ ಆಗಿದೆ ಅಷ್ಟೇ. ಬಟ್ ಯಾರಿಗೂ ಏನೋ ಸೂಪರ್ ನ್ಯಾಚುರಲ್ ಡಿಟೆಕ್ಟ್ ಆಗಿಲ್ಲ, ಅಂದರೆ ಫೀಲ್ ಆಗಿಲ್ಲ. ಓಕೆ. ಸೊ ಮತ್ತೊಂದು ಮೆಮೊರೇಬಲ್ ಮೂಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಸೈಮಾ ಅವಾರ್ಡ್ಸ್. ಸೊ ಆ ಮೂಮೆಂಟ್ಸ್ನ ನೆನೆಸ್ಕೊಳ್ಳಿ. ಐ ಥಿಂಕ್ ಅದ್ರ ಮಧ್ಯದಲ್ಲಿ ಮದುವೆ ಆಯಿತು. ಮದುವೆ ಆದಮೇಲೆ ಇದು ಅವಾರ್ಡ್ ಬಂತು. ಸೊ ಐ ವಾಸ್ ಲೈಕ್ ಐ ಶುಡ್ ಬಿ ಮೇಕಿಂಗ್ ಮೈ ಇನ್ಲಾಸ್ ಆಲ್ಸೋ ಪ್ರೌಡ್. ಆ್ಯಂಡ್ ಯುನೋ ಅವರು ಊರ ಕಡೆನೇ ಇದ್ದು. ಸೊ ಹೌ ಮೈ ಫ್ಯಾಮಿಲಿ ವಾಸ್ ಇನಿಷಿಯಲಿ ಇಂಡಸ್ಟ್ರಿ ಬಗ್ಗೆ. ಸೊ ಅವ್ರಿಗೂ ಒಂದು ಇದಿತ್ತು, ಎಲ್ಲಿ ಇಂಡಸ್ಟ್ರಿ ಹೆಂಗೇನೋ ಗೊತ್ತಿಲ್ಲ ಅವ್ರಿಗೆ ಒಂಚೂರು, ದೇ ವಾಸ್ ಝೀರೋ ನಾಲೆಜ್. ನಾನು ಅಟ್ಲೀಸ್ಟ್ ಹೋದ್ಮೇಲೆ ನನ್ನ ತಂದೆ ತಾಯಿಗೆ ದೇ ಗಾಟ್ ಯೂಸ್ ಟು ಇಟ್. ಇಲ್ಲಿ ಅವ್ರಿಗೆ they didn't know about it. So first thing that they hear is she's getting an award. So I was like, hopefully I'm making them proud. You know, ಅದು ಇರತ್ತಲ್ಲ, that I should get in good books with them. ಇಂಡಸ್ಟ್ರಿ ಬಗ್ಗೆ ಅವ್ರಿಗೆ ಏನೇ ರಾಂಗ್ ಥಾಟ್ ಇದ್ರೂ ಅದನ್ನು ನಾನು ಕಂಪ್ಲೀಟ್ಲಿ ಇರೇಸ್ ಮಾಡಿಬಿಟ್ಟು ಅವರಿಗೆ ಒಳ್ಳೇದ್ರ ಬಗ್ಗೆನೇ ಹೇಳಬೇಕು ಅನ್ನೋ ಇದಿತ್ತು.
So yeah, we went to SIMA and I didn't know I was getting the award until the last moment. I was like, oh my god, I'm a fresher. And ಫಸ್ಟ್ ಸಿನಿಮಾಕ್ಕೆ ಬರ್ತಾ ಇದೆ ಅಂದರೆ ಇಟ್ಸ್ ಅ ಹ್ಯೂಜ್ ಮೂಮೆಂಟ್. ಆ್ಯಂಡ್ ರಘುಪತಿ ರಾಣಾ ಅವ್ರು ನನಗೆ ಅವಾರ್ಡ್ ಕೊಟ್ಟಿದ್ದು. ಸೊ ಐ ಥಿಂಕ್ ಐ ವಾಸ್ ಲೈಕ್ ಔಟ್ ಆಫ್ ದ ವರ್ಲ್ಡ್ ಅವತ್ತು. ಆ್ಯಂಡ್ ಅವತ್ತು ತುಂಬ ಜನ ನೋಡೋಕ್ಕೆ ಸಿಕ್ತು ನನಗೆ. ಮಾಧವನ್ ಸರ್ನ ಮೀಟ್ ಮಾಡಿದ್ವಿ, ಅವ್ರನ್ನ ಮಾತಾಡಿಸ್ದೆ ನಾನು. ಸೊ ಐ ಥಿಂಕ್ ನಮ್ಮ ಇಂಡಸ್ಟ್ರಿ ಬಿಟ್ಟು ಬೇರೆ ಇಂಡಸ್ಟ್ರಿ ಅವ್ರ ಜೊತೆ ಜಲಪ್ ಆಗೋಕ್ಕೆ ಇಟ್ ವಾಸ್ ಅ ಗುಡ್ ಪ್ಲ್ಯಾಟ್ಫಾರ್ಮ್ ಅಥವಾ ಇದು. ಸೊ ದಟ್ ವಾಸ್ ಅ ರಿಯಲಿ ಗುಡ್ ಮೆಮರಿ. ಎಸ್. ಸೊ ಆ್ಯಕ್ಟಿಂಗ್ ಬಿಟ್ಟು ಇನ್ನು ಬೇರೆ ಆರ್ಟ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಮಂಡಲ ಆರ್ಟ್. ಸೊ ಈ ಕಲೆ ಹೇಗೆ ಶುರುವಾಯಿತು, ಯಾಕೆ ಶುರುವಾಯಿತು, ಆ್ಯಂಡ್ ಯಾರು ನಿಮಗೆ ಇನ್ಸ್ಪಿರೇಷನ್? ಡ್ರಾಯಿಂಗಲ್ಲೂ ಅಫ್ಕೋರ್ಸ್ ಅಗೇನ್ ಇಟ್ ಇಸ್ ಮೈ ಡ್ಯಾಡ್ ಓನ್ಲಿ, ಬಿಕಾಸ್ ಅವರು ನಮ್ಮ ಊರಲ್ಲಿ ಈಗಲೂ ಕೂಡ ಅವ್ರದ್ದು ತುಂಬ ಪೇಂಟಿಂಗ್ಸ್ ಇದೆ. ಅವರು ನಾವು ಹುಟ್ಟೋದಕ್ಕೂ ಮುಂಚೆ, ನಾನು ನಮ್ಮ ಅಣ್ಣ ಹುಟ್ಟೋದಕ್ಕೂ ಮುಂಚೆ ಲೈಫಲ್ಲಿ ತುಂಬ ಟೈಮ್ ಇತ್ತಂತೆ, ಯಾರು ಕಾಟ ಇರಲಿಲ್ಲ. ಆವಾಗ ಹಿ ಯೂಸ್ ಟು ಡೂ ಅ ಲಾಟ್ ಆಫ್ ಡ್ರಾಯಿಂಗ್ಸ್. ಅವ್ರು ಮುಂಚೆ ಬೆಂಗಳೂರಲ್ಲಿ ಇರಬೇಕಾದ್ರೆ ಲಾಲ್ಬಾಗ್ ಹೊರಗಡೆ ಪ್ರತಿ ದಿವಸ ಫಾರ್ ಅಟ್ಲೀಸ್ಟ್ 10 days ಒಂದು ಸ್ಕೂಲ್ ಹುಡುಗನ ನಿಲ್ಲಿಸ್ಬಿಟ್ಟು ಸ್ಕೆಚ್ ಮಾಡೋರು. ಒಂದು ಚಾಕ್ಲೇಟ್ ಕೊಟ್ಟೋ ಅಥವಾ ಏನೋ ಒಂದು ಸ್ವೀಟ್ ಕೊಟ್ಟೋ, ಒಂದು ಲಾಡ್ ಕೊಟ್ಟೋ, ಏನೋ ಒಂದು ಎವ್ರಿ ಡೇ ಒಂದು 15-20 minutes. ಆ 15-20 minutesಲ್ಲಿ ಅವ್ನು ನೋಡ್ಕೊಂಡು ಓವರ್ ಆಲ್ ಸ್ಕೆಚ್ ಮಾಡೋರು. ಹಿ ವಾಸ್ ಅ ಲರ್ನ್ಡ್ ಆರ್ಟಿಸ್ಟ್. ಅವರು ಬೇರೆಯವರಿಂದ ಕಲ್ತಿದ್ದಾಗಿತ್ತು. ಸೊ ಅದನ್ನ ಮಾಡ್ತಾ ಇದ್ರು. ಆ್ಯಂಡ್ ಅವ್ರನ್ನ ಡೈಲಿ ಅಷ್ಟು 10-15 ನಿಮಿಷಕ್ಕೆ ನಿಲ್ಸ್ಕೊಡೋರು, ಅವ್ರನ್ನ ಮಾಡೋರು. ಸೊ ಐ ಥಿಂಕ್ ಫಾರ್ ಮೀ ಇಟ್ ಕೇಮ್ ಬ್ಲಡ್ಡಲ್ಲಿ ಬಂದ್ಬಿಡ್ತು. ಸೊ ಆಲ್ವೇಸ್ ಅವ್ರಿಗೂ ಪೇಂಟಿಂಗ್ ಸ್ಕೂಲಲ್ಲಾಗಿರಲಿ, ಅಣ್ಣನ ರೆಕಾರ್ಡ್ ಬುಕ್ ಆಗಿರಲಿ, ಹಿ ವಾಸ್ ಅ ಸೈನ್ಸ್ ಸ್ಟೂಡೆಂಟ್. ಅಣ್ಣನ ರೆಕಾರ್ಡ್ ಬುಕ್ ನಾನೇ, ಬಯಾಲಜಿ ರೆಕಾರ್ಡ್ ಬುಕ್ ನಾನೇ ಡ್ರಾ ಮಾಡ್ತಾ ಇದ್ದಿದ್ದು ಅವನಿಗೆ. ಸೊ ಆಲ್ ದ್ಯಾಟ್ ನನಗೆ ಮುಂಚಿಂದನೂ ಆರ್ಟಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಪೇಂಟಿಂಗ್ಸ್ ಆಗಿರಲಿ, ಕ್ಲಾಸ್ ನಡೀತಿರ್ಬೇಕಾದ್ರೂ ನಾನು ಏನಾದರೂ ಸ್ಕ್ರಿಬಲ್ ಮಾಡ್ತಾ ಇರ್ತಿದ್ದೆ. ಬಟ್ ಐ ಆಮ್ ಅ ಆಬ್ಸ್ಟ್ರಾಕ್ಟ್ ಪರ್ಸನ್. ಒಬ್ರನ್ನ ಕೂರ್ಸ್ಕೊಂಡು ಮಾಡಿ ಅಂದರೆ ಬರಲ್ಲ ನನಗೆ. ಕಣ್ಣೆಲ್ಲೋ ಇರುತ್ತೆ, ಬಾಯೆಲ್ಲೋ ಇರುತ್ತೆ. ಸೊ ಐ ಆಮ್ ನಾಟ್ ಅ ಪೋರ್ಟ್ರೇಟ್ ಪರ್ಸನ್. ನನಗೆ ತಲೆಗೆ ಬಂದಿದ್ದನ್ನ ನಾನು ಸ್ಕ್ರಿಬಲ್ ಮಾಡ್ತಾ ಹೋಗ್ತೀನಿ. ಐ ಆಮ್ ದಟ್ ಕೈಂಡ್ ಆಫ್ ಪರ್ಸನ್. ಸೊ ಹಾಗೆ ಡಿಸ್ಕವರ್ ಮಾಡ್ತಾ ಯಾವಾಗ ನನಗೆ ನೀಲಾಂಬರಿ ಆಯಿತು, ವಾಟ್ ನೆಕ್ಸ್ಟ್ ಅನ್ನೋ ಕ್ವೆಶನ್ ಮಾರ್ಕ್ ಇದ್ದಾಗ ಐ ವಾಸ್ ಲೈಕ್ ಓಕೆ, ಐ ಥಿಂಕ್ ಐ ಶುಡ್ ಡಿಸ್ಕವರ್. ಹಾಗೆ ಸುಮ್ಮನೆ ಯೂಟ್ಯೂಬ್ ನೋಡ್ತಿರ್ಬೇಕಾದ್ರೆ ಐ ಗಾಟ್ ಟು ನೋ ಅಬೌಟ್ ಡಾಟ್ ಮಂಡಲ ಪೇಂಟಿಂಗ್ಸ್. ಯೂಟ್ಯೂಬ್ ನೋಡೇ ಕಲ್ತಿದ್ದು ನಾನು. ವಾಟ್ ಎವರ್ ಐ ಆಮ್ ಡೂಯಿಂಗ್ ರೈಟ್ ನೌ ಇಸ್ ಯೂಟ್ಯೂಬ್ ನೋಡೇ ಕಲ್ತಿದ್ದೆ. ಇನ್ಸ್ಪಿರೇಷನ್ಸ್ ಅಫ್ಕೋರ್ಸ್ ಪಿಂಟ್ರೆಸ್ಟಿಂದ, ಬೇರೆ ಬೇರೆ ಆರ್ಟಿಸ್ಟಿಂದ ತೊಗೋತಾ ಇದ್ದೆ. ಬಟ್ ನಾನೇ ಸ್ವತಃ ಕಲಿತು ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ಲ ಏನೇನು ಟೂಲ್ಸ್ ಯೂಸ್ ಮಾಡ್ತಾರೆ ಅಂತ. ನಾನೇ ಇನ್ವೆಂಟ್ ಮಾಡ್ತಾ ಇದ್ದೆ. ಈ ಇಯರ್ ಬಡ್ ಅದೊಂದು ಡಾಟ್ ಆಗತ್ತೆ, ನಿಮ್ಮ ಮ್ಯಾಚ್ ಸ್ಟಿಕ್ ಅದೊಂದು ಡಾಟ್ ಆಗತ್ತೆ, ಪೆನ್ಸಿಲ್ ನಿಬ್ಬಿರತ್ತಲ್ಲ ಅದೊಂದಾಗತ್ತೆ. ಸೊ ಹಾಗೆ ಪೆನ್ಸಿಲ್ ಬ್ಯಾಕ್ ಸೈಡ್ ಕ್ಯಾನ್ ಬಿ ಅ ಬಿಗ್ಗರ್ ಸರ್ಕಲ್. ಸೊ ಹಾಗೆ ನಾ ಇದು ಮಾಡಿ ದೆನ್ ಐ ಗಾಟ್ ಟು ನೋ ಇಂಥ ಟೂಲ್ಸ್ ಈಗ ಅವೈಲೇಬಲ್ ಇದೆ ಅಂತ. ಟೂಲ್ಸ್ನ ತೊಗೊಂಡು ದೆನ್ ಐ ಸ್ಟಾರ್ಟೆಡ್ ಫುಲ್ ಫ್ಲೆಜ್ಡ್. ಮನೇಲಿ ಎಷ್ಟು ಪೇಂಟಿಂಗ್ ಮಾಡಿರ್ತದೆ ಎಲ್ಲಿ ಹಾಕೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ದೆನ್ ಐ ಸ್ಟಾರ್ಟೆಡ್ ಗಿಫ್ಟಿಂಗ್ ಪೀಪಲ್. ಓಕೆ, ಆಲ್ಮೋಸ್ಟ್ ಸುದೀಪ್ ಸರ್ಗೂ ಒಂದು ಅರೌಂಡ್ 3 paintings ಕೊಟ್ಟಿದ್ದೀನಿ. ದೆನ್ ಫ್ರೆಂಡ್ಸ್ ಬರ್ಡೇ ಬಂದ ತಕ್ಷಣ ಓಕೆ ವಾಟ್ ಟು ಗಿಫ್ಟ್, ಪೇಂಟಿಂಗ್. ಸೊ ದೇರ್ ಇಸ್ ಅ ಪರ್ಸ್ನಲ್ ಟಚ್ ಟು ಇಟ್ ಅಲ್ಲ, ಒಂದು ಇಮೋಷನ್ನೂ ಇದೆ. ಸೊ ಹಾಗೆ ಐ ಸ್ಟಾರ್ಟೆಡ್ ಡೂಯಿಂಗ್ ಆ್ಯಂಡ್ ಐ ಲವ್ ಇಟ್. ನನಗೆ ಆರ್ಟ್ ಮಾಡಬೇಕಾದ್ರೆ ಬೇರೆ ಯಾವ ಸೆಕೆಂಡ್ ಥಾಟು ಬರಲ್ಲ. ಆ್ಯಂಡ್ ನನಗೆ ಲೈಫಲ್ಲಿ ಪೇಷನ್ಸ್ ಇದೆ ಅಂದರೆ ಆರ್ಟ್ ಮಾಡಬೇಕಾದ್ರೆ ಮಾತ್ರ. ಅಂದ್ಕೊಂಡೆ ಆಸ್ ಅನ್ ಆರ್ಟಿಸ್ಟ್ ನೀವು ತುಂಬ ಇಷ್ಟಪಟ್ಟು ಮಾಡೋದ್ರಿಂದ ಡೆಫಿನೆಟ್ಲಿ ನೀವು ಅದನ್ನು ಇಷ್ಟಪಟ್ಟು ಮಾಡ್ತಿರ್ತೀರ. ಬಟ್ ನಮಗೆ ನೋಡುವಾಗ ಅದರ ಸೋ ಮೆನಿ ಡಾಟ್ಸ್ ಇನ್ ಇಟ್ ಅಂದಾಗ ಹೆಂಗೆ ಮಾಡಿರ್ಬೋದು ಇದನ್ನು, ಇಷ್ಟು ತಾಳ್ಮೆ ಎಲ್ಲಿಂದ ಬರುತ್ತೆ ಅಂತ. ಸೊ ಇದರಿಂದ ಕಲಿಯುವಂಥದ್ದು ಏನಿರ್ಬೋದು ಅಂತ ಅನಿಸುತ್ತೆ. ಪೇಷನ್ಸ್ ಒಂದು, ವೆನ್ ಯು ವಾಂಟ್ ಟು ಜಸ್ಟ್, ಈಗ ತುಂಬ ಸ್ಟ್ರೆಸ್ ಆಗ್ತಿದೆ ಅಂದರೆ ಡ್ರಾಯಿಂಗ್ ಅಥವಾ ಯಾವ್ದಾದ್ರು ಒಂದು ಹಾಬಿ ಇರಬೇಕು ಅಂತ ಹೇಳ್ತಾರೆ ನೋಡಿ. ಎಲ್ಲರೂ ಯಾವಾಗಲೂ ಹೇಳ್ತಾರೆ ಏನಾದರೂ ಒಂದು ನಿಮ್ಮ ಲೈಫ್ ಜರ್ನಿ ಬಿಟ್ಟು ಅಥವಾ ನಿಮ್ಗೆ ಏನು ಕೆಲಸ ಇರುತ್ತೆ ಅದು ಬಿಟ್ಟು ನಿಮ್ಮ ಹತ್ರ ಯಾವತ್ತೂ ಒಂದು ಹಾಬಿ ಇರಬೇಕು. ಬಿಕಾಸ್ ಇಟ್ ವಿಲ್ ರಿಮೂವ್ ಆಲ್ ಯುವರ್ ಸ್ಟ್ರೆಸ್. ಆ ಟೈಮಲ್ಲಿ ನೀವು ಬೇರೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಲ್ಲ, ಬೇರೆ ಯಾವ ಥಾಟು ನಿಮಗೆ ತಲೆಗೂ ಬರಲ್ಲ. ಸೊ ನಿಮ್ಮ ಕಾನ್ಸಂಟ್ರೇಷನ್ ಇಸ್ ಕಂಪ್ಲೀಟ್ಲಿ ಆನ್ ದಿಸ್, ವಾಟ್ ಟು ಡೂ ನೆಕ್ಸ್ಟ್ ಇನ್ ದಿಸ್ ಓನ್ಲಿ. ಸೊ ಅದೊಂದೇ ಇರತ್ತೆ. ಐ ಥಿಂಕ್ art has been the best stress buster for me and therapy for me. ಓಕೆ, ಸೊ ಈಗ ನಾನಿನ್ನ ಬಿಡಲಾರೆ ಸೀರಿಯಲ್ ಬಗ್ಗೆ ಬರೋದಾದರೆ, ನಿಮ್ಮ ಮಗಳ ಪಾತ್ರ ಮಾಡ್ತಾ ಇರೋ ಮಹಿತಾ ಅವರು ತುಂಬ ಒಳ್ಳೆ ಆ್ಯಕ್ಟರ್. ಆ್ಯಂಡ್ ಅವ್ರ ಪಾತ್ರನೂ ಕೂಡ ಅಷ್ಟೇ ಒಂದು ಮೆಚೂರ್ಡ್ ಆದಂಥ ಪಾತ್ರ. ಆ್ಯಂಡ್ ಶಿ ಈಸ್ ಆಲ್ಸೋ ವೆರಿ ಆ್ಯಕ್ಟಿವ್. ಯಾರು ಏನು ಮಾಡ್ತಿದ್ರು ನಾನು ಅದನ್ನು ಕಲಿಬೇಕನ್ನೋ ಆಸಕ್ತಿ ಮಹಿತಾ ಬಗ್ಗೆ ಹೇಳೋದಾದರೆ.
ಅವಳ ಟೋಳಿನೋ ಶೀ ಈಸ್ ಒನ್ ಏನು ಹೇಳ್ತಾರೆ ಆಟಮ್ ಬಾಂಬ್ ಥರ ಚಿಕ್ಕದಾಗಿದ್ರು ಶಿ ಈಸ್ ಡೈನಮೈಟ್ ಅವಳು. ಆಯಿತಾ, ಒಂದು ಚಿಕ್ಕ ಬಾಡಿಯಲ್ಲಿ ಎಷ್ಟೆಲ್ಲ ಇದೆ. ನಾನು ಏನಾದರೂ ಆರ್ಟ್ ಏನಾದರೂ ತೋರಿಸಿ, ಮಮ್ಮಿ ಇದನ್ನು ಹಿಂಗೆ ಮಾಡಿ, ಐ ಆಮ್ ಮಮ್ಮಿ ಫಾರ್ ಹರ್. ಅವರ ಹೆತ್ತ ತಾಯಿ ಅಮ್ಮ, ನಾನು ಮಮ್ಮಿ. ಸೊ ನನಗೆ ಅಕ್ಕ ಆಂಟಿ ಏನೂ ಕರೆಯೋಲ್ಲ, ಅವಳು ಮಮ್ಮಿ ಅಂತಲೇ ಕರೆಯೋದು. ಸೊ ಮಮ್ಮಿ ಇದನ್ನು ಹೆಂಗೆ ಮಾಡೋದು, ಇದು ಈಗ ನಿನ್ಗಾಗಲ್ಲ ಚಿನಿ, ತುಂಬ ಏನೋ ದೊಡ್ಡವಳಾದ್ಮೇಲೆ ಹೇಳ್ಕೊಡು. ನೋ ಮಮ್ಮಿ ನಾನು ಕಲೀಲೇಬೇಕು. ಅವಳಿಗೆ ಏನಾದರೂ ಹೊಸದು ನೋಡಿದ ತಕ್ಷಣ, ಈಗ ಸೆಟ್ಟಲ್ ನಾವು ಒಂದೊಂದ್ಸಲ ತುಳುವಲ್ಲಿ ಮಾತಾಡ್ಬಿಡ್ತೀವಿ, ಮಮ್ಮಿ ನಂಗೆ ತುಳು ಹೇಳ್ಕೊಡಿ, ಏನೇ. ಶಿ ಲವ್ಸ್ ಟು ಲರ್ನ್. ಡ್ರಾಯಿಂಗ್ಗಳು ಅಷ್ಟೇ ಇಂಟ್ರೆಸ್ಟ್ ಇದೆ. ಹಾಡ್ತಾಳೆ, ಅಫ್ಕೋರ್ಸ್ ಎವ್ರಿಬಡಿ ನೋಸ್ ಶಿ ಈಸ್ ಅ ವಂಡರ್ಫುಲ್ ಸಿಂಗರ್. ಆ್ಯಂಡ್ ಅದೇ ಛೋಟಾ ಪ್ಯಾಕೆಟ್ ಬಡಾ ಧಮಾಕ ಅಂತಾರಲ್ಲ, ದಟ್ ಶಿ ಈಸ್. ಆ್ಯಂಡ್ ಅವಳು ನಮಗೆ ಸ್ಟ್ರೆಸ್ ಬಸ್ಟರ್. ಸೊ ಶರತ್ ಆಗಲಿ ನನಗಾಗಲಿ ಅವಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ, ಯಾವುದೇ ಮೂಡ್ ಇರಲಿ ನಮ್ದು ಅದು ಕಾಮ್ ಆಗಿಬಿಡತ್ತೆ. ಎಸ್. ಸೊ ಈಗ ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳೋದಾದ್ರೆ, ಎಲ್ಲಿ ಭೇಟಿ ಮಾಡಿದ್ರಿ, ಹೇಗೆ ಭೇಟಿ ಮಾಡಿದ್ರಿ? ಅಫ್ಕೋರ್ಸ್ ಕಾಲೇಜಲ್ಲಿ ಫ್ರೆಂಡ್ ಆಗಿದ್ರು. ಸೊ ಹೇಗಾಯ್ತು ನಿಮ್ಮಿಬ್ಬರ ಭೇಟಿ ಆ್ಯಂಡ್ ಲವ್ ಸ್ಟೋರಿ ಬಗ್ಗೆ ಹೇಳಿ. ಐ ಥಿಂಕ್ ಮೋಸ್ಟ್ ಐಕಾನಿಕ್ ಲವ್ ಸ್ಟೋರಿ ಹೇಳ್ತಾರಲ್ಲ, ಫಸ್ಟ್ ಜಗಳದಿಂದನೇ ಶುರು ಆಗೋದು ಅಂತ. ಸೊ ನಾನು ಅವ್ರ ಕಾಲೇಜಿಗೆ ಪಾರ್ಟಿಸಿಪೆಂಟ್ ಆಗಿ ಹೋಗಿದ್ದೆ. ಸೊ ಸಿನ್ಸ್ ಐ ಆಮ್ ಅ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್, ಅವ್ರ ಕಾಲೇಜಲ್ಲಿ ಏನೋ ಫೆಸ್ಟ್ ನಡೀತಾ ಇತ್ತು, ಮ್ಯಾನೇಜ್ಮೆಂಟ್ ಫೆಸ್ಟ್ ನಡೀತಾ ಇತ್ತು. ಆ್ಯಂಡ್ ಐ ವಾಸ್ ಪಾರ್ಟಿಸಿಪೇಟಿಂಗ್ ಇನ್ ಮಾರ್ಕೆಟಿಂಗ್. ಸೊ ಹಿ ವಾಸ್ ದ ಆರ್ಗನೈಸರ್. ಸೊ ಅವ್ರ ಕಾಲೇಜಿಗೆ ಹೋದಾಗ ಆರ್ಗನೈಸರ್ಗೂ ನಮಗೂ ಸಂಬಂಧ ಇಲ್ಲ ಅಲ್ಲ. ಸೊ ನಾವು ಇದರಲ್ಲೇ ಇರ್ತಾ ಇದ್ವಿ. ಇದು ಫಸ್ಟ್ ಥಿಂಗ್ ಒಂದು ಏನೋ ಟ್ರೆಷರ್ ಹಂಟ್ ಇತ್ತು, ತುಂಬ ಬಿಸಿಲು, ಎಲ್ಲ ಓಡಾಡಿದ್ದೀನಿ. ಮೈ ಪಾರ್ಟ್ನರ್ ಅಂದರೆ ಟೀಮ್ ಆಫ್ 2 ಇತ್ತು. ನನ್ನ ಪಾರ್ಟ್ನರ್ ಶಿ ಕುಡಂಟ್ ರನ್ ಅ ಲಾಟ್. ಸೊ ನಾನು ಇಡೀ ಕ್ಯಾಂಪಸ್ ಇದು ಮಾಡಿ ಟ್ರೆಷರ್ ಹಂಟಲ್ಲಿ ಎಲ್ಲ ಕ್ಲೂ ಹುಡುಕಿ, ನಾನು ಐ ಆಮ್ ದ ಫಸ್ಟ್ ಪರ್ಸನ್ ಟು ಕಮ್ ಟು ಹಿಮ್. ಬೇರೆ ಹಿಂಟ್ಸ್ ಎಲ್ಲ ಎಲ್ಲಿ, ಈಸ್ ಆಸ್ಕಿಂಗ್ ಮೀ ಫಾರ್ ದ ಚೀಟಿ. ನೀವು ಫಸ್ಟ್ ಹೇಳೇ ಇಲ್ಲ ಅಂತ ನಾನು ಫುಲ್ ಜಗಳಕ್ಕೆ ನಿಂತ್ಬಿಟ್ಟೆ. ನೀವು ಹೇಳಿದಿದ್ರೆ ನಾನೆಲ್ಲ ಚೀಟಿ ತರ್ತಾ ಇದ್ದೆ, ನೀವು ಹೇಳೇ ಇಲ್ಲ, ಅದನ್ನು ರೂಲ್ಸಲ್ಲಿ ಹೇಳೇ ಇಲ್ಲ, ನಾನು ಬಿಟ್ಟು ಬಂದಿದ್ದೀನಿ. ಈಗ ನನಗೆ ಗೊತ್ತಿಲ್ಲ, ನೀವೇ ಹೋಗ್ತಿರ್ಬೇಕು ಅಂತ. ಐ ಮೇಡ್ ಶೂರ್ ಹಿ ಗಾಟ್ ಆಲ್ ದ ಚೀಟಿ. So the first thing that we did was we fought. Okay. The second meet was ಇನ್ನೊಂದು ಕಾಲೇಜ್ಗೆ ವಿ ವರ್ ಕಾಂಪಿಟೇಟರ್ಸ್. ಇನ್ನೊಂದು ಕಾಲೇಜ್ ಫೆಸ್ಟಲ್ಲಿ ವಿ ವರ್ ಕಾಂಪಿಟೇಟರ್ಸ್. ಸೊ ಅಲ್ಲೇ ಫುಲ್ ರೈವಲ್ರಿ ಅಂತ ಹೇಳೋದಾಗಿರಲಿ, ಈಗ ನಿಮ್ಮ ಜೊತೆನೇ ನಮ್ಮ ಫೈಟ್ ಇರೋದು. ಬಿಕಾಸ್ ಅವ್ರ ಕಾಲೇಜಲ್ಲಿ ನಮಗೆ ಫಸ್ಟ್ ಪ್ರೈಸ್ ಬಂದಿತ್ತು. ಸೊ ಇವ್ರಿಗೆ ಫಸ್ಟ್ ಪ್ರೈಸ್ ಹೋಗಕ್ಕೆ ಬಿಡಬಾರ್ದು, ನಮಗೆ ಬರಬೇಕು ಅಂತ ಅವರು. ನಾವು ನಮಗೆ ಬರಬೇಕು ಅಂತ. ಸೊ ಇದಿತ್ತು. ಐ ಥಿಂಕ್ ಫ್ರಮ್ ದೇರ್ ಹೀ ಸ್ಟಾರ್ಟೆಡ್ ಟೇಕಿಂಗ್ ಕಾಂಟ್ಯಾಕ್ಟ್ಸ್. ನನ್ನ ಕಾಂಟ್ಯಾಕ್ಟ್ಸ್ ತಗೊಳ್ಳೋದು ನಾನು ಭಾವೇ ಕೊಡ್ತಿರ್ಲಿಲ್ಲ, ಹೂಸ್ ದಿಸ್, ಯಾರು ಅಂತ. ಆವಾಗ ಏನೂ ಇರಲಿಲ್ಲ. ದೆನ್ ಲೇಟರ್ ವಿ ಹ್ಯಾಪನ್ ಟು ಬಿ ಇನ್ ದ ಸೇಮ್ ಕಾಲೇಜ್ MBA ಓದಬೇಕಾದ್ರೆ. ದೆನ್ ಈವನ್ ದೋ ಹೀ ಲೈಕ್ ಮೀ, ನಾನೊಂದು ಸ್ವಲ್ಪ ಐ ಆಲ್ವೇಸ್ ಬಿಲೀವ್ ಇನ್ ಐ ನೀಡ್ ಟು ಗೆಟ್ ಟು ನೋ ದ ಪರ್ಸನ್ ಫಸ್ಟ್. ಆ್ಯಂಡ್ ನಾನು ಆಲ್ವೇಸ್ ಬಿಲೀವ್ ಮಾಡಿದ್ದೀನಿ ದಟ್ ವಿ ಶುಡ್ ಬಿಕಮ್ ಬೆಸ್ಟ್ ಫ್ರೆಂಡ್ಸ್ ಫಸ್ಟ್. ಆ್ಯಂಡ್ ಆಲ್ವೇಸ್ ದ ಪಾರ್ಟ್ನರ್ ಶುಡ್ ಬಿ ಲೈಕ್, ಅವ್ರ ಜೊತೆ ಏನು ಬೇಕಾದ್ರೂ ಶೇರ್ ಮಾಡ್ಬೋದು. ಆ್ಯಂಡ್ ಯು ಶುಡ್ ಬಿ, ನಾವು ಹೆಂಗೆ ಬೇಕಾದ್ರೂ ಅವ್ರ ಜೊತೆ ಇರ್ಬೋದು. ಆ ಕಂಫರ್ಟ್ ಝೋನ್ ಯಾರು ಕ್ರಿಯೇಟ್ ಮಾಡ್ತಾರೆ, ನಂದು ಅದು ಆಲ್ರೆಡಿ ಇದಿತ್ತು. ಆ್ಯಂಡ್ ಐ ಶುಡ್ ಸೆಟಲ್ ವಿತ್ ದಟ್ ಕೈಂಡ್ ಆಫ್ ಪರ್ಸನ್ ಅಂತ. ಇದು ಸ್ಟಾರ್ಟಿಂಗಲ್ಲಿ ಏನೇನೂ ಇರಲಿಲ್ಲ. ವಿ ಯೂಸ್ ಟು ಫೈಟ್ ಅ ಲಾಟ್ ಆ್ಯಕ್ಚುಲಿ. ಸೊ ಅವ್ರ ಪಾಪ ಪೋರ್ ಥಿಂಗ್, ಹೀ ಸ್ಟಾರ್ಟೆಡ್ ಹ್ಯಾವಿಂಗ್ ಫೀಲಿಂಗ್ಸ್ ಆನ್ ಮೀ. ಬಟ್ ನಾನು ಇಲ್ಲ, ಇದು ನಡೆಯಲ್ಲ, ಅಥವಾ ನಾನು ನೋ ಅಂತ ಹೇಳಿದ್ಮೇಲೋ ಅಥವಾ ಟೈಮ್ ತೊಗೋತೀನಿ ಅಂತ ಹೇಳಿದ್ಮೇಲೋ, ದ ಫ್ರೆಂಡ್ಶಿಪ್ ನೆವರ್ ಚೇಂಜ್ಡ್. ಹಿ ಸಾ ಟು ಇಟ್ ದ್ಯಾಟ್ ಅವರ ಫೀಲಿಂಗ್ಸ್ ಡಿಂಟ್ ಸ್ಪಾಯ್ಲ್ ಆರ್ ಫ್ರೆಂಡ್ಶಿಪ್. ಸೊ ಆ್ಯಂಡ್ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಾಗ he was always there, and he was the best of my person and my go-to person. ಯಾವಾಗಿಂದ ಆಗಕ್ಕೆ ಶುರು ಆದ್ರು ಅವರು, ದೆನ್ ಐ ಥಿಂಕ್ ಐ ಸ್ಟಾರ್ಟೆಡ್ ದಟ್ ಐ ಥಿಂಕ್ ದಿಸ್ ಇಸ್ ಲವ್ ಅಂತ ನನಗೆ ಆಮೇಲೆ ಅನಿಸಿ, ದೆನ್ ದ ಜರ್ನಿ ಬೇರೆ ಲೆವೆಲ್ಗೆ ಹೋಯ್ತು. ಓಕೆ. ಸೊ ಯಾರು ಹೇಳ್ಕೊಂಡಿದ್ದು ಯು ಆರ್ ದ ಒನ್ ಅಂತ? ಅವ್ರು ಫಸ್ಟು. ನಾನು ಅದ್ರ ಬಗ್ಗೆ ತುಂಬ ಟೈಮ್ ತೊಗೊಂಡೆ ಟು ರಿಯಾಕ್ಟ್ ಟು ಇಟ್ ಆರ್ ಗಿವ್ ಅನ್ ಆನ್ಸರ್ ಟು ಹಿಮ್. ಬಟ್ ಯಾ, and it's very rare to find a person who is very grounded, who is very close to their family ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಆ್ಯಂಡ್ ನನ್ನ ಲೈಫಲ್ಲಿ ನನ್ನ ಮೋಟೋ ಅದೇ ಇತ್ತು, ದಟ್
ನಾನು ಯಾವುದೇ ಮನೆಗೆ ಮದುವೆ ಆಗಿ ಹೋದ್ರೂ ದ ಫ್ಯಾಮಿಲಿ ಶುಡ್ ಜೆಲ್ ಅಪ್ ವೆರಿ ನೈಸ್ಲಿ. ಇದು ಇಂಟರ್ಕಾಸ್ಟ್ ಆಗಿತ್ತು. ಸೊ ನನಗೆ ಅದೊಂದು ಅಂದರೆ ಸ್ಟಾರ್ಟಿಂಗಲ್ಲಿ ಅಫ್ಕೋರ್ಸ್ ಅದ್ರ ಬಗ್ಗೆ ಯೋಚನೆ ಬರಲಿಲ್ಲ. ಬಟ್ ಲೇಟರ್ ಯಾವಾಗ ವೆನ್ ವಿ ಥಾಟ್ ಓಕೆ ವಿ ಶುಡ್ ಟೇಕ್ ಇಟ್ ಟು ನೆಕ್ಸ್ಟ್ ಲೆವೆಲ್ ಅಂತ ಅನ್ನಿಸ್ದಾಗ, ವೆನ್ ವಿ ವರ್ ಡೇಟಿಂಗ್, ಓಕೆ ಐ ಥಿಂಕ್ ವಿ ಶುಡ್ ಲಿವ್ ಟುಗೆದರ್ ಅಂತ ಮನ್ಸಿಗೆ ಬಂದಾಗ ನಾನು ಫಸ್ಟ್ ಹೇಳಿದ್ದೆ, ದಿಸ್ ಈಸ್ ಗೋಯಿಂಗ್ ಟು ಬಿ ಅ ಚಾಲೆಂಜ್ ಬಿಕಾಸ್ I am from a Brahmin family. You're not from a Brahmin family. I'm a completely vegetarian, new full hardcore seafood person. And we are both extreme poles. Our North Pole andre nan South Pole. He loves summer, I love winter. ಓಕೆ. He's a hardcore non-vegetarian, I'm a hardcore vegetarian. ಸೊ ಆ್ಯಂಡ್ ಐ ಆಮ್ ವೆರಿ ಪಂಕ್ಚುಯಲ್. ಅವರು ಆರಾಮಾಗಿ ಲೈಫ್ ಸ್ಪಾಂಟೇನಿಯಸ್. ನಾನು ತುಂಬ ಪ್ಲ್ಯಾಂಡ್ ಪರ್ಸನ್, ಆರ್ಗನೈಸ್ಡ್ ಪರ್ಸನ್. ಅವರು ಲೈಫ್ ಹೆಂಗೆ ಬರುತ್ತೋ ಅವಾಗ ನೋಡಿದ್ರೆ ಆಯಿತು. ಸೊ ವಿ ಆರ್ ಅಪೋಸಿಟ್ ಪೋಲ್ಸ್. ಆವಾಗ ಅದು ಅಪೋಸಿಟ್ ಪೋಲ್ಸ್ ಯಾವಾಗ ಅನ್ನಿಸ್ತು, ಐ ಥಿಂಕ್ ವಿ ಆರ್ ಬ್ರಿಂಗಿಂಗ್ ದ ಬ್ಯಾಲೆನ್ಸ್. ನನ್ನ ಲೈಫಲ್ಲಿ ಏನು ಕಮ್ಮಿ ಇದೆ ಅದನ್ನು ನೀವು ತರ್ತಾ ಇದ್ದೀರಾ, ಆ್ಯಂಡ್ ನಿಮ್ಮ ಲೈಫಲ್ಲಿ ಏನು ಕಮ್ಮಿ ಇದೆ ಅದನ್ನು ನಾನು ತರ್ತಾ ಇದ್ದೀನಿ. ಸೊ ಇಟ್ಸ್ ಗೋನಾ ಬಿ ಅ ಪರ್ಫೆಕ್ಟ್ ಬ್ಯಾಲೆನ್ಸ್ ಅಂತ ನಮಗೆ ಕಾನ್ಫಿಡೆನ್ಸ್ ಬಂದಾಗ ಐ ಸೆಟ್ ದ ಸೇಮ್ ಥಿಂಗ್. ಮೇನ್ ಇಸ್ ಪೇರೆಂಟ್ಸ್ ನೋ ಅಂದರೆ ಇಟ್ಸ್ ಗೋಯಿಂಗ್ ಟು ಬಿ ಅ ನೋ. ದಿಸ್ ಇಸ್ ಗೋಯಿಂಗ್ ಟು ಬಿ ಒನ್ ಚಾಲೆಂಜ್. ಆ್ಯಂಡ್ ಅವ್ರ ಮನೇಲೂ ಎಕ್ಸ್ಪೆಕ್ಟೇಷನ್ಸ್ ಇರತ್ತಲ್ವ, ದಟ್ ಅವ್ರಿಗೆ ಅವ್ರ ಕಾಸ್ಟ್ ಇದೆ ಹುಡುಗಿ ಬೇಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ಇಂಡಸ್ಟ್ರಿ ಅಂದರೆ ತುಂಬ ಜನ ಹೆದರ್ತಾರೆ, ದೇ ಮೇ ಹ್ಯಾವ್ ಅ ಪ್ರಾಬ್ಲಮ್, ಯು ನೆವರ್ ನೋ, ವಿ ಹ್ಯಾವ್ ಟು ಹ್ಯಾಂಡಲ್ ದಿಸ್ ರಿಯಲಿ ವೆಲ್ ಅಂತ. ನನ್ನ ಮೇನ್ ಇದ್ದಿದ್ದು ಅಷ್ಟೇ, ಪೇರೆಂಟ್ಸ್ ಗೆಟ್ ಅಲಾಂಗ್ ದೆನ್ ಸೆಟ್. ಇಲ್ಲ ನಾನು ಮದುವೆ ಆಗಲ್ಲ, ನೀವು ಮದುವೆ ಆಗಿದ್ರೆ ಏನೋ ನಿಮ್ದು ನಿಂಗೆ ಗೊತ್ತಿಲ್ಲ, ನಾನು ಐ ಆಮ್ ನಾಟ್ ಗೋನಾ ಗೆಟ್ ಮ್ಯಾರಿಡ್ ಅಂತಲೇ ನಾನಿದ್ದಿದ್ದು. ಬಟ್ ಎವ್ರಿಥಿಂಗ್ ಫೆಲ್ ಇನ್ ಟು ಪ್ಲೇಸ್. ಐ ಥಿಂಕ್ ದೇವ್ರ ಆಶೀರ್ವಾದ ಇತ್ತು. ಮೈ ಪೇರೆಂಟ್ಸ್ ಆಲ್ಸೋ ಫೆಲ್ಟ್ ವೆರಿ ಕಂಫರ್ಟೇಬಲ್ ವಿತ್ ದೇರ್ ಫ್ಯಾಮಿಲಿ ಆ್ಯಂಡ್ ಆ ಹೋಮ್ಲಿ ಫೀಲ್ ಬಂತು ಅವರಿಗೆ. ಸೊ ಆ ಕಾನ್ಫಿಡೆನ್ಸ್ ಈವನ್ ಮೈ ಹಸ್ಬೆಂಡ್ ಗೇವ್ ಮೈ ಪೇರೆಂಟ್ಸ್, ಅವ್ರು ಬಂದು ಮಾತಾಡ್ದಾಗ್ಲೂ. ಸೊ ಅವ್ರಿಗೆ ಆವಾಗ ಅನ್ನಿಸ್ತು ದಟ್ ಯಾ ಐ ಥಿಂಕ್ ದೇ ಆರ್ ಗೋಯಿಂಗ್ ಟು ಬಿ ಫೈನ್ ಅಂತ. ಆ ಕಾನ್ಫಿಡೆನ್ಸ್ ಬಂದು ದೇ ವರ್ ಲೈಕ್ ಓಕೆ ಐ ಥಿಂಕ್ ಯು ಕ್ಯಾನ್ ಟೇಕ್ ದ ನೆಕ್ಸ್ಟ್ ಲೆವೆಲ್ ಅಂತ. ಓಕೆ. ಸೊ ನೀವಾಗಲೇ ಹೇಳಿದ್ರಿ ಗೊತ್ತಾ, ಒಂದು ಐಕಾನಿಕ್ ಇದ್ರ ಥರ ಇರತ್ತೆ ಸ್ಟೋರಿ ಅಂತ. ಹಾಗೆ ಅನಿಸ್ತಾ ಇತ್ತು ಕೇಳಿದಾಗ, ಒಂದು ಸಿನಿಮಾ ಸ್ಟೋರಿ ಕೇಳ್ತಾ ಇರೋ ಥರ. ಸೊ ಹಲವು ವರ್ಷಗಳಿಂದ ನೀತಾ ಅವರು ಹೇಗಿದ್ದಾರೋ ಹಾಗೇ ಇದ್ದೀರಾ ನೋಡೋಕ್ಕೆ. ಸೊ ಇದರ ಗುಟ್ಟೇನು, ನಿಮ್ಮ ಸೌಂದರ್ಯ ಫಿಟ್ನೆಸ್ನ ಗುಟ್ಟೇನು? ಆ್ಯಕ್ಚುಲಿ ಏನೂ ಇಲ್ಲ. ಐ ಲವ್ ಮೈ ಲೈಫ್. ಇಷ್ಟ ಬಂದಿದ್ದನ್ನು ತಿಂತೀನಿ ಆ್ಯಂಡ್ ಐ ಎಂಜಾಯ್ ಎವ್ರಿ ಮೂಮೆಂಟ್. ಐ ಥಿಂಕ್ ದಟ್ಸ್ ವೆರಿ ರೇರ್. ಲೈಕ್ ಮುಂದೇನಾಗುತ್ತೋ ಅನ್ನೋ ಯೋಚನೆ ಜಾಸ್ತಿ ಮುಂಚೆ ಬರ್ತಾ ಇತ್ತು. ದ್ಯಾಟ್ ಮೈ ಹಸ್ಬೆಂಡ್ ವೆನ್ ಹೀ ಕೇಮ್ ಇನ್ ಟು ಮೈ ಲೈಫ್, ಹೀ ಮೇಡ್ ಮೀ ಲಿವ್ ಇನ್ ದ ಮೂಮೆಂಟ್. ನಾಳೆ ಆಮೇಲೆ ನೋಡ್ಕೊಳ್ಳೋಣ, ಫಸ್ಟ್ ಲಿವ್ ಇನ್ ದ ಮೂಮೆಂಟ್. ಐ ಥಿಂಕ್ ದೋಸ್ ಥಿಂಗ್ಸ್ ಹೆಲ್ಪ್ಡ್ ಮೀ. ಐ ಡೋಂಟ್ ನೋ, ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್ ಎಕ್ಸ್ಟ್ರಾ ಆರ್ಡಿನರಿ. ನಾನು ಏನು ಡಯಟ್ ಮಾಡಲ್ಲ, ನನಗೆ ಇಷ್ಟ ಬಂದಿದ್ದನ್ನು ನಾನು ತಿಂತೀನಿ ಆ್ಯಂಡ್ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಐ ಥಿಂಕ್ ದಟ್ಸ್ ಇಟ್. ಐ ಡೋಂಟ್ ಡೂ ಎನಿಥಿಂಗ್ ಮಚ್. ಆ್ಯಂಡ್ ಇದಕ್ಕೆಲ್ಲ ಐ ಥಿಂಕ್ DNA ಮ್ಯಾಟರ್ಸ್. ನಮ್ಮ ತಂದೆ ತಾಯಿನ ಕೇಳಬೇಕು ನೀವು. ಐ ಡೋಂಟ್ ನೋ ವೈ ಐ ಆಮ್ ಲೈಕ್ ದಿಸ್ ಅಂತ. ಎಸ್. ಸೊ MBA ಕಂಪ್ಲೀಟ್ ಮಾಡಿದ್ರಿ, ಆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಏನಾದರೂ ಮತ್ತೆ ಆಸಕ್ತಿ ಇದೆಯಾ, ಹೇಗೆ? ಇಲ್ಲ, ಬಟ್ ಅಫ್ಕೋರ್ಸ್ ನಂದೇ ಆದಂಥ ಏನಾದರೂ ಮಾಡಬೇಕು ಅಂತ. ಬಿಕಾಸ್ ಮ್ಯಾನೇಜ್ಮೆಂಟ್ ಮಾಡಿದ್ದೆ ಅದಕ್ಕೆ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿದ್ದೆ ಅದಕ್ಕೆ. ದಟ್ ಐ ವಾಸ್ ಆ್ಯಕ್ಚುಲಿ ಓದ್ತಿರ್ಬೇಕಾದ್ರೆ 5 years ಡೌನ್ ದಿ ಲೈನ್ ಅನ್ನೋ ಒಂದು ಕ್ವೆಶನ್ ಇರತ್ತಲ್ಲ, ವೇರ್ ಡು ಯು ವಾಂಟ್ ಟು ಸಿ ಯೋರ್ ಸೆಲ್ಫ್. ನಮ್ಮ ಪ್ರತಿ ಕ್ಯಾಂಪಸ್ ಇದಕ್ಕೆ ಹೋದಾಗಲೂ ಕೇಳೋದದೇ, 5 years ಡೌನ್ ದಿ ಲೈನ್ ವೇರ್ ಡು ಯು ಸಿ ಯೋರ್ ಸೆಲ್ಫ್ ಅಂತಲೇ ಕೇಳೋದವರು. ಸೊ ನಾನು ಅವಾಗ ಹೇಳ್ತಾ ಇದ್ದೆ ದಟ್ 5 years ಡೌನ್ ದಿ ಲೈನ್ ನಾನೊಂದು MNC ಕಂಪ್ನಿಯ HR ಆಗಿರಬೇಕು ಅಥವಾ ಮಾರ್ಕೆಟಿಂಗ್ ಹೆಡ್ ಆಗಿರಬೇಕು. ಆ್ಯಂಡ್ ದೆನ್ ಲೇಟರ್ ಆನ್ ಐ ಶುಡ್ ಬಿಕಮ್ ಅ ಆಂಟ್ರಪ್ರನರ್. ನನ್ನದೇ ಆದಂಥ ಒಂದೇನಾದರೂ ಒಂದು ಬಿಸ್ನೆಸ್ ಇರಬೇಕು. ಅಥವಾ ಲೈಕ್ ಐ ಸೆಡ್, ನನಗೆ ಯಾವಾಗಲೂ ಇವೆಂಟಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಪ್ರಾಬಬ್ಲಿ ನಾನು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ರನ್ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ. ಬಿಕಾಸ್ ಐ ಲವ್ ಆರ್ಗನೈಸಿಂಗ್ ಆ್ಯಂಡ್ ಅರೇಂಜಿಂಗ್ ಆ್ಯಂಡ್ ಆ ಕೆಯಾಸ್ ಇದೆಯಲ್ಲ, ಅದು ತುಂಬ ಇಷ್ಟ ನನಗೆ. ಸೊ ಐ ಥಿಂಕ್ ಐ ವುಡ್ ಹ್ಯಾವ್ ಬೀನ್ ಇನ್ ದ್ಯಾಟ್ ಫೀಲ್ಡ್. ಬಟ್ ಈ ಫೀಲ್ಡಿಗೆ ಬಂದಮೇಲೆ ಒಂದೊಂದ್ಸಲ ಅನಿಸುತ್ತೆ ಇದ್ರ ಜೊತೆಗೆ ಬೇರೆದೇನಾದರೂ ಇರಬೇಕು ಅಂತ. ಬಟ್ ಅಟ್ ದ ಮೂಮೆಂಟ್ ಐ ಆಮ್ ಲೈಕ್ ಟೇಕ್ ಇಟ್ ಆ್ಯಸ್ ಇಟ್ ಗೋಸ್. ಐ ಬಿಲೀವ್ ಇನ್ ದ್ಯಾಟ್. ಆ್ಯಂಡ್ ಅಂದರೆ ಹೇಗೆ ಅಂದರೆ ಐ ಆಲ್ವೇಸ್ ಬಿಲೀವ್ ದ್ಯಾಟ್ ಯು ಶುಡಂಟ್ ರಿಗ್ರೆಟ್. ಈಗ ನಂಗೆ ಆಫರ್ ಬಂದಾಗ್ಲೂ, ಇನಿಷಿಯಲಿ ಶೂಟಿಂಗ್ ಅಥವಾ ಆ್ಯಕ್ಟರ್ ಆಗ್ತೀರಾ ಅನ್ನೋ ಆಫರ್ ಬಂದಾಗ್ಲೂ ಐ ಸೆಡ್ ದ ಸೇಮ್ ಥಿಂಗ್. ಐ ಶುಡಂಟ್ ರಿಗ್ರೆಟ್ ಸಮ್ ಅದರ್, ಅಂದರೆ ಒಂದು 5-6 years ಡೌನ್ ದ ಲೈನ್
ಛೇ ಅದೊಂದು ಅವಕಾಶ ಬಂದಿತ್ತು, ತಗೋಬೇಕಾಗಿತ್ತು, ಗೊತ್ತಾಗ್ತಿತ್ತು ದಟ್ ನಾನು ಇದರಲ್ಲಿ ಸಕ್ಸಸ್ ಆಗ್ತೀನೋ ಇಲ್ವೋ ಅಂತ ಗೊತ್ತಾಗ್ತಾ ಇತ್ತು. ಸೊ ಆ ರಿಗ್ರೆಟ್ ಅನ್ನೋದು ಪದ ನನ್ನ ಲೈಫಲ್ಲಿ ಇರಬಾರ್ದು, ಐ ಶುಡ್ ಎಕ್ಸ್ಪೀರಿಯನ್ಸ್ ಎವ್ರಿಥಿಂಗ್ ಅನ್ನೋದೊಂದಿತ್ತು. ಸೊ ಐ ಥಿಂಕ್ ದ್ಯಾಟ್ ವಾಸ್ ಮೈ ಮೋಟೋ ಥ್ರೂ ಔಟ್. ಯಾ ಆ್ಯಂಡ್ ಇಲ್ಲಿಲ್ಲ ಅಂದರೆ ಐ ಥಿಂಕ್ ಐ ವುಡ್ ಹವ್ ಬೀನ್ ಎನ್ ಆಂಟ್ರಪ್ರನರ್ ಆರ್ ಸಮ್ MNC ಕಂಪ್ನಿ HR ಆಗಿರ್ತಿದ್ನೇನೋ, ಅಥವಾ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ. ಓಕೆ. ಸೊ ನೀವು ಹೇಳಿದ್ರಿ ಯಾರೇ ಸೈಲೆಂಟ್ ಆಗಿದ್ರು ನಾನು ಎಲ್ರೂ ಮಾತಾಡ್ಸ್ಬಿಡ್ತೀನಿ, ಸೊ ನಾನು ಆ ಥರ ಎಲ್ರ ಜೊತೆ ಮಾತಾಡ್ಕೊಂಡಿರ್ತೀನಿ ಅಂತ. ಬಾಲ್ಯದಲ್ಲಿ ಹೇಗಿದ್ರಿ ಆ್ಯಂಡ್ ಬಾಲ್ಯದ ನಿಮ್ಮ ಕೋಟ ದಿನಗಳು ಹೇಗಿತ್ತು? ನನಗೆ ಈಗಲೂ ನೆನಪಿದೆ, ಅಂದರೆ ವೆರಿ ವೇಗ್ಲಿ ಐ ರಿಮೆಂಬರ್. ಬಟ್ ಅದನ್ನು ಆಮೇಲೆ ಕೇಳಿದಾಗ ಅಜ್ಜ ಮತ್ತು ಅಪ್ಪ ಹೇಳ್ತಾ ಇದ್ರು, ಎಲ್ಲ ಮಕ್ಕಳು ಚೈಲ್ಡ್ಹುಡ್ಡಲ್ಲಿ ಏನು ಸ್ಕೂಲ್ಗೆ ಹೋಗು ಅಂದರೆ ಹೋಗಲ್ಲ, ಗಲಾಟೆ ಮಾಡೋಣ ಹೋಗೋಣ ಅಂತ. ನಮ್ಮನೆ ಲಕ್ಕಿಲಿ ಹೈವೇನಲ್ಲೇ ಇರೋದು. ಸೊ ಕೋಟದಲ್ಲಿ ಐ ಟು ಆಲ್ವೇಸ್ ಸಿ ಬೆಳಗ್ಗೆ ಹೊತ್ತು ಮಕ್ಕಳು ಹೋಗೋದು ಆ್ಯಂಡ್ ಸಂಜೆ ಹೊತ್ತು ಮಕ್ಕಳು ವಾಪಸ್ ಹೋಗೋದು. ಸೊ ಐ ಟು ಆಲ್ವೇಸ್ ಸಿ ಆ್ಯಂಡ್ ಐ ಹ್ಯಾವ್ ಆಸ್ಟ್ ನನ್ನ ಐ ಥಿಂಕ್ ಅಪ್ಪಂಗೋ ಅಜ್ಜಂಗೋ ತಾತಂಗೋ ಯಾರಿಗೂ ಇಬ್ಬರಲ್ಲಿ ಒಬ್ರಿಗೆ ಕೇಳಿದ್ದೀನಿ, ಎಲ್ಲಿ ಹೋಗ್ತಿದ್ದಾರೆ ಎಲ್ಲರೂ ಮಕ್ಕಳು ಅಂತ. ಇಲ್ಲ ಶಾಲೆಗೆ ಹೋಗ್ತಿದ್ದಾರೆ ಮಗ, ಅವರೆಲ್ಲ ಹಿಂಗಂದರೆ ಶಾಲೆಗೆ ಹೋಗ್ತಾರೆ ನೋಡಲ್ಲಿ ಬೆನ್ನಲ್ಲಿ ಬ್ಯಾಗ್ ಇದೆಯಲ್ಲ ಅದರಲ್ಲೆಲ್ಲ ಪುಸ್ತಕ ಇಟ್ಕೊಂಡು ಹೋಗ್ತಾರೆ, ಸ್ಲೇಟೆಲ್ಲ ಇರುತ್ತೆ, ಚಾಕೆಲ್ಲ ಇರುತ್ತೆ, ಅಲ್ಲಿ ಅದು ಹಿಂಗೆ ಅಂದರೆ ಅಲ್ಲಿವರೆಗೂ ಶಾಲೆ ಏನಂತನೂ ಗೊತ್ತಿಲ್ಲ. ದಿಸ್ ಇಸ್ ಆಲ್ ಬಿಫೋರ್ ಪ್ಲೇ ಸ್ಕೂಲ್ ಅಥವಾ ಬಾಲ್ವಾಡಿ ಕಳ್ಸೋದಕ್ಕೂ ಮುಂಚೆ. ಆಲ್ ದೀಸ್ ಆರ್ 2.5-3 ವರ್ಷ ಏನೋ ಯಾವಾಗ ಐ ಸ್ಟಾರ್ಟೆಡ್ ಟಾಕಿಂಗ್ ಪ್ರಾಪರ್ಲಿ ಟು ಅಂಡರ್ಸ್ಟ್ಯಾಂಡ್, ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿ ಎಲ್ಲಿ ಹೋಗ್ತಿದ್ದಾರೆ ಮಕ್ಕಳೆಲ್ಲ. ನನಗೆ ಮನೇಲಿ ಇರೋದಕ್ಕಿಂತ ಜಾಸ್ತಿ ಹೊರಗಿರೋದೇ ಇಷ್ಟ. ಓಕೆ. ಸೊ ನಮ್ಮ ಮನೇಲೂ ಕೂಡ ನಾನು ನಮ್ಮ ಮನೇಲಿ ಇರೋದಕ್ಕಿಂತ ಜಾಸ್ತಿ ನಾನು ಪಕ್ಕದ ಮನೆಯಲ್ಲೇ ಇರ್ತಾ ಇದ್ದೆ. ಆಯಿತಾ, ಸ್ಟ್ರಿಕ್ಟ್ ಫ್ಯಾಮಿಲಿ ಅಲ್ವಾ, ಟಿ ವಿ ನೋಡೋಂಗಿಲ್ಲ, ಬೇರೆ ಪಕ್ಕದ ಮನೆಗೆ ಹೋದರೆ ಅಲ್ಲಿ ಟಿ ವಿ ನೋಡ್ಬೋದು. ಸೊ ಅಂಥದ್ದು ಇರಬೇಕಾದ್ರೆ ಎಲ್ಲಿ ಹೋಗ್ತಿದ್ದಾರೆ. ನೆಕ್ಸ್ಟ್ ಡೇ ನೋಡಿದ್ರೆ ನೆಕ್ಸ್ಟ್ ಡೇ ಯಾವುದೋ ಒಂದು ಬ್ಯಾಗ್ ಹಾಕ್ಕೊಂಡು ನಾನು ಗೇಟ್ ಓಪನ್ ಮಾಡ್ಕೊಂಡು ಹೋಗ್ತಿದ್ದೀನಂತೆ, ನಾನು ಹೋಗ್ತೀನಿ ಅಂತ. ಓಕೆ. ಹೌದಾ, ನೋಡ ಇವಳಿಗೆ ಅಲ್ಲಿರಲ್ಲ ಇವಳು ಅಂತೇಳಿ ಅಜ್ಜ ಕರ್ಕೊಂಡೋಗಿದ್ದಾರೆ, ಅವತ್ತು ಬಿಟ್ಟಿದ್ದಾರೆ. ಐ ಸ್ಯಾಟ್ ಫುಲ್ ಡೇ. 3 ವರ್ಷ ಬಾಲ್ವಾಡಿಯಲ್ಲಿ ಕೂತಿದ್ದೀನಿ ನಾನು, ಬಿಸ್ಕೆಟ್ ತಿಂತಾ, ಪ್ರೋಗ್ರೆಸ್ ಮಾಡ್ತಾ, ಪ್ರತಿಯೊಂದು ಡ್ಯಾನ್ಸಲ್ಲೂ ಇರ್ತಾ, ಪ್ರತಿಯೊಂದು ಡ್ಯಾನ್ಸಲ್ಲೂ ಲಿಟ್ರಲಿ ನಾನು ಪ್ರತಿಯೊಂದು ಡ್ಯಾನ್ಸಲ್ಲಿ ಇರ್ತಾ ಇದ್ದೆ. ಇಲ್ಲಿಂದ ಈಚೆ ಸ್ಕೂಲ್ ಡೇ ಬಂದಾಗ ಒಂದು ಡ್ಯಾನ್ಸ್ ಮುಗಿಯೋದು, ಈ ಕಡೆಯಿಂದ ಹೋದ್ರೆ ಅಮ್ಮ ಇನ್ನೊಂದು ಫ್ರಾಕ್ ಜೊತೆಗೆ ರೆಡಿ, ಈ ಫ್ರಾಕ್ ತೆಗಿ, ಇನ್ನೊಂದು ಫ್ರಾಕ್ ಹಾಕು, ಇನ್ನೊಂದು ಡ್ಯಾನ್ಸಲ್ಲಿ ನೆಕ್ಸ್ಟ್ ಅಗೇನ್. ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಯಾರ್ಯಾರು ಡ್ಯಾನ್ಸಲ್ಲಿ ಇರ್ತೈತಿ ಎಲ್ಲ ಡ್ಯಾನ್ಸಲ್ಲೂ ಮುಂದಿರ್ತಾ ಇದ್ದೆ ನಾನು. ಇದು ಹಿಂಗೆ ಹೂ ಹಾಕೋತಿದ್ರಲ್ಲ, ಹೇರ್ ಬ್ಯಾಂಡ್ ಹಾಕಿ ಹಿಂಗೆ ಹೂ ಹಾಕ್ಕೊಂಡು ಒಂದು ದೊಡ್ಡ ಬೊಟ್ಟು ಇಟ್ಕೊಂಡು ಫ್ರಾಕ್ ಹಾಕ್ಕೊಂಡು ಪ್ರತಿಯೊಂದು ಡ್ಯಾನ್ಸಲ್ಲೂ ಇರ್ತಾ ಇದ್ದೆ. 3 ವರ್ಷ ಮಾಡಿದ್ದು ಅದೇ, ಬಿಸ್ಕೆಟ್ ತಿನ್ನೋದು, ಡ್ಯಾನ್ಸ್ ಮಾಡೋದು ಆ್ಯಂಡ್ ಪ್ರೋಗ್ರೆಸ್ ಜಂಪ್ ಪಾರ್ಟಿಸಿಪೇಟ್ ಮಾಡೋದು, ಅಷ್ಟೇ ನನಗೆ ನೆನಪಿರೋದು. ದೆನ್ ವೆನ್ ಎವ್ರಿಬಡಿ ಸ್ಟಾರ್ಟೆಡ್ ಗೋಯಿಂಗ್, ಅಂದರೆ ನಾನು ಕಲ್ತಿದ್ದ ಮಕ್ಳ ಜೊತೆ ಯಾರ್ಯಾರು ಆಟ ಆಡ್ತಿದ್ನೋ ಅವರೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗೋಕ್ಕೆ ಶುರು ಮಾಡಿದ್ರು, ನಾನು ಮಾತ್ರ ಅಲ್ಲೇ ಇದ್ದೆ. 3 ವರ್ಷ ಆದಮೇಲೆ ನಾನೇ ಹೇಳಿದೆ, ನನಗಿನ್ನಾಗಲ್ಲ, ನನಗೂ ಶಾಲೆಗೆ ಕಳಿಸಿ, ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗಬೇಕು ಅಂತ. ದೆನ್ ಐ ವೆಂಟ್ ಟು ಫಸ್ಟ್ ಸ್ಟ್ಯಾಂಡರ್ಡ್. ಓಕೆ. ನಾನು ನೀವು ಸೈಲೆಂಟ್ ಆಗಿದ್ದೆ ಚೈಲ್ಡ್ಹುಡ್ಡಲ್ಲಿ ಅಂತ ಹೇಳ್ತೀರಾ ಅನ್ಕೊತಾ ಇದ್ದೆ, ಬಟ್ ಇನ್ನೂ ಮಚ್ಚವಾಗಿತ್ತು. ಓಕೆ. ಸೊ ಶಾಲೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಎಲ್ಲಿ ಓದಿದ್ದು ಆ್ಯಂಡ್ ಕಾಲೇಜಲ್ಲಿ ಮಾಡಿದ್ರಿ? ಸೊ ನಾನು ಆ್ಯಕ್ಚುಲಿ 3 ವರ್ಷ ಬಾಲ್ವಾಡಿ ಆದಮೇಲೆ ಡೈರೆಕ್ಟ್ ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರಿಸಿದ್ರು. ಬಾಲ್ವಾಡಿಯಲ್ಲಿ ಏನು ಮಾಡಿದೆ, ಇಷ್ಟೇ ಮಾಡಿದ್ದು ಆಯಿತಾ. ಅಲ್ಲಿ ಹೋದ್ಮೇಲೆ ಟಸು ಬುಸು ಅಂತ ಎಲ್ಲರೂ ಇಂಗ್ಲೀಷಲ್ಲಿ ಮಾತಾಡ್ತಿದ್ದಾರೆ ಫಸ್ಟ್ ಸ್ಟ್ಯಾಂಡರ್ಡ್. ನನಗೆ ಬರೋದೇ ಇಲ್ಲ. ಫಸ್ಟ್ ಡೇ ಜ್ವರ, ಫುಲ್ ಟೆನ್ಷನ್ ಆಗಿಬಿಟ್ಟು, ಇದು ಏನಿದು, ಯಾರು ಏನು ಮಾತಾಡ್ತಿದ್ರು ಅರ್ಥ ಆಗ್ತಿಲ್ಲ ಅಂತ. ಲಕ್ಕೀಲಿ ಆ ಸ್ಕೂಲ್ದು ಪ್ರಿನ್ಸಿಪಲ್ ನನ್ನ ತಾತಂಗೆ ಆಲ್ರೆಡಿ ಕೊಲೀಗ್ಸ್ ಆಗಿದ್ರು ಅವ್ರು ಮುಂಚೆ. ಸೊ ಅವರು ನಂಗೆ 1 ವರ್ಷ ಡಿಮೋಷನ್ ಕೊಡ್ಸಿದ್ರು. ಇವಳು ಫಸ್ಟ್ UKG ಹೋಗ್ಲಿ, ABCD ಏನು ಅಂತ ಫಸ್ಟ್ ಕಲೀಲಿ, ಆಮೇಲೆ ಬರಲಿ, ಪೆನ್ಸಿಲ್ ಹಿಡ್ಕೊಳ್ಳೋದಾದ್ರೂ ಕಲಿಬೇಕಲ್ಲ, ಅವಳಿಗೆ ಗೊತ್ತೇ ಇಲ್ಲ ಅಂತೇಳಿ ಡಿಮೋಷನ್ ಮಾಡಿಸಿ. ದೆನ್ ದಟ್ ವಾಸ್ ಇನ್ ಕುಂದಾಪುರ ಒಂದು ಸ್ಕೂಲಲ್ಲಿ UKG ಮಾಡಿದೆ. ದೆನ್ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಬ್ರಹ್ಮಾವರದಲ್ಲಿ ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ ಅಂತ CBSE ಸ್ಕೂಲ್ ಇತ್ತು. ನಮ್ಮ ಅಪ್ಪ ಆಲ್ರೆಡಿ ಪ್ರಿಪೇರ್ ಆಗಿದ್ರು, ಬಿಕಾಸ್ ಈಸ್ ಅ ಬ್ಯಾಂಕರ್, ಟ್ರಾನ್ಸ್ಫರ್ ಜಾಬ್ ಇದ್ದೇ ಇರುತ್ತೆ. ಸ್ಟೇಟ್ ಸಿಲೆಬಸ್ಸಿಗೆ ಹಾಕಿದ್ರೆ ಇವ್ರಿಗೆ ಕಷ್ಟ ಆಗುತ್ತೆ, CBSE ಅಂದರೆ ಎಲ್ಲ ಕಡೆ ಇರುತ್ತೆ, ಸೊ ಅಲ್ಲಿಗೆ ಸೇರಿಸೋಣ ಅಂತ ಹೇಳಿ CBSE ಲಿಟಲ್ ರಾಕ್. ದೆನ್ ಮೈ ಡ್ಯಾಡ್ ಗಾಟ್ ಟ್ರಾನ್ಸ್ಫರ್ ಟು ಡೆಲ್ಲಿ. ಒಳ್ಳೆ ದೊಡ್ಡ ಪ್ರೌಡ್ ಫೀಲಿಂಗ್, ಕ್ಯಾಪಿಟಲ್ ಆಫ್ ಇಂಡಿಯಾಗೆ ಹೋಗ್ತಾ ಇದ್ದೀವಿ ಅನ್ನೋ ಇದು. ಟ್ರೈನಲ್ಲಿ ಹೋಗ್ಬೇಕಾದ್ರೂ ಎಲ್ಲರ ಹತ್ರ, ಬೋಗಿಯಲ್ಲಿರೋರ ಹತ್ರ ಎಲ್ಲರ ಹತ್ರ ಹೇಳ್ಕೊಂಡು ನಾನು ಡೆಲ್ಲಿಗೆ ಹೋಗ್ತಿದ್ದೀನಿ ಅಂತ. ಅವಾಗ ಏನಾಯಿತು, ದ ಬಿಗ್ಗೆಸ್ಟ್ ಲ್ಯಾಂಡ್ ಸ್ಲೈಡ್ ಹ್ಯಾಡ್ ಹ್ಯಾಪನ್ಡ್. ಓಕೆ. ಸೊ ಅವಾಗ ಏನಾಯಿತು, ನಾವು ಕರ್ನಾಟಕದಿಂದ ವಾಪಸ್
ಕನ್ಯಾಕುಮಾರಿಗೆ ಹೋಗಿ ದೆನ್ ವಿ ಹ್ಯಾಡ್ ಟು ಗೋ ಅಪ್ ಟುವರ್ಡ್ಸ್ ಡೆಲ್ಲಿ ಬಿಕಾಸ್ ಲ್ಯಾಂಡ್ ಸ್ಲೈಡ್ ಕ್ಲಿಯರ್ ಮಾಡಬೇಕು. ಆಲ್ರೆಡಿ ಮೂವ್ ಆಗಿಬಿಟ್ಟಿದೆ, ನಾವೇ ಹತ್ತೋರೆಲ್ಲ ಹತ್ತಾಗಿದೆ. ಸೊ ಅವಾಗ ಏನಾಯಿತು, ಲಾಂಗ್ ಕಟ್ ತಗೋಬೇಕಾದ್ರೆ 1 ದಿವಸದ ಜರ್ನಿ ಬಿಕೇಮ್ 3 days. ಸೊ ಇಮ್ಯಾಜಿನ್ ಟ್ರೈನಲ್ಲಿ ಹೆಂಗಿರತ್ತೆ ಅಂತ. ಎಲ್ಲ ಮಕ್ಕಳು ಬಿಕೇಮ್ ಫ್ರೆಂಡ್ಸ್. ನಮ್ಮ ಟ್ರೈನ್ ಒಳಗೆ ಇನ್ನೊಂದು ಟ್ರೈನ್ ಆಗಿಬಿಟ್ಟಿತ್ತು, ಇಂಜಿನಿಂದ ಟೇಲ್ವರೆಗೂ ಹೋಗೋದು, ದಿವಸಕ್ಕೊಂದು 3 ಸತಿ ಆಟ ಆಡೋದು, ಕಿರ್ಚಾಡೋದು, ಎಲ್ಲ ಫ್ರೆಂಡ್ಸ್ ಮಾಡ್ಕೊಂಡ್ಬಿಟ್ಟಿದ್ವಿ. 3 ದಿವಸ ಇನ್ನೇನು ಮಾಡೋದು ಪಾಪ, ನಾವೆಲ್ಲರೂ ಕಾರ್ಡ್ಸ್ ಆಡ್ತಿದ್ದೀವಿ, ಎಲ್ಲ ಆಡ್ತಿದ್ದೀವಿ. ದೆನ್ ಡೆಲ್ಲಿ 3 years, 3rd standard, 4th standard, 5th standard. ಈಗಲೂ ನೆನಪಿದೆ, ಡೆಲ್ಲಿಯಲ್ಲಿ ಇರಬೇಕಾದ್ರೆ ವಿ ಹ್ಯಾವ್ ಟ್ರಾವೆಲ್ಡ್ ದ ಹೋಲ್ ಆಫ್ ನಾರ್ತ್. ಮೈ ಡ್ಯಾಡ್ ವಾಸ್ ಆಲ್ರೆಡಿ, ಅದೇ ಹೇಳಿದ್ನಲ್ಲ, ಸ್ಪೋರ್ಟ್ಸ್ ಫೀಲ್ಡಿಂದ, ಆ್ಯಂಡ್ ಹಿ ಯೂಸ್ ಟು ಲವ್ ಟ್ರೆಕ್ಕಿಂಗ್. ಆ್ಯಂಡ್ ಒಂದು ಜಾಗಕ್ಕೆ ಹೋದ್ಮೇಲೆ ಆ ಇಡೀ ಜಾಗನ ನೋಡ್ಕೊಂಡು ಬರ್ಬೇಕು, ಮತ್ತೆ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ. ಸೊ ಹೀ ಈಸ್ ಅ ಟ್ರಿಪ್ ಪ್ಲ್ಯಾನರ್. ಒಂದು 3 ದಿವಸ ರಜೆ ಸಿಕ್ತು ಅಂದರೆ ಕುಲ್ಲು, ಮನಾಲಿ, ರಿಷಿಕೇಶ್, ಹರಿದ್ವಾರ್, ನೈನಿತಾಲ್, ಕಾಶ್ಮೀರ್, ನಿಮಗೆ ಪಂಜಾಬ್, ಈ ಅಮೃತ್ಸರ್, ದೆನ್ ಭೋಪಾಲ್, ರಾಜಸ್ಥಾನ್, ಜೈಸಲ್ಮೇರ್ ಫುಲ್ ಕವರ್ ಮಾಡಿದ್ದೀವಿ ನಾವು 3 yearsಲ್ಲಿ. ಒಂದು ಹೆಂಗೆ ಅಂದರೆ ಅಪ್ಪನ ಕೊಲೀಗ್ಸ್ ಎಲ್ಲರಿಗೂ ಕೇಳೋರು. ಸೊ ಇಟ್ ಯೂಸ್ ಟು ಬಿ ಲೈಕ್ 5 families ವಿತ್ ಎವ್ರಿ ಫ್ಯಾಮಿಲಿ ಹ್ಯಾವಿಂಗ್ 1 or 2 kids. ಓಕೆ. ಸೊ ನಮಗೂ ಜನ ಇರ್ತಾಯಿದ್ರು, ಅವ್ರಿಗೂ ಪಾರ್ಟ್ನರ್ಸ್ ಇರ್ತಾಯಿದ್ರು. ಇಡೀ ನಾರ್ತ್ ಆ್ಯಂಡ್ ಸೆಂಟ್ರಲ್ ನಾವು ಕವರ್ ಮಾಡಿಬಿಟ್ಟೆ ಬಂದಿದ್ದು. ಸೊ ಟ್ರಾವೆಲ್ ಹುಚ್ಚು ಅಪ್ಪನೇ ಹುಟ್ಟಿಸಿದ್ದು, ಸ್ಪೋರ್ಟ್ಸ್ ಹುಚ್ಚು ಅಪ್ಪನೇ ಹುಟ್ಟಿಸಿದ್ದು, ದೆನ್ ಆರ್ಟ್ ಹುಚ್ಚು ಅಪ್ಪನೇ ಹುಟ್ಟಿಸಿದ್ದು. ಸೊ ಆಲ್ ದಿಸ್ ಕ್ರೆಡಿಟ್ ಗೋಸ್ ಟು ಹಿಮ್. ಆ್ಯಂಡ್ ನಾವು ಅದಾದಮೇಲೆ ಡೆಲ್ಲಿ ಮುಗಿಸಿ ಹಿ ಗಾಟ್ ಟ್ರಾನ್ಸ್ಫರ್ ಟು ಮ್ಯಾಂಗ್ಳೂರ್. ಹೈಸ್ಕೂಲ್ ಮತ್ತು ನಂದು PU ಆಗಿದ್ದು ಮ್ಯಾಂಗ್ಳೂರಲ್ಲೇ. ದೆನ್ ಡ್ಯಾಡ್ ಗಾಟ್ ಟ್ರಾನ್ಸ್ಫರ್ ಟು ಹುಬ್ಳಿ. ಆವಾಗ ನಾನು 10thಲ್ಲಿದ್ದೆ. ಸೊ 10thಲ್ಲಿ ಈಗ ಸ್ಕೂಲ್ ಚೇಂಜ್ ಅಂದರೆ ಕಷ್ಟ ಆಗುತ್ತೆ, ಬೇಡ, ಲೆಟರ್ ಕಂಟಿನ್ಯೂ ಅಂತ ಹೇಳಿ ಪಾಪ ಅಪ್ಪ ಒಬ್ಬರೇ ಅಲ್ಲಿರ್ತಾಯಿದ್ರು, ಹುಬ್ಳಿಗೆ ಹೋಗಿದ್ರು. ಸೊ ವಿ ಯೂಸ್ ಟು ಬಿ ಲೈಕ್ 3 different ಪ್ಲೇಸಸ್. ಅಜ್ಜ ದೊಡ್ಡಮ್ಮ, ಐ ಮೀನ್ ಅಜ್ಜಿ ಅರಿನ್ ಊರು ಕೋಟ, ನಾನು ಅಮ್ಮ ಅಣ್ಣ ಅರಿನ್ ಮ್ಯಾಂಗ್ಳೂರ್, ಅಪ್ಪ ಹುಬ್ಳಿ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅಣ್ಣ ಹಿ ಗಾಟ್ ಇನ್ ಟು ಮೆರೈನ್ ಇಂಜಿನಿಯರಿಂಗ್, ಅವ್ನು ಮೆಕ್ಯಾನಿಕಲ್ ಮಾಡಿ ಹಿ ಗಾಟ್ ಇನ್ ಟು ಮೆರೈನ್ ಇಂಜಿನಿಯರಿಂಗ್. ಸೊ ಅವ್ನು ಟ್ರೈನಿಂಗಿಗೆ ಹೋದ. ಸೊ ವಿ ಹ್ಯಾವ್ 4 houses, 4 different ಫ್ಯಾಮಿಲಿ. ಒಂದೇ ಫ್ಯಾಮಿಲಿ 4 ದಿಕ್ಕಲ್ಲಿದ್ದೀವಿ. ಅವ್ನು ಪುಣೆಯಲ್ಲಿದ್ದ, ಅಪ್ಪ ಹುಬ್ಳಿ, ನಾನು ಅಮ್ಮ. ಆವಾಗ ನಾವು PU ಮುಗಿಸಿ ದೆನ್ ಫಾರ್ ಡಿಗ್ರಿ ನಾನು ಉಡುಪಿಗೆ ಬಂದ್ವಿ. ಬಿಕಾಸ್ ಉಡುಪಿಯಲ್ಲಿ ಸ್ವಂತ ಮನೆ ಇತ್ತು, ಬಾಡಿಗೆ ಕೊಡ್ತಾ ಇದ್ವಿ. ಸೊ ಲೈಕ್ ನಾವು ಇಲ್ಲೇ ಇರಬೇಕು, ಅಲ್ಲಿ ಯಾಕೆ ಮಂಗಳೂರಲ್ಲಿ ಬಾಡಿಗೆ ಕೊಟ್ಕೊಂಡಿರಬೇಕು, ಲೆಟ್ಸ್ ಶಿಫ್ಟ್ ಹಿಯರ್ ಅಂತ. ಇನ್ ಮೋರ್ ನಿಯರರ್ ಟು ಅಜ್ಜ ಅಜ್ಜಿ. ಅವ್ರಿಗೂ ಏಜ್ ಆಗ್ತಾ ಬರ್ತಾ ಇತ್ತು. ಸೊ ಸಂಬಡಿ ನೀಡ್ಸ್ ಟು ಬಿ ದೇರ್ ಫಾರ್ ದೆಮ್ ಅಂತ. ಸೊ ಉಡುಪಿಯಲ್ಲಿ 3 years ಡಿಗ್ರಿ ಮಾಡಿ, ಅವಾಗ ಆಲ್ರೆಡಿ ಹೇಳಿದ್ದೆ, ಸಿ ಮ್ಯಾಂಗ್ಳೂರ್ ಟು ಉಡುಪಿ ಇಸ್ ಒನ್ ಡಿಮೋಷನ್ ಆಯಿತಾ. ಫ್ರೆಂಡ್ಶಿಪ್ ಆಗಿರಲಿ, ಕಲ್ಚರ್ ಆಗಿರಲಿ, ಎವ್ರಿಥಿಂಗ್. ನೆಕ್ಸ್ಟ್ ನಾನು MBA ಮಾಡ್ತೀನಿ, ಅದು ನಾನು ಹೇಳಿದ ಜಾಗದಲ್ಲೇ ಆಗಿರಬೇಕು ಅಂತ ಕಂಡೀಷನ್ ಹಾಕ್ಬಿಟ್ಟು ಸ್ಕಾಲರ್ಶಿಪ್ಪಲ್ಲಿ ಉಡುಪಿಯಲ್ಲಿ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿತ್ತು. ಅಲ್ಲಿ ಕಂಟಿನ್ಯೂ ಮಾಡಿದೆ 3 years ದೇರ್. ದೆನ್ MBA ಮಾಡಬೇಕು ಅಂತ ಬೆಂಗಳೂರಿಗೆ ಬಂದೆ. ಓಕೆ. ಸೊ ದಿಸ್ ಇಸ್ ಹೌ ನೀವು ಹಿಂದಿನ ಅಷ್ಟು ಫ್ಲೂಯೆಂಟ್ ಆಗಿ ಮಾತಾಡ್ತೀರಿ ಅಂದರೆ ಇದೇ ಕಾರಣ. ಓಕೆ. ಸೊ ನಾನು ಆಮೇಲೆ ಕೇಳೋಣ ಅನ್ಕೊಂಡೆ, ಹೇಗೆ ಹಿಂದಿ ಫ್ಲೂಯೆನ್ಸಿ ಅಷ್ಟು ಚೆನ್ನಾಗಿ ಅಂತ. CBSE ಕೂಡ ಅಲ್ವಾ, ಆಲ್ಮೋಸ್ಟ್ ಆಲ್ ನಾರ್ತ್ ಇಂಡಿಯನ್ ಅವರೇ ಇರ್ತಾರೆ. ಸೊ ಅದು ಕಂಟಿನ್ಯೂ ಆಯಿತು. ಬೇರೆ ಎಲ್ಲ CBSEಯಲ್ಲೂ ಸ್ಕೂಲಿಂಗಲ್ಲೂ, ಈವನ್ ಆಫ್ಟರ್ ಲೀವಿಂಗ್ ಡೆಲ್ಲಿ ಆಲ್ಸೋ. ಆ್ಯಂಡ್ ಅದೇ ಹೇಳ್ತಾರಲ್ಲ, ಚಿಕ್ಕ ಮಕ್ಕಳಿದ್ದಾಗ ಕಲ್ತ್ರೆ ಇಟ್ ಅಲ್ಲೇ ಉಳ್ಕೊಳ್ಳುತ್ತೆ, ಬೇಸಿಕ್ಸ್ ಇದ್ದರೆ ಅಲ್ಲೇ ಉಳ್ಕೊಳ್ಳುತ್ತೆ ಅಂತ. ಸೊ ದ್ಯಾಟ್ಸ್ ದ ವೇ ಐ ಲರ್ನ್ಡ್ ಹಿಂದಿ. ಆ್ಯಂಡ್ ಅದೇ ಹೇಳಿದ್ನಲ್ಲ, ನಾನು ನಮ್ಮನೆಗಿಂತ ಜಾಸ್ತಿ ಪಕ್ಕದ ಮನೇಲಿ ಇರ್ತಾ ಇದ್ದೆ ಅಂತ. ಹಾಗೆ ನಾನು ಕೊಂಕಣಿನೂ ಕಲ್ತ್ಬಿಟ್ಟಿದ್ದೆ. ಸೊ ನನಗೆ ಮದುವೆ ಆದಮೇಲೆ ಕೊಂಕಣಿ, ಅವ್ರ ಮನೇಲಿ ಕೊಂಕಣಿ ಮಾತಾಡೋದು ನಂಗೆ ಟ್ರಬಲೇ ಆಗಲಿಲ್ಲ, ಕಷ್ಟನೇ ಆಗಲಿಲ್ಲ, ಬಿಕಾಸ್ ನಂಗೆ ಆಲ್ರೆಡಿ ಬೇಸಿಕ್ಸ್ ಇತ್ತು. ಸೊ ಅದೊಂದು ಇದು. ಸೊ ಅದೇ ಆಲ್ ದಿಸ್ ಹೆಲ್ಪ್ಡ್ ಅ ಲಾಟ್ ಟು ಮಿ. ಎಸ್. ಸೊ ಮಾತಾಡ್ತಾ ತಂದೆ ಬಗ್ಗೆ ಸಾಕಷ್ಟು ಹೇಳಿದ್ರಿ. ಬಟ್ ಹೇಗೆ ಈ ಇಂಟ್ರೆಸ್ಟ್ ಬಂದಿದ್ದವ್ರಿಗೆ ಹೇಗೆ? ಬಿಕಾಸ್ ಬ್ಯಾಂಕ್ ಅಂತ ಹೇಳಿದ್ರಿ, ಅಲಾಂಗ್ ವಿತ್ ದ್ಯಾಟ್ ಬಾಡಿ ಬಿಲ್ಡಿಂಗ್ ಅಂತ ಅಂದಾಗ, ಸೊ ಇದ್ರ ಬಗ್ಗೆ ಏನಷ್ಟೇ. ಆ್ಯಂಡ್ ತಾಯಿ ಬಗ್ಗೆ ಅವರು ಕಾಲೇಜಲ್ಲಿ ಇರಬೇಕಾದ್ರೆ ಅವ್ರಿಗೂ ಇಂಟ್ರೆಸ್ಟ್ ಇರಲಿಲ್ಲ. ಸೊ ನಮ್ಮನ್ನೆಲ್ಲ ಯಾರೋ ಕರ್ಕೊಂಡು ಹೋಗಿ ಫೀಲ್ಡಿಗೆ ಹಾಕಿರೋದು ಆ್ಯಕ್ಚುಲಿ, ಲಿಟ್ರಲಿ. ಅವ್ರಿಗೂ ಇಂಟ್ರೆಸ್ಟ್ ಇರಲಿಲ್ಲ. ಅವರೆಲ್ಲೋ ಕಾಲೇಜಲ್ಲಿ ಇರಬೇಕಾದ್ರೆ ವಾಲಿಬಾಲೋ ಥ್ರೋಬಾಲೋ ಏನೋ ಆಡ್ತಾ ಇದ್ರಂತೆ. ಅಲ್ಲಿ ಅವರ ಫಸ್ಟ್ ಟೀಚರ್ ಅವ್ರು ಕರ್ಕೊಂಡೋಗಿ, ಐ ಥಿಂಕ್ ನೀವು ಈ ವೆಯ್ಟ್ ಲಿಫ್ಟಿಂಗ್ ಫೀಲ್ಡಲ್ಲಿ ಯು ವಿಲ್ ಡೂ ಗುಡ್, ಅಥವಾ ಬಾಡಿ ಬಿಲ್ಡಿಂಗಲ್ಲಿ ಯು ಶುಡ್ ಟ್ರೈ
ಅಂತ ಹೇಳಿದ್ರಂತೆ. ಸೊ ಇವರೇ ಅಂತ ಒಂದೆರಡು ವಾರ ಬಿಟ್ರಂತೆ. ನೆಕ್ಸ್ಟ್ ವಾರ ಬಂದು ಕಿವಿ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ, ಟ್ರೈ ಆವಾಗಲೇ ನಿಮ್ಗೆ ಗೊತ್ತಾಗೋದು ಅಂತ. ಸೊ ಅವ್ರ ಜರ್ನಿನೂ ಹಾಗೆ ಶುರು ಆಗಿದ್ದು. ಫಸ್ಟ್ ಬಾಡಿ ಬಿಲ್ಡಿಂಗಿಂದ ಶುರು ಆಯಿತು. ದೆನ್ ವೆಯ್ಟ್ ಲಿಫ್ಟಿಂಗಿಗೆ ಎಂಟರ್ ಆದರು. ಸೊ ವೆಯ್ಟ್ ಲಿಫ್ಟಿಂಗ್ ಆಗಬೇಕಾದ್ರೆ ಪವರ್ ಲಿಫ್ಟಿಂಗು ಮಾಡ್ತಾಯಿದ್ರು. ದಸ್ ಡಿಫ್ರೆನ್ಸ್ ಬಿಟ್ವೀನ್ ವೆಯ್ಟ್ ಲಿಫ್ಟಿಂಗ್ ಆ್ಯಂಡ್ ಪವರ್ ಲಿಫ್ಟಿಂಗ್. ಸೊ ಎರಡೂ ಇದ್ದರೆ ಸರಿ ಹೋಗಲ್ಲ, ಯಾವುದಾದ್ರೂ ಒಂದಕ್ಕೆ ಮಾತ್ರ ನಾನು ಇದು ಫುಲ್ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹಿ ಚೋಸ್ ಪವರ್ ಲಿಫ್ಟಿಂಗ್. ಸೊ ಅದು ಟು ವಾಟ್ ಎಕ್ಸ್ಟೆಂಟ್ ಅಂದರೆ he has already won over 100 medals and he has represented India on international platform. Asia powerlifting championship anta agittu, and he was graded the 7th or 8th strongest men in the whole of Asia. ಸೊ ಅದೇ ಹೇಳಿದ್ನಲ್ಲ, ಅವ್ರ ಅಚೀವ್ಮೆಂಟ್ ಮುಂದೆ ನಂದು ಏನೇನೂ ಇಲ್ಲ. ಸೊ ಹಾಗೆ ಆ್ಯಂಡ್ ದೆನ್ won a lot of awards and he is right now certified referee for powerlifting field. ಸೊ ಇವಾಗ ಆ್ಯಕ್ಚುಲಿ ಒಂದು ಫ್ಯೂ ಇಯರ್ಸ್ ಲಾಸ್ಟ್ ಇಯರ್ he had few complications in his health. ಸೊ ಅದರಿಂದಾಗಿ he had to leave ಪವರ್ ಲಿಫ್ಟಿಂಗ್. ಇನ್ ವೆಯ್ಟ್ಸ್ ಲಿಫ್ಟ್ ಮಾಡೋಂಗಿಲ್ಲ ಅವರು. ಸೊ ಅಲ್ಲಿವರೆಗೂ ಆ್ಯಕ್ಚುಲಿ ತುಂಬ ವರ್ಷದ ಹಿಂದೆ ಅರೌಂಡ್ 10 years ಡೌನ್ ದ ಲೈನ್ ಎವ್ರಿ ಫ್ಯಾಮ್ಲಿಯಲ್ಲೆಲ್ಲರೂ ಹೇಳ್ತಾಯಿದ್ರು, ಸಾಕಲ್ಲ ಇನ್ನು ವಯಸ್ಸಾಗ್ತಾ ಇದೆ, ವೆಯ್ಟ್ ಲಿಫ್ಟ್ ಮಾಡೋದು ಎಷ್ಟು ಸೇಫ್ ಅನ್ನೋದೊಂದು ಎಲ್ರಿಗೂ ಒಂದು ಅನ್ಸತ್ತೆ. ಆವಾಗ ಐ ಸೆಡ್, ಅಪ್ಪ ನಿಮ್ಮ ಬಾಡಿ ನಿಮಗೆ ಗೊತ್ತು, ಯು ನೋ ಯೋರ್ ಬಾಡಿ ವೆರಿ ವೆಲ್, ಯಾರ ತಲೆನೂ ಕೆಡ್ಸ್ಕೋಬೇಡಿ, ಐ ಆಮ್ ದೇರ್, ಐ ವಿಲ್ ಸಪೋರ್ಟ್ ಯು. ನೀವು ಹೋಗಿ ನಿಮ್ಮ ಬಾಡಿ ನಿಮ್ಗೆ ಯಾವಾಗ ಅನ್ಸತ್ತೆ ಇಲ್ಲ ಇದು ನನಗೆ ಕೈಯಲ್ಲಿ ಆಗ್ತಿಲ್ಲ ಅವಾಗ ಬಿಡಿ. ಬಿಕಾಸ್ ಮಾತಾಡೋರು ಸಾಕಷ್ಟು ಮಾತಾಡ್ತಾರೆ. ಹೌದು, ನಾನು ಇಂಡಸ್ಟ್ರಿಗೆ ಸೇರಿದಾಗ್ಲೂ ನಮ್ಮ ಅಪ್ಪ ಅಮ್ಮಂಗೆ ತುಂಬ ಜನ ತುಂಬ ಮಾತಾಡಿದ್ದಾರೆ, ಯಾಕೆ ಕಳಿಸಿದ್ರಿ, ಹೆಸರಾಳು ಮಾಡ್ತಾಳೆ, ಆಲ್ ದಿಸ್. ಬಿಕಾಸ್ ಅದೇ ದಟ್ ಈಸ್ ದ ಇನ್ಫಾರ್ಮೇಷನ್, ದಟ್ ಈಸ್ ದ ನಾಲೆಜ್ ದಟ್ ದೇ ಹ್ಯಾವ್. ಅದನ್ನು ನಾವು ಚೇಂಜ್ ಮಾಡ್ಕೊಂಡ್ವಿ ಆಮೇಲೆ. ಸೊ ಅದಕ್ಕೆ ನಾನು ಅಪ್ಪಂಗೆ ಸ್ಟ್ರಾಂಗ್ ಆಗಿ ನಿಂತೆ, ಅಪ್ಪ ನಿಮ್ಮ ಬಾಡಿ ನಿಮಗೆ ಗೊತ್ತು, ಅಂಟಿಲ್ ವೆನ್ ಯು ಕ್ಯಾನ್ ಯು ಡೂ ಇಟ್. ನಿಮ್ಗೆ ಯಾವಾಗ ಬಾಡಿಗೆ ಆಗಲ್ಲ ಅಂತ ಅನ್ಸತ್ತೆ ಅವಾಗ ಬಿಡಿ ಅಂತ. ಸೊ ನಾವು ಹೀಸ್ ಅ ಲಿಟಲ್ ಅಫ್ಕೋರ್ಸ್ ಸ್ಯಾಡ್, ಯಾಕಂದರೆ ಅವರಿಗೆ ಕಾಮನ್ವೆಲ್ತಿಗೆ ಹೋಗಬೇಕು ಅನ್ನೋ ಆಸೆ ಇತ್ತು, ಅವರಿಗೆ ತುಂಬ ಆಸೆ ಇತ್ತು. ಸೊ ಅದೊಂದು ಆಗಲಿಲ್ಲ ಅನ್ನೋದೊಂದೇ ಅವರಿಗೆ. ಬಟ್ ಹೀಸ್ ರೆಪ್ರೆಸೆಂಟೆಡ್ ಇಂಡಿಯಾ, ಹೀ ಈಸ್ ಆಲ್ಸೋ ವೆರಿ ಏನು ಹೇಳ್ತಾರೆ, ಸ್ಯಾಟಿಸ್ಫೈಡ್ ಇನ್ ಹಿಸ್ ಲೈಫ್. ಆ ತೃಪ್ತಿ ಅನ್ನೋದಿದೆಯಲ್ಲ, ಅದೇ ಒಂದು ಕಾಮನ್ವೆಲ್ತ್ ಒಂದು ಮಿಸ್ ಆಯಿತು, ಅದು ಬಿಟ್ಟರೆ ಈಸ್ ವೆರಿ ಹ್ಯಾಪಿ. ಓಕೆ. ಅಮ್ಮ ವಾಸ್ ಶೀಸ್ ಅ ಹೋಮ್ ಮೇಕರ್. ಅವರು ಹೌಸ್ ವೈಫೇನೆ. ನಮ್ಮ ಎಲ್ಲಾರನ್ನೂ ಸಂಭಾಳಿಸೋರು ಅವರೇ. ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡೋದು ಅವ್ರ ಪಾಪ ಕಾಂಪಿಟೇಷನ್ಸಿಗಂತ ಹೋಗ್ತಾ ಇರ್ತಾರೆ. ನಾನು ಮನೆಯಿಂದ ಹೊರಗಿರ್ತೀನಿ ಆಫ್ಟರ್ ಕಮಿಂಗ್ ಇಯರ್. ಅಣ್ಣ ಪಾಪ ಅವ್ನು ಮೆಕ್ಯಾನಿಕಲ್ ಇಂಜಿನಿಯರ್, ಹೀ ಯೂಸ್ ಟು, ಅವ್ನ ಶಿಪ್ಪಲ್ಲಿ ಕೆಲಸ. ಅವ್ನು 6 ತಿಂಗಳು ಹೋದರೆ 6 ತಿಂಗಳಿಲ್ಲ ಅವನು, ಕಂಪ್ಲೀಟ್ಲಿ. ಅವ್ನಿಗೆ ಪಾಪ ಸಂಡೇನೂ ಇಲ್ಲ, ಸ್ಯಾಟರ್ಡೇನೂ ಇಲ್ಲ, ಯಾವುದೂ ಇಲ್ಲ, ನ್ಯಾಷನಲ್ ಹಾಲಿಡೇನೂ ಇಲ್ಲ. 6 months ಫುಲ್ ಕೆಲಸ ಅವನಿಗೆ. ಸೊ 6 months ದೇಶ ಸುತ್ತು. ಅವನಿಗೆ ಸ್ಟಾರ್ಟಿಂಗ್ ಇನಿಷಿಯಲಿ ಹೋಗ್ತಿದ್ದಿದ್ದೆ ಇರಾಕ್ ಜಾಗಕ್ಕೆ. ಓಕೆ. ವಾರ್ ಝೋನಲ್ಲೇ ಅವನಿಗೆ ಕೆಲಸ ಇರ್ತಿತ್ತು. ಆವಾಗ ನನಗೆ ಫೋನ್ ಬರೋದು, ಪೈರೇಟ್ಸ್ ಅಟ್ಯಾಕ್ ಆಗ್ತಾ ಇದೆ, ಪೈರೇಟ್ಸ್ ಗೊತ್ತಲ್ಲ, ಪೈರೇಟ್ಸ್ ಅಟ್ಯಾಕ್ ಆಗ್ತಾ ಇದೆ, ಒಂದು 10 days ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದರೆ ಕಂಪ್ನಿಗೆ ಕಾಂಟ್ಯಾಕ್ಟ್ ಮಾಡು, ಅಪ್ಪ ಅಮ್ಮಂಗೆ ಹೇಳಬೇಡ. ನನಗೆ ಹೆಂಗೆ ಆಗಬೇಕು, ನೀವು ಹೇಳಂಗೂ ಇಲ್ಲ, ಈ ಕಡೆ ನಿಮಗೆ ಟೆನ್ಷನ್ನು. ಅವರಿಗೆ ಹೆಂಗೆ ಅಂದರೆ ಅವ್ರಿಗೆ ಗೊತ್ತೂ ಆಗಲ್ಲ ಪೈರೇಟ್ಸ್ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ. ಯಾಕಂದ್ರೆ ಅವ್ರು ಆಲ್ರೆಡಿ ಹೈಜಾಕ್ ಮಾಡಿರೋ ಶಿಪ್ಪಲ್ಲಿ ಬರೋರು. ಅವರು ಜಾಸ್ತಿ ಹತ್ರ ಬಂದಾಗ ಇವ್ರಿಗೆ ಡೌಟ್ ಬರೋರು. ಬಿಕಾಸ್ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರಲ್ಲ ಇವ್ರದೆಲ್ಲ. ಶಿಪ್ ಅಂದರೆ ಇಟ್ಸ್ ಆಲ್ಮೋಸ್ಟ್ 1 kilometer ಲಾಂಗ್, ಅಥವಾ ಒಂದು ಸಿಕ್ಕಾಪಡೆ ದೊಡ್ಡ ಶಿಪ್ಗಳು. ಇದರಲ್ಲಿ ಶಿಪ್ಪಲ್ಲಿ ಇರೋದೇ ಹಾರ್ಡ್ಲಿ 25 people. ಅಂದರೆ ಒಂದೊಂದು ಜಾಬಿಗೆ ಒಬ್ಬೊಬ್ಬರೇ. ಈಗ ಒಬ್ಬ ಏನು ಹೇಳ್ತಾರೆ, ಅಡುಗೆ ಮಾಡೋನು ಒಬ್ಬನೇ ಇದಿಷ್ಟು ಜನಕ್ಕೆ. ಸೊ ಅವ್ನು ಲಿಟ್ರಲಿ ಗ್ರಾಸರಿಯಿಂದ ತೆಗೆದು ಫಿಶಿಂಗ್ ಮಾಡೋದ್ರಿಂದ ಹಿಡಿದು ಅವನೇ ವೆಜ್ಜು ನಾನ್ ವೆಜ್ಜು ಅವನು ಒಬ್ಬನೇ ಕುಕ್ ಮಾಡಬೇಕು. ಕ್ಲೀನರು ಅಥವಾ ಲಾಂಡ್ರಿ ಮಾಡೋನು ಒಬ್ಬನೇ. ಸೊ ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿ. ಸೊ ಅವ್ನು ಹಂಗೆ ಕಾಲ್ ಮಾಡಿ ಹೇಳಿದಾಗ ನನಗೆ ಹೆಂಗೆ ಆಗಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡೋದು ನಾನು. ತುಂಬ ಸಲ ಆಗಿದೆ ಹಾಗೆ. ಅವ್ರಿಗೂ ಗೊತ್ತಾಗ್ತಿರ್ಲಿಲ್ಲ. ಅವ್ರು ಎಂಜಿನ್ ರೂಮಲ್ಲಿರೋರು ಸ್ಪೀಡಪ್ ಅಂತ ಬಂದಾಗ ಒಂದು ಲಿಮಿಟ್ವರೆಗೂ ಅವ್ರು ಸ್ಪೀಡಪ್ ಮಾಡ್ತಾರೆ. ಒಂದು ಲಿಮಿಟ್ ಆದಮೇಲೆ ಇವ್ರಿಗೆ ಅವಾಗ ಡೌಟ್ ಬರೋದು, ಐ ಥಿಂಕ್ ವಿ ಆರ್ ಅಂಡರ್ ಅಟ್ಯಾಕ್ ಅಂತ ಹೇಳಿ. ಅವ್ನು ಎಷ್ಟೊಂದು ಸಲ ಪಾಪ ಸಬ್ಮೆರೀನ್ ಅವ್ರದ್ದೊಂದು ಲೈಫ್ ಬೋಟ್ ಇರುತ್ತೆ, ಅಲ್ಲೋಗಿ ಕೂತಿದ್ದಾರೆ.
ಅಟ್ಯಾಕ್ ಆದರೆ ಇದರಿಂದ ಎಸ್ಕೇಪ್ ಆಗಿಬಿಡೋಣ ಅಂತ. ಇಂಥ ಚಾಲೆಂಜಸ್ಸು ಇರುತ್ತೆ. ಅವನದು ಬೇರೆನೇ ಸ್ಟೋರಿ ಒಂದು. ಬಟ್ ಅವ್ರು ಅಲ್ಲಿ ಹೋಗಿ ಕೂತ್ರು ಪರ್ಸನ್ ಹೂ ಇಸ್ ಲೀಡಿಂಗ್ ದ ಶಿಪ್ ಹ್ಯಾಸ್ ಟು ಡೂ ಇಟ್. ಸೊ ಲೈಫ್ ಅದೇ ಅಷ್ಟೇ ರಿಸ್ಕಿ ಜಾಬೇ ಅದು, ತುಂಬ ರಿಸ್ಕಿ ಜಾಬ್. ಬಟ್ 6 months ಅವನು ಅದೇ ಸಿಕ್ಕಿಲ್ಲ ಅಂದಾಗ ನಾನು ಕೌಂಟ್ ಮಾಡೋದು, 8 days ಆಯಿತು, 9 days ಆಯಿತು, ಇನ್ನೂ ಪತ್ತೆ ಇಲ್ಲ ಅಂತ. 10th day ಕಾಲ್ ಬಂದ ತಕ್ಷಣ ಆಯ್ತು ಈಗಾದರೂ ಅಪ್ಪ ಅಮ್ಮಂಗೆ ಹೇಳ, ನಂಗೆ ಒಬ್ಳಿಗೆ ಆಗ್ತಿಲ್ಲ ಇಲ್ಲಿ ತಡ್ಕೊಂಡು ಅಂತ. ದೆನ್ ಐ ಯೂಸ್ ಟು ಟೆಲ್ ಹಿಂಗೆ ಇವಾಗ ಸೇಫ್ ಆಗಿದ್ದಾನೆ, ಡೋಂಟ್ ವರಿ ಅಂತ ಆಮೇಲೆ ಅಪ್ಪ ಅಮ್ಮಂಗೆ ಹೇಳ್ತಾ ಇದ್ದೆ. ಓಕೆ. ಸೊ ಈಗಲೂ ಹಿ ಸ್ಟಿಲ್ ಇನ್ ದ ಸೇಮ್ ಹೀಸ್ ರೈಟ್ ನೌ ಸೇಲಿಂಗ್ ಆಲ್ಸೋ. ಓಕೆ, ನೈಸ್. ಸೊ ನಿಮ್ಮ ಇನ್ಸ್ಟಾದಲ್ಲಿ ನೀವು ಆನಿಮಲ್ ಲವರ್ ಅಂತ ಹಾಕೊಂಡಿದ್ದೀರಾ, ಮನೇಲಿ ಪೆಟ್ಸ್ ಇದೆಯಾ? ಪೆಟ್ಸ್ ಅಂದರೆ ನಾನು ಯಾಕೆ ಮುಂಚೆ ಇತ್ತು, ಇವಾಗ ಪೆಟ್ ಇಟ್ಕೊಂಡಿಲ್ಲ ಅಂದರೆ ಬಿಕಾಸ್ ನಾವೇ ಒಂದು ಕಡೆ ಇರಲ್ಲ. ಅವ್ರನ್ನ ನನಗೆ ಮನೇಲಿ ಕ್ಲೋಸ್ ಮಾಡಿ ಲಾಕ್ ಮಾಡಿ ಹೋಗಕ್ಕೆ ನನಗೆ ಇಷ್ಟ ಇಲ್ಲ. ಅವ್ರಿಗೂ ಅವರು ನಮಗೋಸ್ಕರ, ಅವ್ರು ನಮ್ಮ ಪ್ರೀತಿಗೋಸ್ಕರ ಅವ್ರಿಗೆ ಬೇರೆ ಪ್ರಪಂಚ ಇಲ್ಲ, ನಾವಷ್ಟೇ ಪ್ರಪಂಚ ಆಗಿರ್ತೀವಿ. ನಮ್ಗೆ ಆ ಟೈಮ್ ಕೊಡೋಕ್ಕಾಗಲ್ಲ ಅಂದರೆ ಅವ್ರನ್ನ ನಾವು ಸಾಕ್ಕೊಂಡು ಏನು ಪ್ರಯೋಜನ? ಹೌದು. ಸೊ ಐ ಆಲ್ವೇಸ್ ಬಿಲೀವ್ ಇನ್ ದಟ್ ನನಗೆ ಯಾವಾಗ ಅವ್ರಿಗೆ 100% ಟೈಮ್ ಕೊಡೋಕ್ಕಾಗತ್ತೆ, ಓನ್ಲಿ ದೆನ್ ಐಮ್ ಗೋಯಿಂಗ್ ಟು ಹ್ಯಾವ್ ಅ ಪೆಟ್ ಅಂತ. ನನಗೆ ನಾಯಿ, ಬೆಕ್ಕು, ಯಾವುದೇ ಹಸು ಮನೆಯಲ್ಲಿ ಜಿರಲೆ ಕೊಲ್ಲಕ್ಕೆ ನಾನು ಬಿಡಲ್ಲ. ನಾನು ಅದ್ರ ಮೀಸೆ ಹಿಡ್ದು ಹೊರಗೆ ಹೋಗಿ ಹಾಕ್ತೀನಿ. ನಾನು ಅಷ್ಟು ಇದು. ಸೊ ನನಗೆ ಅಷ್ಟಿಷ್ಟ. ಓನ್ಲಿ ಸೊಳ್ಳೆ ಇಸ್ ಒನ್ ಪರ್ಸನ್ ದಟ್ ಐ ಕಿಲ್. ಅವ್ರು ಕೇಳಿದೆ ಬ್ಲಡ್ ಸಕ್ ಮಾಡ್ತಾರಲ್ಲ ಅದಕ್ಕೆ. ಸೊ ಅದು ಬಿಟ್ಟರೆ ನನಗೆ ಲಿಸರ್ಡ್ಸ್ ಸಾಯಿಸೋದಾಗಲಿ, ನನಗೆ ಹಸು, ದನ, ನನ್ನ ರಿಟೈರ್ಮೆಂಟ್ ಪ್ಲ್ಯಾನೇ ಅದು. ಸೆಟಲ್ ಆಗಬೇಕಂದ್ರೆ ಒಂದು ದೊಡ್ಡ ಜಾಗದಲ್ಲಿ ಫಾರ್ಮ್ ಹೌಸ್, ಐ ಶುಡ್ ಹ್ಯಾವ್ ಆಲ್ ದ ಆ್ಯನಿಮಲ್ಸ್, ಹಂದಿಯಿಂದ ಹಿಡಿದು ಎಲ್ಲ ಇರಬೇಕು ಅಂತ. ಆಮೇಲೆ ಆ್ಯಂಡ್ ಐ ಶುಡ್ ಹ್ಯಾವ್ ಮೈ ಓನ್ ಗಾರ್ಡನ್ ವೇರ್ ಐ ಶುಡ್ ಗ್ರೋ ಮೈ ಓನ್ ವೆಜಿಟೇಬಲ್ಸ್. ನಾನು ಈಗಲೂ ಮಾಡ್ತೀನಿ ಅದು. ಈಗಲೂ ಈ ಚಿಕ್ಕ ಬಾಲ್ಕನಿಯಲ್ಲಿ ಪಾಲಕ್ ಗ್ರೋ ಮಾಡ್ತೀನಿ, ಬಸಳೆ ಸೊಪ್ಪು ಗ್ರೋ ಮಾಡ್ತೀನಿ. ದೆನ್ ನನಗೆ ನನ್ನದೇ ಪ್ಲಾಂಟ್ಸಿಂದ ದೇವ್ರಿಗೆ ಹೂ ಹಾಕೋದಿರತ್ತಲ್ಲ, ಅದರಷ್ಟು ತೃಪ್ತಿ ಬೆಳಗ್ಗೆ ಯಾವುದೂ ಕೊಡಲ್ಲ ನನಗೆ. ನನ್ನ ಗಾರ್ಡನಲ್ಲೇ ಆಗಿರೋ ದಾಸವಾಳನ ನಾನು ಹೋಗಿ ದೇವ್ರಿಗೆ ಇಡ್ತಾ ಇದ್ದೀನಿ ಅಂದರೆ ಅದರಷ್ಟು ಖುಷಿ ನನಗೆ ಯಾವುದು ಕೊಡಲ್ಲ. ಸೊ ಇಟ್ ಸ್ಟಾರ್ಟ್ಸ್ ದ ಡೇ ವಿತ್ ಅ ವೆರಿ ನೈಸ್ ವೇ. ಸೊ ನನಗೆ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ. ಸೊ ಪೆಟ್ಸ್ ಕೋವಿಡ್ ಟೈಮಲ್ಲಿ ತುಂಬ ಕೋಟಕ್ಕೆ ಹೋಗಿ ಸೆಟ್ಲ್ ಆಗಿದೆ. ಸೊ ಅಲ್ಲಿ ನಾನು ರಾತ್ರಿ ಗಂಜಿ ಟು ಪ್ರಿಪೇರ್ ಆ್ಯಂಡ್ ಗಿವ್ ಇಟ್ ಟು ಆಲ್ ದ ಸ್ಟ್ರೇ ಆ್ಯನಿಮಲ್ಸ್. ಪಾಪ ಅವ್ರಿಗೆ ಯಾರು ಹಾಕ್ತಾಯಿದ್ರು. ಸೊ ಹೈವೇ ಇರೋದ್ರಿಂದ ಅಲ್ಲಿ ಯಾರು ಹೆಲ್ಪ್ ಮಾಡೋರು ಜಾಸ್ತಿ ಜನ ಇಲ್ಲ. ಸೊ ಅದಷ್ಟೇ ದಟ್ಸ್ ದ ಲೀಸ್ಟ್ ದಟ್ ಐ ಕುಡ್ ಡೂ ಅವ್ರಿಗೋಸ್ಕರ. ಸೊ ಅದನ್ನು ಮಾಡ್ತಾಯಿದ್ದೆ. ಅದರ್ ದೆನ್ ದ್ಯಾಟ್ ಅದೇ ಪೆಟ್ಟಿಲ್ಲ, ತೊಗೋಬೇಕು ಅಂತ ತುಂಬ ಆಸೆ. ಬಟ್ ಐ ಡೋಂಟ್ ವಾಂಟ್ ಟು ಟಾರ್ಚರ್ ದೆಮ್. ಈಗ ತೊಗೊಂಡ್ರೆ ನಾನು ಅದಕ್ಕೆ ಟೈಮ್ ಕೊಡೋಕ್ಕಾಗಲ್ಲ ಅಂದರೆ ಅದು ಅವ್ರಿಗೆ ಟಾರ್ಚರ್. ಸೊ ನೋ. ಮುಂದೆ ಪ್ಲಾಂಟ್ಸ್ ಇದು, ಅನಿಮಲ್ಸ್ ಇದು ಲಿಸ್ಟ್ ಇದೆ. ಕಾಕ್ರೋಚ್ ಓಕೆ, ಸಮ್ಹೌ ಓಕೆ ಅನ್ಕೋಬಹುದು. ಬಟ್ ಲಿಸರ್ಡ್ ಎಸ್ಪೆಷಲಿ ಹೆಣ್ಮಕ್ಳು ನೋ ಟಿಪಿಕಲ್ ಡ್ರಾಮಾ, ಕಿರ್ಚ್ಕೊಳ್ಳೋದು ಲಿಸರ್ಡ್ ಕಾಣಿಸ್ತು ಅಂತ ಅಂದರೆ ಸೊ ಸರ್ಪ್ರೈಸಿಂಗ್ ಬಟ್ ವೆರಿ ನೈಸ್. ನಿಮ್ಮ ಪೆಟ್ಸ್ ಪ್ರೀತಿ ಏನಿದೆಯೋ ಅದು ಕೇಳೋಕ್ಕೆ ತುಂಬ ಚೆನ್ನಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ನೀವು ನಿಮ್ಮನ್ನ ಫಾಲೋ ಮಾಡೋರು, ಪ್ರೀತಿಸೋರು ಇವ್ರ ಜೊತೆ ಎಲ್ಲ ಇದು ಮಾಡ್ತಾ ಇರ್ತೀರಾ, ಇಂಟ್ರಾಕ್ಟ್ ಮಾಡ್ತಾ ಇರ್ತೀರಾ? ಜಾಸ್ತಿ ಇಲ್ಲ. ನಾನು ಯಾವಾಗ ಕೆಲಸ ಇರಲಿಲ್ಲ ಆವಾಗ ಐ ಡಿಡ್ ನಾಟ್ ಮೇಕ್ ಸೋ ಮಚ್ ಆಫ್ ಪ್ರೆಸೆನ್ಸ್. ವಿಕ್ರಾಂತ್ ರೋಣ ಟೈಮಲ್ಲಿ ಎಗೇನ್ ನಾನು ಜಾಸ್ತಿ ಪಬ್ಲಿಸಿಟಿನೂ ಮಾಡ್ಕೊಳ್ಳಿಲ್ಲ, PR ಮಾಡ್ಕೊಳ್ಳಿಲ್ಲ. ಐ ಆಲ್ವೇಸ್ ಬಿಲೀವ್ ದಟ್ ನಿಮ್ಮ ಕೆಲಸ ನೋಡಿ ಜನರು ನಿಮ್ಮ ಹತ್ರ ಬರಬೇಕು ಅಥವಾ ಅವಕಾಶಗಳನ್ನ ಕೊಡಬೇಕು ಅವರು. ಸೊ ಐ ಹ್ಯಾವ್ ಆಲ್ವೇಸ್ ಬಿಲೀವ್ಡ್ ಇನ್ ದ್ಯಾಟ್. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅಂದರೆ ತುಂಬ ಒಳ್ಳೆ ಪ್ರೀತಿ ಕೊಡ್ತಾನೆ ಇದ್ರು. ಮುಂಚೆ ಅದೇ ಹೇಳಿದ್ನಲ್ಲ, ಫಸ್ಟ್ ಪ್ರಾಜೆಕ್ಟಿಂದನೇ ಈಗಲೂ ಯಶು ಅಂತ ತುಂಬ ಜನ ಕಮೆಂಟ್ ಮಾಡ್ತಾರೆ. ಆ್ಯಂಡ್ ಆ ಪ್ರೀತಿ ಯಾವಾಗಲೂ ಇದೆ. ಆ್ಯಂಡ್ ಎವ್ರಿ ಟೈಮ್ ಕೇಳೋರು, ಮುಂದೆ ಏನು ಮಾಡ್ತಿದ್ದೀರಾ, ನೆಕ್ಸ್ಟ್ ಏನು ಮಾಡ್ತಿದ್ದೀರಾ, ನೆಕ್ಸ್ಟ್ ಯಾವ ಮೂವಿ ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ. ಸೊ ಐ ಥಾಟ್ ಇದನ್ನೊಂದು ಅಟ್ಲೀಸ್ಟ್ ದಿಸ್ ಇಸ್ ದ ಓನ್ಲಿ ವೇ ದಟ್ ಐ ಆಮ್ ಅ ವೆರಿ ಪ್ರೈವೇಟ್ ಪರ್ಸನ್. ಅಂದರೆ ಶೂಟಿಂಗ್ ಆಯಿತಾ, ನಿಮ್ದು ಆಯಿತು ಅಂದರೆ ನಾನು ಅಲ್ಲಿ 1 ನಿಮಿಷನೂ ಇರಲ್ಲ. ಗಾಡಿ ಹತ್ತಾಯಿತು, ಐ ಆಲ್ವೇಸ್ ವಾಂಟ್ ಮೈ ಗಾಡಿ ಟು ಬಿ ರೆಡಿ ಆ್ಯಂಡ್ ನಾನು ಸೀದಾ ಮನೆಗೆ ಬಂದುಬಿಡ್ತೀನಿ. ಬಿಕಾಸ್ ನನ್ನ ಪರ್ಸ್ನಲ್ ಲೈಫ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀನಿ. ಬಿಕಾಸ್ ಆಲ್ರೆಡಿ ನೀವು 15 hour ಅವ್ರ ಜೊತೆ ಕಳೆದಿದ್ದೀರಾ, ಇನ್ನು ಬೇರೆ ಟೈಮು ಅವ್ರ ಜೊತೆ ಆಗಲ್ಲ. ನನಗೆ ಪರ್ಸ್ನಲ್ ಲೈಫು ಅಷ್ಟೇ ಇಂಪಾರ್ಟೆಂಟ್. ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂತ ತುಂಬ ಮುಂಚೆ. ಸೊ ಆವಾಗ ಈಗ ಬರೀ ಪರ್ಸ್ನಲ್ಲೇ ಆಗ್ತಾಯಿತ್ತು. ಅಟ್ಲೀಸ್ಟ್ ಇನ್ಸ್ಟಾಗ್ರಾಮ್
ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಜಾಸ್ತಿ ಆ್ಯಕ್ಟಿವ್ ಇರೋದು. ನನ್ನ ಹತ್ರ ಯೂಟ್ಯೂಬ್ ಚಾನಲ್ಲೂ ಇಲ್ಲ. ಸೊ ಓನ್ಲಿ ಒನ್ ಪ್ಲ್ಯಾಟ್ಫಾರ್ಮ್ ವೇರ್ ಐ ಥಿಂಕ್ ಪೀಪಲ್ ಶುಡ್ ನೋ ವಾಟ್ ಐ ಆಮ್ ಡೂಯಿಂಗ್ ಅನ್ನೋದಕ್ಕೆ ಮಾತ್ರ ಅದು ಇದು. ಬಟ್ ಅಲ್ಲಿ ತುಂಬ ಅಂದರೆ ತುಂಬ ಪ್ರೀತಿ ಕೊಡ್ತಾರೆ. ಆ್ಯಂಡ್ ಪ್ರತಿ ಪೋಸ್ಟ್ ಆಗಿರಲಿ, ಕಮೆಂಟ್ ಇದು ರೀಲ್ ಆಗಿರಲಿ, ಅದೇ ಈ ಕಾಲ್ ಜರ್ನಿಯಲ್ಲಿ ಈಗಲೂ ಮ್ಯಾಮ್ ಕಾಲು ಸರಿ ಹೋಯ್ತಾ, ಕಾಲು ಹಿಂಗಿದೆ ಈಗ, ಸೊ ಅದಕ್ಕೆ ವಿಚಾರಿಸ್ಕೋತಾ ಇರ್ತಾರೆ. ಸೊ ಅದಕ್ಕೂ ಒಂದು ಪೋಸ್ಟ್ ಮಾಡಾಕ್ತಾರೆ ಸೇಯಿಂಗ್ ಇವಾಗ ಆರಾಮಾಗಿದ್ದೀನಿ, ಶೂಟಿಂಗ್ ಮಾಡ್ತಾಯಿದ್ದೀನಿ ರೆಗ್ಯುಲರ್ ಡೇಸ್ ಅಂತ ಹೇಳಿ. ಸೊ ಅವರು ವಿಚಾರಿಸ್ಕೋತಿರ್ತಾರೆ. ಸೊ ಆ ಪ್ರೀತಿ ಮತ್ತು ಏನು ಹೇಳ್ತಾರೆ, ಆ ಒಂದು ಕಮ್ಯುನಿಟಿ ಫಾರ್ಮ್ ಆಗಿದೆ. ಸೊ ಇದು ರೀಸೆಂಟ್ಲಿ ಅದೇ ಹೇಳಿದ್ನಲ್ಲ, ದೆ ವಾಸ್ ಒನ್ ಗರ್ಲ್ ಹೂ ಮೇಡ್ ಅ ರೀಲ್ ಸೇಯಿಂಗ್ ಇಲ್ಲಿವರೆಗೂ ನಾವು ಏನು ಹೇಳ್ತೇವೆ, ದೆವ್ವ ಅಂದರೆ ವೈಟ್ ಸೀರೆ ಹಾಕ್ಕೊಂಡು ಅದನ್ನೆಲ್ಲ ನೋಡ್ತಿರ್ತೀವಿ, ವೈಟ್ ಪೌಡ್ರೆಲ್ಲ ಆಗಿರತ್ತೆ, ವೈಟ್ ಮುಖ ಇರತ್ತೆ. ಈ ದೆವ್ವ ನೋಡಿದ್ರೆ ಚೆನ್ನಾಗಿರೋ ಸೀರೆ ಉಟ್ಕೊಂಬರುತ್ತೆ. ನಾನು ಹೇಳಿದೆ ಇದು ಕಾಂಪ್ಲಿಮೆಂಟಾ, ಇದು ಏನಿದು ಅಂತ ಗೊತ್ತಾಗಲಿಲ್ಲ ಅಂತ. ಅದು ಒನ್ ಆಫ್ ದ ಕಾಂಪ್ಲಿಮೆಂಟ್ಸ್. ಅವ್ರಿಗೆ ಆಮೇಲೆ ಹೇಳಿದ್ರು, ಇಲ್ಲ ಇದು ಇಂಥ ಸ್ಟೋರಿ ಆದಮೇಲೆ ನಾನು ಈ ದೆವ್ವದ ಫ್ಯಾನ್ ಆಗಿಬಿಟ್ಟೆ. ಹಬ್ಬ, ಓಕೆ, ಇದು ಗುಡ್ ಇನ್ ಅ ವೇ, ಇಟ್ ವಾಸ್ ಅ ಗುಡ್ ಥಿಂಗ್. ಬಟ್ ಇಂಥದ್ದೆಲ್ಲ ಈಗ ಟ್ರೋಲ್ ಆಗ್ತೀನಿ ಒಂದೊಂದ್ಸಲ. ರೀಸೆಂಟ್ಲಿ ಟ್ರೋಲ್ ಆಗೋಕ್ಕೂ ಶುರು ಮಾಡಿ ನಾನು ಅಂದ್ಕೊಂಡೆ, ಗೋಸ್ಟ್ ಪಾತ್ರ ಮಾಡ್ತಿದ್ದೀನಿ ಅಂದರೆ ನಾನು ಗ್ಯಾರಂಟಿ ಟ್ರೋಲ್ ಆಗ್ತೀನಿ. ಫಸ್ಟಿಗೆ ಈ ದೆವ್ವ ಹೆಂಗೆ ಡೈಲಿ ಹೊಸ ಸೀರೆ ಹಾಕೊಂಬರ್ತಿದೆ, ಆ್ಯಂಡ್ ಈ ದೆವ್ವ ಹೆಂಗೆ ಚಪ್ಪಲಿ ಹಾಕೊಂಬರ್ತಿದೆ, ಈ ದೆವ್ವಕ್ಕೆ ಬ್ಲೌಸ್ ಹೊಲ್ಸ್ಕೊಡೋರು ಯಾರು. ನಾನು ಅವಾಗ ನಾನೇ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿದೆ. ನಮ್ಮದು ಹುಣಸೆ ಮರ ಮನೆ ಇದೆ, ನಮ್ದೊಂದು ಕಮ್ಯುನಿಟಿ ಇದೆ, ದೆವ್ವಗಳೆಲ್ಲ ಒಟ್ಟಿಗೆ ಇರ್ತೀವಿ. ಒಂದು ಟೇಲರ್ ದೆವ್ವನೂ ಇದೆ, ಅಂಗಡಿ ಸಾರಿ ವೆಂಡರ್ ದೆವ್ವನೂ ಇದೆ, ಚಪ್ಪಲಿ ಅಂಗಡಿನೂ ಇದೆ. ಅಲ್ಲಿ ನಮಗೆಲ್ಲ ಕೊಡ್ತಿರ್ತಾರೆ, ನಾನು ಅಲ್ಲೇ ಹೊಲ್ಸ್ಕೊಂಬರೋದು. ಎಲ್ಲಿ ಚೇಂಜ್ ಮಾಡ್ತಾರೆ ಅಂಥದ್ದೆಲ್ಲ ಪ್ರಶ್ನೆಗಳು. ಕಮ್ಯುನಿಟಿ ಇದೆ, ನಮ್ಮ ದೆವ್ವದೊಂದು ಕಮ್ಯುನಿಟಿ ಇದೆ ಅಂತಾನೆ ಹಂಗೆ ನಾನೇ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿಕೊಂಡು, ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಇಂಥದ್ದು ಪಾತ್ರ ಮಾಡ್ತಿರೋದ್ರಿಂದ ಇಟ್ಸ್ ಅ ಡಿಫ್ರೆಂಟ್ ಕ್ವೆಶನ್ಸ್ ಆಲ್ ಟುಗೆದರ್. ಎಸ್. ಸೊ ನೀವು ಆಗಲೇ ಹೇಳಿದ್ರಿ, ನೀವೇ ಯು ಹ್ಯಾಡ್ ಸೆಟ್ ಅ ಬೌಂಡ್ರಿ ಫಾರ್ ಯುವರ್ ಸೆಲ್ಫ್ ಅಂತ. ಕೆಲವೊಂದು ಸಿನಿಮಾ ಆಫರ್ಗಳನ್ನ ಒಪ್ಕೊಳ್ಳಿಲ್ಲ ಅಂತ. ಬಟ್ ಈಗ ಬಂದಿರುವಂಥ ಆಫರ್ಸ್ ಆ್ಯಂಡ್ ಯಾವುದಾದ್ರೂ ಚಿತ್ರೀಕರಣ ಆಗಿ ರಿಲೀಸ್ಗೆ ರೆಡಿ ಇರುವಂಥದ್ದು? ಇಲ್ಲ, ದಿಸ್ ಈಸ್ ಒನ್ ಡಿಸಪಾಯಿಂಟ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಆಫ್ಟರ್ ವಿಕ್ರಾಂತ್ ರೋಣ ಐ ಡೆಂಟ್ ಗೆಟ್ ಏನು ಹೇಳ್ತಾರೆ, ಗುಡ್ ಬ್ರೇಕ್. ಆಫ್ಟರ್ ದಟ್ ವಾಸ್ ಅ ಬಿಗ್ ಬ್ರೇಕ್. ಕೆಲವು ಬಂತು, ಬಟ್ ಪ್ರಾಮಿನೆನ್ಸ್ ಇರಲಿಲ್ಲ, ಅಥವಾ ದ ವಾಸಂಟ್ ಈವನ್ 2% ಆಫ್ ನನ್ನ ಪಾತ್ರ ಎಷ್ಟಿತ್ತು. ಸೊ ಅವರೇ ಹೇಳ್ತಾ ಇದ್ರು, ಮ್ಯಾಮ್ ಇದರಲ್ಲಿ ನಿಮ್ಮ ಅಷ್ಟು ಸ್ಕ್ರೀನ್ ಪ್ರೆಸೆನ್ಸ್ ಇರಲ್ಲ, ಅಷ್ಟಂದರೆ ಅದಕ್ಕಿಂತ 2% ಇರಲ್ಲ. ಸೊ ನೀವೇ ಡಿಸೈಡ್ ಮಾಡಿ. ಆ್ಯಂಡ್ ಐ ಆಮ್ ಅ ಕೈಂಡ್ ಆಫ್ ಅ ಪರ್ಸನ್ ಹೂ ಆಲ್ವೇಸ್ ವಾಂಟೆಡ್ ರೋಲ್ಸ್. ಹೆಂಗೆ ಅಂದರೆ ನಾನು 2 ನಿಮಿಷ ಕಾಣಿಸ್ಕೊಂಡ್ರು ಪರ್ಫಾರ್ಮಿಂಗ್ ಕ್ಯಾರೆಕ್ಟರ್ ಆಗಿರಬೇಕದು, ಅಥವಾ 2 ನಿಮಿಷದಲ್ಲಿ ನನ್ನ ಜನರು ನೋಡಬೇಕು, ನೆನಪಲ್ಲಿ ಇಟ್ಕೋಬೇಕು, ಅಷ್ಟು ಸ್ಪೇಸ್ ಕೊಟ್ರೂ ಸಾಕು ಅಂತ. ಅಂಥದ್ದು ಸಿಗ್ತಿಲ್ಲ ಅಂದಮೇಲೆ ಐ ಫೆಲ್ಟ್ ನನಗೆ ಐ ಬಿಲೀವ್ ಇನ್ ಕ್ವಾಲಿಟಿ ಮೋರ್ ದೆನ್ ಕ್ವಾಂಟಿಟಿ. ಎಷ್ಟು ಸಿನಿಮಾ ಮಾಡ್ತೀನಲ್ಲ, ಯಾವ ಸಿನಿಮಾ ಮಾಡ್ತೀನಿ ಅದ್ರಲ್ಲಿ ನನ್ನ ಪಾತ್ರ ಹೆಂಗಿರತ್ತೆ, ನನಗೆ ಅದೊಂದು ತುಂಬ ಮ್ಯಾಟ್ರ್ ಆಗ್ತಾಯಿತ್ತು. ಚೆನ್ನಾಗಿರೋ ಪಾತ್ರಗಳನ್ನ ಮಾಡಬೇಕು ಅಂತ. ದಟ್ ಈಸ್ ಒನ್ ಥಿಂಗ್ ದಟ್ ಇಲ್ಲ ಒಂದು ಕಡೆ ಇಂಡಸ್ಟ್ರಿ ನನ್ನ ಡಿಸಪಾಯಿಂಟ್ ಮಾಡ್ತಾ, ಅಥವಾ ನಾನು ಯಾವುದು ಸ್ಟೋರಿಗೆ ಅಷ್ಟು ಸೂಕ್ತ ಅನ್ನಿಸ್ಲಿಲ್ವಾ, ಅಥವಾ ನನಗೆ ಆಮೇಲೆ ಕೇಳೋಕ್ಕೆ ಸಿಕ್ತು ದಟ್ ಪ್ಯಾನ್ ಇಂಡಿಯಾ ಮೂವಿ ಮಾಡಿರೋದ್ರಿಂದ ಅವ್ರ ಪೇಮೆಂಟ್ ಜಾಸ್ತಿ ಇರ್ಬೋದು. ಯು ಕಮ್ ಆ್ಯಂಡ್ ಟಾಕ್ ಟು ಮೀನು, ನೀವು ಮಾತಾಡಿದ ಮೇಲೇ ನಿಮಗೆ ಗೊತ್ತಾಗೋದು ಅಂತ. ಸೊ ಅದು. ಇನ್ನೊಂದು ಏನು ಹೇಳ್ತಾರೆ, ಏನು ಅಂತ ನನಗೆ ನಿಜವಾಗ್ಲೂ ಇನ್ನೂ ಗೊತ್ತಿಲ್ಲ. ಅವಕಾಶಗಳು ತುಂಬ ಕಮ್ಮಿ. ಆ್ಯಂಡ್ ಐ ನೋ ಫಾರ್ ಅ ಫ್ಯಾಕ್ಟ್ ದಟ್ ಮೂವಿ ಇಂಡಸ್ಟ್ರಿ ಇಸ್ ಮೇಲ್ ಡಾಮಿನೆಂಟ್, ಇಟ್ಸ್ ಅಂಡರ್ಸ್ಟುಡ್ ಇದು ಎಲ್ಲರೂ. ಸೊ ಬಟ್ ಇಲ್ಲಿಂದ ಸೀರಿಯಲ್ಸಿಂದ ಆಫರ್ಸ್ ಯಾವತ್ತೂ ಸ್ಟಾಪ್ ಆಗಲಿಲ್ಲ. ಸಿನಿಮಾ ಮಾಡಬೇಕಾದ್ರೂ ರೆಗ್ಯುಲರ್ ಆಗಿ ನನಗೆ ಆಫರ್ಸ್ ಬರ್ತಾ ಇತ್ತು, ಅದೊಂದು ಖುಷಿ ಇತ್ತು. ದಟ್ ಮೈ ಬ್ಯಾಕಪ್ ಪ್ಲ್ಯಾನ್ ಇಸ್ ರೆಡಿ. ಸಿನಿಮಾ ಆದಮೇಲೆ 1 ವರ್ಷ ವೆಯ್ಟ್ ಮಾಡಿದೆ, ಯಾವಾಗ ಯಾವುದು ಎಟ್ಲೀಸ್ಟ್ ಸ್ಟೋರಿ ಚೆನ್ನಾಗಿರಬೇಕು, ಆ ಪಾತ್ರ ಚೆನ್ನಾಗಿರಬೇಕು. ಯಾವಾಗ ಅನ್ನಿಸ್ಲಿಲ್ಲ ದಟ್ ಐ ಆಮ್ ನಾಟ್ ಗೆಟಿಂಗ್, ಎಟ್ಲೀಸ್ಟ್ ಪರ್ಸ್ನಲ್ ಲೈಫ್ ಮುಂದೋಗಲಿ. ಅಲ್ಲಿವರೆಗೂ ಪರ್ಸ್ನಲ್ ಲೈಫನ್ನು ನಾನು ಮದುವೆ ಆಗದೆ ಎಲ್ಲನೂ ಕಾಯಿಸಿಟ್ಟಿದ್ದೆ. ಅವ್ರ ಮನೆಯವರಾಗಿರಲಿ, ನಮ್ಮ ಮನೆಯವರಾಗಿರಲಿ, ಎಲ್ಲರನ್ನೂ ಹೋಲ್ಡಲ್ಲಿ ಇಟ್ಟಿದ್ದೆ. ವಾಟ್ ಇಫ್ ಐ ಗೆಟ್ ಅನದರ್ ಮೂವಿ ಆ್ಯಂಡ್ ಐ ಡೋಂಟ್ ನೋ ವೈ ಇಸ್ ದಿಸ್, ಏನು ಹೇಳ್ತಾರೆ, ಮದುವೆ ಆದಮೇಲೆ ರೋಲ್ಸ್ ಕಮ್ಮಿ ಆಗೋಗತ್ತೆ ಅನ್ನೋದೊಂದು ಇದಿದೆಯಲ್ಲ. ಮದುವೆ ಆಗಿರಲಿಲ್ಲ, ಆದರೂ ಬರಲಿಲ್ಲ. ಸೊ ಐ ಥಾಟ್ ಲೆಟ್ ಮಿ ಕಂಟಿನ್ಯೂ ಮೈ ಪರ್ಸ್ನಲ್ ಲೈಫ್ ಅಟ್ಲೀಸ್ಟ್ ಅಂದೇಳಿ ಮದುವೆ ಆದೆ. ಮೂವೀಸ್ ಅಷ್ಟು ಇದು ಬರಲಿಲ್ಲ. ಐ ಡೋಂಟ್ ನೋ,
ಅದೊಂದು ಬೇಜಾರಿದೆ ಇಂಡಸ್ಟ್ರಿ ಮೇಲೆ. ಬಟ್ ಅಫ್ಕೋರ್ಸ್ ಇತ್ತೀಚೆಗೆ ಯಾವುದು ಚೆನ್ನಾಗಿರೋ ಮೂವಿ ಅದೇ ಹೇಳ್ತಾ ಇದ್ರಲ್ಲ, ಎಲ್ಲ ಕಡೆ ಈಗ ಅದೇ ನಡೀತಾ ಇದೆ. ಅಷ್ಟು ಮೂವೀಸ್ ಯಾಕೋ ಕ್ಲಿಕ್ ಆಗ್ತಾ ಇಲ್ಲ. ವೆರಿ ಫ್ಯೂ ದಟ್ ಆರ್ ವೆರಿ ಹ್ಯೂಜ್ ಬ್ಯಾನರ್ ಮೂವೀಸ್ ಮಾತ್ರ ಕ್ಲಿಕ್ ಆಗ್ತಿರೋದು. ಸೊ ಪ್ರಾಬಬ್ಲಿ ದಟ್ಸ್ ವೈ ದ ಫಿಲ್ಮ್ ಮೇಕರ್ಸ್ ಅಥವಾ ಆಫರ್ ಮಾಡೋರು 10 ಸತಿ ಯೋಚನೆ ಮಾಡ್ತಿರ್ಬೋದು. ಸೊ ಅಂಥದ್ದೆಲ್ಲ ಐ ಡೋಂಟ್ ನೋ ವೈ ಇಟ್ ಹ್ಯಾಪನ್ಡ್, ಏನಕ್ಕೆ ಐ ಡೋಂಟ್ ನೋ. ಬಟ್ ಐ ಥಾಟ್ ಓಕೆ ಐ ಶುಡ್ ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತ ಹೇಳಿ ನಾನು ಸೀದಾ ವಾಪಸ್ ಬಂದ್ಬಿಟ್ಟೆ. ಎಸ್. ಸೊ ನೀವಿದು ಹೇಳಿದ್ರಿಂದ ಮತ್ತೊಂದು ಪ್ರಶ್ನೆ ಏನು ಅಂದರೆ, ಈಗ ಎಲ್ಲ ಆ್ಯಕ್ಟರ್ಸು ಅಪ್ ಆ್ಯಂಡ್ ಡೌನ್ಸ್ ನೋಡಿರ್ತಾರೆ, ಸಾಕಷ್ಟು ನೋಡಿರ್ತಾರೆ. ಬಟ್ ಅದ್ರ ನಡುವೆನೂ ದೇ ಹ್ಯಾವ್ ಟು ಕೀಪ್ ದೆಮ್ಸೆಲ್ಸ್ ಗೋಯಿಂಗ್ ಅನ್ನೋ ಥರ. ಅಂದರೆ ವಾಟ್ ಮೋಟಿವೇಟ್ಸ್ ಯು, ಅಥವಾ ನೀವು ಏನನ್ನ ಇಟ್ಕೊಂಡಿರ್ತೀರ ತಲೆಯಲ್ಲಿ? ಅಥವಾ ಸಿ ಐ ಆಮ್ ಅ ವೆರಿ ವರ್ಕೋಹಾಲಿಕ್ ಪರ್ಸನ್ ಆಯಿತಾ. ನನಗೆ ಕೆಲಸ ಅಂತ ಹೋದ್ಮೇಲೆ ಐ ಆಮ್ 100% ದೇರ್. ಸೊ ಈಗ ನಾನು ಹೇಳ್ತಾ ಇದ್ದೆ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಹೇಳಿ. ಸೊ ಈ ಥರ ಆದಾಗ ಫ್ಯಾಮಿಲಿ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಸೊ ವಾಟ್ ಕೆಪ್ಟ್ ಯು ಗೋಯಿಂಗ್ ಆ್ಯಂಡ್ ಯಾರು ನಿಮ್ಮನ್ನ ಜಾಸ್ತಿ ಬೆನ್ತಟ್ಟಿ ನಾನಿದ್ದೀನಿ, ನೀನು ಮಾಡ್ತಾ ಹೋಗು, ಏನೇ ಬಂದರೂ ಯುಲ್ ಫೇಸ್ ಇಟ್, ಯುಲ್ ಗೋ, ಅದು ಮಾಡ್ತೀಯಾ ಅನ್ನೋ ಥರ ಹೇಳಿದ್ದು? ಸೊ ಒನ್ ಆ್ಯಂಡ್ ಓನ್ಲಿ ಮೈ ಹಸ್ಬೆಂಡ್. ಸೊ ಸತೀಶ್ ಈಸ್ ಬೀನ್, ಅದೇ ನಾ ಹೇಳಿದ್ನಲ್ಲ, ಈಸ್ ಮೈ ಬೆಸ್ಟ್ ಫ್ರೆಂಡ್. ಯಾಕಂದರೆ ನನಗೆ ಇನಿಷಿಯಲಿ ಆಫರ್ ಬಂದಾಗ್ಲೂ ವೆನ್ ಅಪ್ಪ ಅಮ್ಮ ಬೇಕೋ ಬೇಡೋ ಅಂತ ಬೇಡ ಅಂತ ಹೇಳ್ತಿದ್ದ ಟೈಮಲ್ಲಿ, ಸೊ ವೇರ್ ಐ ವಾಸ್ ಆಲ್ಮೋಸ್ಟ್ ಲೈಕ್ ಅಪ್ಪ ಅಮ್ಮನ ಮಾತು ಮೀರಿ ಹೋಗಬೇಕಾ ಬೇಡ ಅನ್ಸತ್ತೆ ಅಂತ ನನಗೆ ಯಾವಾಗ ಸೆಕೆಂಡ್ ಥಾಟ್ಸ್ ಬಂತು, ಆವಾಗ ವಿ ವರ್ ಫ್ರೆಂಡ್ಸ್ ಅಲ್ಲ. ಸೊ ಹೀ ಸೆಡ್ one and only one thing, that I would be very proud to say that my best friend is an actor ಅಂತ ಹೇಳಿದಾಗ I said it. I think that is the moment I felt I should take this. ನನಗೆ ಯಾವಾಗ ಸೆಕೆಂಡ್ ಥಾಟ್ಸ್ ಬಂದು, ಬಿಕಾಸ್ ಪೇರೆಂಟ್ಸ್ ವರ್ ಸೇಯಿಂಗ್ ನೋ, ಇನ್ನು ಪೇರೆಂಟ್ಸ್ ಮಾತು ಮೀರಿ ಹೋಗ್ಬೇಕಾ ಬೇಡ ಅನ್ನೋದು ಥಾಟ್ ಬಂದಾಗ ಹೀ ಸೆಡ್, ಆ್ಯಂಡ್ ಎವ್ರಿ ಪ್ರಾಜೆಕ್ಟ್ ಬಂದಾಗ್ಲೂ ಹಿ ವಾಸ್ ಲೈಕ್ ಗೋ ಡೂ ಇಟ್, ಯು ವಿಲ್ ಡೂ ಗುಡ್, ನೋಡ್ಕೊಳ್ಳೋಣ ಆಮೇಲೆ. ಹಿ ನೋಸ್ ನಾನು ಯಾವ ಥರ ಸ್ಕ್ರಿಪ್ಟನ್ನು ಇದು ಮಾಡ್ತೀನಿ ಅಂತ. ಸೊ ಅಂಥದ್ದೇ ಪಾತ್ರಗಳು ಬರ್ತಾಯಿತ್ತು. ಆ್ಯಂಡ್ ಹಿ ವಾಸ್ ಲೈಕ್, ಇವೆಲ್ಲ ರೋಲ್ಸ್ ಆರ್ ಲೈಕ್ ಸಮಥಿಂಗ್ ದಟ್ ಈಸ್ ಗೋಯಿಂಗ್ ಟು ಕನೆಕ್ಟ್ ಟು ಅ ಲಾಟ್ ಆಫ್ ಪೀಪಲ್. ಪ್ರೀತಿನೇ ಸಿಗುತ್ತೆ ಹೊರತು ಬೇರೆದೇನೂ ಸಿಗಲ್ಲ. ಸೊ ಹಿ ವಾಸ್ ಆಲ್ವೇಸ್ ದ ಒನ್ ಪರ್ಸನ್ ಸೇಯಿಂಗ್ ಗೋ ಟು ಇಟ್. ಆ್ಯಂಡ್ ಅದೇ ಹೌ ಮಚ್ ಎವರ್ ಐ ಥ್ಯಾಂಕ್ ಹಿಮ್, ಇಟ್ಸ್ ಝೀರೋ. ಬಟ್ ಹೀ ಈಸ್ ಮೈ ಬಿಗ್ಗೆಸ್ಟ್ ಸಪೋರ್ಟ್ ಆ್ಯಂಡ್ ಬಿಗ್ಗೆಸ್ಟ್ ಚಿಯರ್ ಲೀಡರ್. ತುಂಬ ಪ್ರೌಡ್ಲಿ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದು, ಯುನೋ ಮೈ ವೈಫ್ ಅಂತ ಹೇಳಿ ಈಗ ಹೇಳ್ಕೊಳ್ಳೋದಾಗಿರಲಿ. ಸೊ ಆ್ಯಂಡ್ ಲಿಂಕ್ಸ್ ಪಾಸ್ ಮಾಡೋದು, ಅವರ ಕಂಪನಿ, ಅಫ್ಕೋರ್ಸ್ ಅವ್ರಿಗೆಲ್ಲ ಏನೂ ಗೊತ್ತೇ ಇರಲ್ಲ, ಅವರ ಕೊಲೀಗ್ಸ್ ಹತ್ರ ನನ್ನ ಹೆಂಡತಿ ಈ ಮೂವಿಯಲ್ಲಿದ್ದಾಳೆ ನೋಡಿ ಅಂಥೇಳಿ ಲಿಂಕ್ಸ್ ಪಾಸ್ ಮಾಡೋದಾಗಿರಲಿ. ಸೊ ದೋಸ್ ಆರ್ ಆಲ್ ಗುಡ್ ಥಿಂಗ್ಸ್. ಬಟ್ ಯಾ, ಹೀ ಈಸ್ ಮೈ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್. ಓಕೆ. ಸೊ ಆ್ಯಸ್ ಯು ಸೆಡ್, ಅವರು ನಿಮ್ಮ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್ ಅಂತ. ಈಗ ಸೀರಿಯಲ್ ಅಥವಾ ಸಿನಿಮಾ ಅಂತ ಬಂದಾಗ ತುಂಬ ಜನ ಆರ್ಟಿಸ್ಟ್ಗೆ ಅದೊಂದು ಭಯ ಇರುತ್ತೆ, ನೆಕ್ಸ್ಟ್ ಹೇಗೋ ಏನೋ ಅಂತ, ಫಾರ್ ಫೀಮೇಲ್ ಆರ್ಟಿಸ್ಟ್ ಎಸ್ಪೆಷಲಿ. ಅಥವಾ ಮನೆಯಲ್ಲಿ ಅಥವಾ ಹೊರಗಡೆ ಕೋ ಆ್ಯಕ್ಟರ್ಸ್ ಹೇಳ್ತಾ ಇರ್ತಾರೆ, ಹುಷಾರು, ಮದುವೆ ಆಗೋಕ್ಕೆ ಮುಂಚೆನೇ ಯೋಚನೆ ಮಾಡು, ಬಿಕಾಸ್ ಆಮೇಲೆ ನಿಂಗೆ ಸಪೋರ್ಟ್ ಸಿಗದೆ ಇರ್ಬೋದು. ಅಥವಾ ಗ್ರ್ಯಾಬ್ ಹೌ ಮೆನಿ ಎವರ್ ಆಪರ್ಚುನಿಟೀಸ್ ಯು ವಾಂಟ್, ಲೇಟರ್ ಯು ಮೈಟ್ ನಾಟ್ ಗೆಟ್ ಇಟ್ ಅಂತ. ಸೊ ಆ ಥರ ಹೇಳೋರಿಗೆ ವಾಟ್ ಇಸ್ ದಟ್ ಒನ್ ಮೆಸೇಜ್ ಯು ವಾಂಟ್ ಗಿವ್? ಅದೇ ನಾನು ಹೇಳ್ದಂಗೆ ನನ್ನ ಲೈಫ್ ಮೋಟೋ ಹ್ಯಾಸ್ ಬೀನ್, ಯು ಶುಡ್ ನೆವರ್ ರಿಗ್ರೆಟ್. ಸೊ ಇದೊಂದು ಮಾಡಿಲ್ಲ, ಟ್ರೈ ಮಾಡಿಲ್ಲ ಅನ್ನೋ ರಿಗ್ರೆಟ್ ನಿಮ್ಮ ಲೈಫಲ್ಲಿ ಯಾವತ್ತೂ ಇರಬಾರ್ದು. ನಿಮ್ಮ ಫ್ಯೂಚರ್ ನೆಮ್ಮದಿಯಾಗಿರಬೇಕು ಅಂದರೆ ನಾನು ಫಾಲೋ ಮಾಡೋದಿದೆ, ದಟ್ ಎಟ್ಲೀಸ್ಟ್ ಟ್ರೈ ಮಾಡಿದ್ಮೇಲೆ ನಿಮಗೆ ಗೊತ್ತಾಗೋದು ಎಷ್ಟು ನಿಮಗೆ ಅದರಲ್ಲಿ ಸಕ್ಸಸ್ ಸಿಗತ್ತಾ ಇಲ್ವಾ, ಅಥವಾ ನಿಮ್ಮ ಕೆಪಬಿಲಿಟಿ ಏನು ಅಂತ ಗೊತ್ತಾಗೋದು. ಸೊ ದಿಸ್ ಈಸ್ ವಾಟ್ ಐ ಸೇ, ದಟ್ ನಿಮ್ಮ ಮನಸ್ಸಿಗೆ ಬಂದಿದ್ದನ್ನು ನೀವು ಯಾವತ್ತೂ ಫಸ್ಟ್ ಟ್ರೈ ಮಾಡಿ. ಇಫ್ ಯು ಡೋಂಟ್ ಸಕ್ಸೀಡ್, ಕಮ್ ಬ್ಯಾಕ್. ಯುವರ್ ಪ್ರೀವಿಯಸ್ ಲೈಫ್ ಇಸ್ ಆಲ್ವೇಸ್ ಅವೈಲೇಬಲ್ ಫಾರ್ ಯು. ಮುಂದೆ ಹಿಂದೆ ಸ್ಟೆಪ್ ಬ್ಯಾಕ್ ಆ್ಯಂಡ್ ಟೇಕ್ ಅ ಸ್ಟೆಪ್ ಬ್ಯಾಕ್ ಆ್ಯಂಡ್ ಕಂಟಿನ್ಯೂ ವಿತ್ ವಾಟ್ ಎವರ್ ಯು ವರ್ ಡೂಯಿಂಗ್ ಬಿಫೋರ್. ಬಟ್ ಆ ರಿಗ್ರೆಟ್ ಒಂದು ಯಾವತ್ತೂ ಇಟ್ಕೋಬೇಡಿ, ದಟ್ ಇದೊಂದು ಟ್ರೈ ಮಾಡಬೇಕಾಗಿತ್ತು. ಸೊ ಮನ್ಸಿಗೆ ಬಂದಿದ್ದು, ಇಷ್ಟಪಟ್ಟಿದ್ದನ್ನು ಮನಸಾರೆ ಮಾಡಿ. ಆ್ಯಂಡ್ ಮನಸಾರೆ ಯಾವುದನ್ನ ಮಾಡ್ತೀರಾ ಅದು ನಿಮ್ಗೆ ಯಾವತ್ತೂ ಒಳ್ಳೆಯದೇ ಮಾಡತ್ತೆ. ಎಸ್. ಸೊ ವೆರಿ ವೆಲ್ ಸೆಡ್. ಆ್ಯಕ್ಚುಲಿ ಆಸ್ಪೈರಿಂಗ್ ಆ್ಯಕ್ಟರ್ಸ್ ಅಥವಾ ಈಗ ಬರ್ತಾ ಇರೋಂಥ ಅಂದರೆ ಯಂಗ್ ಟ್ಯಾಲೆಂಟ್ಸ್ಗೂ ಅದು ಒಂದು ಮೆಸೇಜ್ ಆಗಿರುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಕೊನೆಯದಾಗಿ ನಿಮ್ಮನ್ನು ಫಾಲೋ ಮಾಡೋರಿಗೆ, ನಿಮ್ಮನ್ನು ಪ್ರೀತಿಸೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ಸ್ ಅ ಲಾಟ್. ಯಾಕಂದರೆ ನಾನು ಎಲ್ಲೋ ಇದ್ದೆ, ಎಲ್ಲಿಂದನೋ ಇಲ್ಲಿಗೆ ಬಂದೆ. ಆ್ಯಂಡ್ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆ್ಯಕ್ಟಿಂಗ್ ಮಾಡಿ ಕಲಿತು ನನಗೆ ಆ್ಯಕ್ಚುಲಿ
ಲೀಡ್ ರೋಲ್ಸಿಗೆ ಇಲ್ಲಿವರೆಗೂ ಬರ್ತಾ ಇದೆ ಅಂದರೆ ಐ ಥಿಂಕ್ ನಿಮ್ಮ ಸಪೋರ್ಟ್ ಇಲ್ಲದೆ, ನೀವು ಇಷ್ಟಪಟ್ಟಿಲ್ಲ ಅಂದರೆ ಐ ಕುಡಂಟ್ ಹ್ಯಾವ್ ಬೀನ್ ಗೋಯಿಂಗ್ ಎನಿವೇರ್. ಸೊ ನನಗನ್ಸತ್ತೆ ನಿಮ್ಮ ಪ್ರೀತಿ ತುಂಬ ಅಂದರೆ ತುಂಬ ಮುಖ್ಯ ಪಾತ್ರ ಇದು ಮಾಡಿದೆ. ಆ್ಯಂಡ್ ಯಾವಾಗ ನಮ್ಮ ಪೇರೆಂಟ್ಸ್ಗೂ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ, ಯಾವಾಗ ಒಂದು 4 ಜನ ಅವ್ರಿಗೆ ಬಂದು ಹೇಳ್ತಾರೆ ದಟ್ ಯುವರ್ ಡಾಟರ್ ಇಸ್ ಡೂಯಿಂಗ್ ಗುಡ್ ಅಂತ. ಸೊ ಅದು ಯಾವಾಗ ನಿಮ್ಮಿಂದನೇ ಬರೋದು. ಸೊ ನೀವು ನನ್ನ ಇಷ್ಟಪಟ್ಟಿದ್ದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಆ್ಯಂಡ್ ಸಾಕಷ್ಟು ನಿಮ್ಗೆ ಇನ್ನೂ ಜಾಸ್ತಿ ಎಂಟರ್ಟೈನ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೀಗೆ ಒಳ್ಳೊಳ್ಳೆ ಪಾತ್ರ ಬಂದಾಗ ನಿಮ್ಮ ಮನಸ್ಸಿಗೆ ನಾನು ಇನ್ನೂ ಜಾಸ್ತಿ ಹತ್ತಿರ ಆಗಬೇಕು ಅನ್ನೋದೇ ನನ್ನ ಕನಸು. ಸೊ ಹಾಗೆ ಕಂಟಿನ್ಯೂ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಅ ಲಾಟ್ ಆ್ಯಂಡ್ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜರ್ನಿ ಬಗ್ಗೆ ಕೇಳಿ ಖುಷಿ ಆಯಿತು. ಆ್ಯಂಡ್ ಒನ್ ಮೋರ್ ಥಿಂಗ್ ಕೇಳಬೇಕು ಅಂತಂದರೆ, ಕೋಟಾದ ದಿನಗಳ ಬಗ್ಗೆ ನೀವು ಹೇಳಿದ್ರಿ, ಬಟ್ ಕೋಟಾ ಅಂದಾಗ ನಮಗೆ ಕಾರಂತರ ನೆನಪಾಗ್ತಾರೆ. ಸೊ ಅಗೇನ್ ಇದು ಒಂದು ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಬಿಕಾಸ್ ಕಾರಂತರ ನೆನಪಾಗ್ತಾರೆ ಅನ್ನೋದು ಒಂದು ಕಡೆ ಆದರೆ, ಯು ಹ್ಯಾವ್ ಆಲ್ಸೋ ಕಮ್ ಫ್ರಮ್ ದ ಸೇಮ್ ಪ್ಲೇಸ್ ಆ್ಯಂಡ್ ಆಲ್ಸೋ ನಿಮ್ಮ ಜರ್ನಿ ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಅವ್ರ ಬಗ್ಗೆ ನಿಮ್ಮ ಮಾತು. ಈಗ ಅಂದರೆ ಈಗ ಇಂಡಸ್ಟ್ರಿಗೆ ಬಂದಮೇಲೆ ಎಲ್ಲೋ ಇದ್ದಿದ್ದವಳು ಇಲ್ಲಿಗೆ ಯಾಕೆ ಬಂದ್ಲು ಅನ್ನೋ ಪ್ರಶ್ನೆ ಬಂದಾಗ ನನ್ನ ಡೈರೆಕ್ಟ್ರ್ ಯಾವಾಗಲೂ ಹೇಳ್ತಿದ್ರು, ವಿನೋದ್ ಸರ್, ನಮ್ಮ ನೀನು ಕಾರಂತರು ಮರಿ ಮೊಮ್ಮಗಳು, ಅವ್ರದ್ದೇನು ಇಲ್ಲದೆ ಇರತ್ತಾ ನಿನ್ನ ಮೇಲೆ ಅಂತ ಹೇಳ್ತಾ ಇದ್ರು. ಬಟ್ ಅದೊಂದು ಇರಬಹುದೇನೋ ಗೊತ್ತಿಲ್ಲ, ಬಿಕಾಸ್ ನಮ್ಮ ಇಡೀ ಖಾನ್ದಾನಲ್ಲಿ ಯಾರೂ ಇಲ್ಲ ಹೂಸ್ ಇನ್ ದ ಇಂಡಸ್ಟ್ರಿ. ಸೊ ಅದೊಂದು ಇರಬಹುದೇನೋ, ಬಟ್ ಐ ಡು ನಾಟ್ ಟೇಕ್ ಎನಿ ಕ್ರೆಡಿಟ್ ಫ್ರಮ್ ಹಿಮ್. ಬಿಕಾಸ್ ಯಾಕಂದರೆ ಅವರ ಏನು ಹೇಳ್ತಾರೆ, ನಾನು ಅವ್ರ ಜೊತೆ ಒಂದು ಕಳೆದಿದ್ದು ಟೈಮ್ ಅಂದರೆ ಒಂದು 6 ವರ್ಷದವರೆಗೂ ಅವ್ರು ನನಗೆ ಸಿಕ್ಕಿದ್ರು ಅನ್ಸತ್ತೆ. ಸೊ ಬಾಲ್ಯದಿಂದ ಅವ್ರನ್ನ ನೋಡ್ಕೊಂಬಂದಿದ್ದೆ. ಆ್ಯಂಡ್ ಅವ್ರ ಬರ್ಡೇ ಅಂದರೆ ದಟ್ಸ್ ದ ಓನ್ಲಿ ಟೈಮ್ ನಮ್ಗೆ ಸ್ಕೂಲ್ ಬಂಕ್ ಮಾಡಿ ಅವ್ರ ಮನೆ ಊಟಕ್ಕೆ, ಅವ್ರು ತುಂಬ ಹತ್ರದವ್ರನ್ನ ಮಾತ್ರ ಕರಿತಾ ಇದ್ರು ಮನೆಗೆ ಊಟಕ್ಕೆ. ಆ್ಯಂಡ್ ತುಂಬ ಹತ್ರ ಮೀಡಿಯಾದವ್ರನ್ನ ಕರಿತಾ ಇದ್ರು. ಸೊ ದಟ್ಸ್ ದ ಓನ್ಲಿ ಟೈಮ್ ದಟ್ ಐ ಯೂಸ್ ಟು ಗೋ ಸಿಟ್ ವಿತ್ ಹಿಮ್. ಆ್ಯಂಡ್ ದೆರ್ ಆರ್ ಆ್ಯಕ್ಚುಲಿ 2-3 ಫೋಟೋಸ್ ನೆಕ್ಸ್ಟ್ ಡೇ ಫ್ರಂಟ್ ಪೇಜಲ್ಲೂ ಬಂದಿದ್ದಿದೆ. ಅವರು ಅಂದರೆ ಅವ್ರ ಮನೆಗೆ ಹೋದರೆ ನಾನು, ಅವ್ರು ಒಂದು ಚೇರಲ್ಲಿ ಕೂತಿದ್ರೆ, ಒಂದು ಚಿಕ್ಕ ಚೇರಲ್ಲಿ ನಾನು ಇಲ್ಲೇ ಕೂತಿರ್ತಾ ಇದ್ದೆ. ಅಜ್ಜ ಕತೆ ಹೇಳಿ ಅಂತ. ಅಫ್ಕೋರ್ಸ್ ಐ ಡೋಂಟ್ ರಿಮೆಂಬರ್ ಎನಿಥಿಂಗ್ ರೈಟ್ ನೌ, ಬಿಕಾಸ್ ಆವಾಗ ಒಂದು 6 ವರ್ಷ ಅಷ್ಟೇ ಮ್ಯಾಕ್ಸಿಮಮ್ ನಾನು ಅವ್ರ ಜೊತೆ ಇದ್ದಿದ್ದು. ಬಟ್ ನನಗೆ ಈಗ ಏನೂ ನೆನಪಿಲ್ಲ, ಬಟ್ ಇಷ್ಟಷ್ಟೇ ನೆನಪು. ಅವ್ರು ನನ್ನ ಯೂಸ್ ಟು ಪುಲ್ ಮೈ ಲೆಗ್. ಅಂದರೆ ಮೀಡಿಯಾದವ್ರು ಕೇಳ್ತಾ ಇದ್ರು, ಯಾಕೆ ಈ ಹುಡುಗಿ ಪ್ರತಿ ನಿಮ್ಮ ಬರ್ಡೇಯಲ್ಲಿ ನಿಮ್ಮ ಪಕ್ಕದಲ್ಲೇ ಕೂತಿರ್ತಾಳೆ ಅಂತ. ಅವಳಿಗೆ ಮಗ ನನ್ನ ಮೀಸೆ ಕಂಡ್ರೆ ಇಷ್ಟ, ಅದಕ್ಕೆ ಅವಳು ನನ್ನ ಪಕ್ಕನೇ, ಅವಳಿಗೂ ಬತ್ತಿಗ ಸ್ವಲ್ಪ ದಿವಸದಲ್ಲಿ ಆ್ಯಂಡ್ ಹಿ ಯೂಸ್ ಟು ಮೇಕ್ ಫನ್ ಅಂತ ಇನ್ ಕೋಟ ಕನ್ನಡ. ಸೊ ದೋಸ್ ಆರ್ ಹಿಸ್ ಮೆಮರೀಸ್. ಅಂದರೆ ಅವ್ರು ನನಗೆ ನನ್ನ ತಂದೆಯ ತಾಯಿಗೆ ದೊಡ್ಡಪ್ಪ ಆಗಬೇಕು. ಸೊ ಮೈ ಗ್ರ್ಯಾನಿ ವಾಸ್ ಫ್ರಮ್ ಕಾರಂತ್ ಫ್ಯಾಮಿಲಿ. ಸೊ ಅವರಿಗೆ ಸೊ ಹಾಗಾಗಿ ನಮಗೆ ಅವ್ರ ಮನೆಗೆ ಹೋಗಿ ಗೊತ್ತು, ಅವ್ರ ಜೊತೆ ಇದ್ದು ಗೊತ್ತು. ರೈಟ್ ನಾವು ಅವರು ಇವನ್ ತೀರ್ಕೊಂಡಿದ್ದ ದಿವಸ ನನಗೆ ಕರೆಕ್ಟ್ಲಿ ನೆನಪಿದೆ. ಇಡೀ ಊರು ಸೇರಿತ್ತು. ಆ್ಯಂಡ್ ನಮ್ಮನೆ ಅಪೋಸಿಟಲ್ಲಿ ಅವ್ರದ್ದೇ ಲ್ಯಾಂಡ್ ಇರೋದು, ಅವ್ರು ಹುಟ್ಟಿದ ಜಾಗನೇ ಇರೋದು. ಅಲ್ಲಿ ಅವ್ರನ್ನ ಕ್ರಿಮೇಟ್ ಮಾಡಿದ್ವಿ. ಸೊ ದೇ ವಾಸ್ ಅ ಮೆಮೋರಿಯಲ್ ಕ್ರಿಮೇಷನ್. ಅವರಿಗೆ ಈ ಪೊಲೀಸ್ ಮೆಮೋರಿಯಲ್ ಇದು ಕೊಡ್ತಾರಲ್ಲ ಕ್ರಿಮೇಷನ್, ಅದೆಲ್ಲ ಆನರರಿ ಅದೆಲ್ಲ ಆಗಿತ್ತು. ಸೊ ನಾವದು ಪೂರ್ತಿ ಅವರು ಭಸ್ಮ ಆಗೋವರೆಗೂ ನಾವು ಅಲ್ಲಿದ್ವಿ. ಬಿಕಾಸ್ ದಟ್ ಇಸ್ ದ ಮೆಮರೀಸ್ ದಟ್ ವಿ ಹ್ಯಾವ್ ಶೇರ್ಡ್ ವಿತ್ ಹಿಮ್. ದೋ ಇಟ್ ಮೈಟ್ ಬಿ ಲಿಟಲ್, ಬಟ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಿದೆಯಲ್ಲ, ಇಟ್ ಯೂಸ್ ಟು ಆಲ್ವೇಸ್ ಬಿ ಹ್ಯಾಪಿ. ಅದಷ್ಟೇ ಇವಾಗ ನಂಗೆ ಇನ್ನೂ ಕ್ಲಿಯರ್ ಕಟ್ಟಾಗಿ ನೆನಪಿದೆ. ಆ್ಯಂಡ್ ಹಿ ಈಸ್ ವೆರಿ ಜೋವಿಯಲ್ ಪರ್ಸನ್. ಆ್ಯಂಡ್ ಈಗಲೂ ಅವರು ಊರಿಗೆ ಹೋದರೆ ಅವ್ರದ್ದು ಮೆಮೋರಿಯಲ್ ಹಾಲ್ ಇದೆ, ನಮ್ಮನೆ ಪಕ್ಕನೇ ಇದೆ. ಸೊ ಅಲ್ಲಿ ಹೋಗ್ತೀವಿ. ಅವ್ರು ತುಂಬ ದೊಡ್ಡ ಲೈಬ್ರರಿ ಇದೆ. ಆ್ಯಂಡ್ ಹೇಳಬೇಕು ಅಂದರೆ ಅವ್ರದ್ದು ಮೆಮೋರಿಯಲ್ ಹಾಲಲ್ಲಿ ನನಗೆ ಸನ್ಮಾನ ಕೂಡ ಮಾಡಿದರು. ಸೊ ಆ ಫೋಟೋನು ಅಲ್ಲಿದೆ. ನಾನು ಲೈಕ್ ಮೇ ಬಿ ಇಟ್ ಇಸ್ ಆಲ್ ಅ ಸರ್ಕಲ್, ಎಲ್ಲೋ ಏನೋ ಕನೆಕ್ಟ್ ಆಗಿದ್ವಿ ದಟ್ ಐ ಕೇಮ್ ಟು ದಿಸ್ ಫೀಲ್ಡ್. ಅವರು ಈ ಫೀಲ್ಡಲ್ಲಿ ಐ ಮೀನ್ ಹಿ ವಾಸ್ ಅ ಪೋಯೆಟ್, ಆಥರ್, ಇದು ಏನು ಯಕ್ಷಗಾನ ಆರ್ಟಿಸ್ಟ್, ಟೀಚರ್ ಆ್ಯಂಡ್ ಎವ್ರಿಥಿಂಗ್. ಅದು ಆಲ್ ಟುಗೆದರ್ ಐ ಥಿಂಕ್ ಅದರಲ್ಲಿ ಒಂದು ಸ್ವಲ್ಪ ಏನೋ ಬಂತೇನೋ ಗೊತ್ತಿಲ್ಲ, ಬಟ್ ಐ ಹೋಪ್ ಐ ಆಮ್ ಮೇಕಿಂಗ್ ಹಿಮ್ ಪ್ರೌಡ್ ವಿತ್ ವಾಟ್ ಎವರ್ ನಾನು ಇವಾಗ ಏನೇನು ಮಾಡ್ತಿದ್ದೀನಿ. ಬಟ್ ಹೀಸ್
ಐ ಸ್ಟಿಲ್ ರಿಮೆಂಬರ್ ಹಿಮ್ ಆಸ್ ವೈಟ್ ಗಡ್ಡ, ವೈಟ್ ಮೀಸೆ, ವೈಟ್ ಕೂದಲು, ಕೂತ್ಕೊಳ್ಳೋರ ಚೇರಲ್ಲಿ ನಾನು ಅಲ್ಲಿ ಪಕ್ಕದಲ್ಲೇ ಅಜ್ಜ ಕತೆ ಹೇಳಿ ಕತೆ ಹೇಳಿ ಕತೆ ಹೇಳಿ ಕತೆ ಹೇಳಿ ಅಂತ ಕೂತ್ಕೋತಾ ಇದ್ದೆ. ದೋಸ್ ವರ್ ಮೈ ಫಾಂಡ್ ಮೆಮರೀಸ್ ವಿತ್ ಹಿಮ್. ಓಕೆ. ಬಟ್ ಆಕ್ಚುಲಿ ಹೇಳಿದ್ರಿ ದಟ್ ನೀವು ತುಂಬಾ ಪರ್ಫಾರ್ಮೆನ್ಸ್ಗಳಲ್ಲಿ ಇರ್ತಾ ಇದ್ರಿ ಸ್ಕೂಲಲ್ಲೆಲ್ಲ ಅಂತ. ಬಟ್ ಈ ತರ ಸಾಹಿತ್ಯ ಅಥವಾ ಸಂಗೀತ ಇದ್ರ ಕಡೆ ಆಸಕ್ತಿ ತೋರಿಸಿ ಕ್ಲಾಸಸ್ಗೆ ಹೋಗಿದ್ದೋ ಇಲ್ಲ? ಇಲ್ಲ, ಅಂದರೆ ಸಿಂಗಿಂಗ್ ಡ್ಯಾನ್ಸಿಂಗ್ ಅಫ್ಕೋರ್ಸ್ ಒಂದು ಆಲ್ರೆಡಿ ಇತ್ತದು. ಸೊ ಒಂದು 3 ವರ್ಷ ಭರತನಾಟ್ಯಂ ಕಲ್ತಿದ್ದೆ ನಾನು ಡೆಲ್ಲಿಯಲ್ಲಿದ್ದಾಗ ಫ್ರಮ್ ಅ ತಮಿಳಿಯನ್ ಟೀಚರ್. ಸೊ ಅದನ್ನು ಇಲ್ಲಿಗೆ ವಾಪಸ್ ಬಂದು ಕಂಟಿನ್ಯೂ ಮಾಡೋಣ ಅಂದರೆ ಅವ್ರು ಕಲಿಸಿದ್ದೇ ಬೇರೆದಾಗಿತ್ತು, ಕರ್ನಾಟಕದಲ್ಲಿ ಕಲಿಸೋದೇ ಬೇರೆ ಆಗಿತ್ತು. ಸೊ ಅದು ನನಗೆ ಟಫ್ ಆಯಿತು. ಬಂದ ತಕ್ಷಣ ಇಲ್ಲಿ ಜೂನಿಯರ್ ಬರೆದ್ಬಿಡು ಅಂದರು. ನಮ್ಮದು ಡಿಫ್ರೆಂಟ್ ಇದೆಯಲ್ಲ, ಕ್ಲಾಸಸ್ಸೇ ಡಿಫ್ರೆಂಟ್ ಇತ್ತು. ಸೊ ಐ ವಾಸ್ ಲೈಕ್ ಅದಾಗಲಿಲ್ಲ. ಬಟ್ ಐ ಲೆಫ್ಟ್ ಇಟ್ ಅಟ್ ದ್ಯಾಟ್. ಇನ್ನು ಇದಕ್ಕೆ ಜಸ್ಟಿಸ್ ಕೊಡೋಕ್ಕಾಗಲ್ಲ, ನಾನು ಕಲ್ತಿದ್ದು ಅದು, ನನಗೆ ಅದು ತುಂಬ ಇಷ್ಟ ಆಗಿತ್ತು. ಆಮೇಲೆ ಅಪ್ಪ ಸ್ಟಡೀಸ್ ಕಾನ್ಸಂಟ್ರೇಟ್ ಮಾಡಿ, ಆಮೇಲೆ ಸಂಗೀತ ಅಟ್ಲೀಸ್ಟ್ ಸಂಗೀತ ಬೇಸಿಕ್ಸ್ ಕಲ್ತಿದ್ದೀನಿ. 1 ವರ್ಷ ಕ್ಲಾಸಿಕಲ್ ಸಿಂಗಿಂಗ್ ಕ್ಲಾಸಸ್ಸಿಗೆ ಹೋಗಿದ್ದೆ, ಬೇಸಿಕ್ ಕಲಿತೆ ಅಷ್ಟೇ, ಮುಗೀತು, ಅಲ್ಲಿಗೂ ಮುಗೀತು. ಅದರ್ ದೆನ್ ದ್ಯಾಟ್ ಈ ಸ್ಟೇಜ್ ಪರ್ಫಾರ್ಮೆನ್ಸ್ ಆಗಿರಲಿ, ಅಂದರೆ ನಾಟಕ ಅದೆಲ್ಲ ಮಾಡಿರಲಿಲ್ಲ ನಾನು. ಅದೇ ಹೇಳಿದ್ನಲ್ಲ, ಸ್ಟೇಜ್ ಹಿಂದೆ ಇರ್ತಾ ಇದ್ದೆ ನಾನು ಇನ್ ದ ಆರ್ಗನೈಸಿಂಗ್ ಕಮಿಟಿ. ಅಷ್ಟೇ, ಕನೆಕ್ಷನ್ನೇ ಇರಲಿಲ್ಲ ನನಗೆ. ದಟ್ಸ್ ವೈ ಅದೇ ಹೇಳಿದ್ನಲ್ಲ, ದೊಡ್ಡವಳು ಆದಮೇಲೆ ಏನಾಗಬೇಕು, ಯಾವುದೋ MNC ಕಂಪನಿಯಲ್ಲಿ ವರ್ಕ್ ಮಾಡಬೇಕು, ಹಾಗೆ ಇದ್ದಿದ್ದು. ಇದು ಬಂತು, ತಗೊಂಡೆ, ಹಿಯರ್ ಐ ಆಮ್. Yes. So far your journey has been beautiful and colorful. ತುಂಬ ಒಳ್ಳೊಳ್ಳೆ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ. ಸೊ ನೀವು ಇಷ್ಟಪಡುವಂಥ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ನಿಮ್ಮನ್ನು ಹುಡುಕೊಂಡು ಬರಲಿ ಅಂತ ನಮ್ಮ ಕನ್ನಡ ಮೋಜೋ 360 ಆ್ಯಂಡ್ ಮಾಧ್ಯಮ ಅನೇಕ ಕಡೆಯಿಂದ ವಿಶ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.